ಹಿರಿಯರಿಗೆ ತಾಯಂದಿರಿಗೆ ನಮಸ್ಕಾರ. ಈ 48 ದಿನಗಳ ರಾಮಾಯಣ ಸತ್ರದ 3ನೇ ಪರ್ಯಾಯಕ್ಕೆ ನಾವು ಬಂದಿದ್ದೇವೆ. ಈ 48 ದಿವಸಗಳಷ್ಟು ದೀರ್ಘಕಾಲದ ಪ್ರವಚನ ಮಾಲೆಯ ಸರಣಿಗೆ ಅನೇಕ ಜನ ನೆರವಿತ್ತು, ಸಹಕಾರ ಕೊಟ್ಟಿದ್ದಾರೆ. ವಿಶೇಷವಾಗಿ ಕಾಮತ್ ಬ್ಯೂಗಲ್ ರಾಕ್ ಸಂಸ್ಥೆಯ ಮಾಲೀಕರು ಎ.ಎಸ್. ಕಾಮತ್ ಕುಟುಂಬ ಮತ್ತು ಲಲಿತಮ್ಮ ಮತ್ತು ವೆಂಕಟಾಚಲಪತಿಯವರ ಸ್ಮರಣೆಯಲ್ಲಿ ಅವರ ಮಕ್ಕಳು ಬಿ.ವಿ. ಸರಸ್ವಲ್ಲಿ, ಬಿ.ಎಸ್. ಶ್ರೀನಿವಾಸ್ ಮತ್ತು ಬಿ. ಗೋವಿಂದ ರಮೇಶ್, ಶ್ರೀಮತಿ ಮುದ್ದಮ್ಮ ಮತ್ತು ಶ್ರೀ ಸುಬ್ಬಣ್ಣ ಅವರ ಸ್ಮರಣೆಯಲ್ಲಿ ಹೊಸಕೋಟೆ ಸುಬ್ಬಣ್ಣನವರ ಮಕ್ಕಳು, ಶ್ರೀ ನಾರಾಯಣ್ ಮತ್ತು ಶ್ರೀಮತಿ ಸೀತಾನಾರಾಯಣ್, ಶ್ರೀ ಚಂದ್ರಶೇಖರ ಶೆಟ್ಟಿ ಮತ್ತು ಕುಟುಂಬ, ಶ್ರೀ ಕಾಶಿ ರಾಮಸ್ವಾಮಿ ಅವರ ಪರಿವಾರ, ಸರ್ ಎಂ ವಿಶ್ವೇಶ್ವರಯ್ಯ ಕೋಆಪರೇಟಿವ್ ಬ್ಯಾಂಕ್, ಈ ವ್ಯಕ್ತಿಗಳು, ಸಂಸ್ಥೆಗಳು ನೆರವಿತ್ತು ಈ ಉಪನ್ಯಾಸ ಸರಣಿಯನ್ನು ಸಾಧ್ಯವಾಗಿ ಮಾಡಿದ್ದಾರೆ. ಅವರ ನೆರವನ್ನು ಕೃತಜ್ಞತೆಯಿಂದ ಸ್ಮರಿಸೋಣ. ಇಲ್ಲಿ ಇವತ್ತಿನಿಂದ 28ನೇ ತಾರೀಕು ಮಂಗಳವಾರದವರೆಗೆ ವಿದ್ವಾನ್ ಅನಂತ ಶರ್ಮಾ ಭುವನಗಿರಿ ಅವರು ಕಿಷ್ಕಿಂಧಾಕಾಂಡ ಕುರಿತು ಪ್ರವಚನ ಮಾಡೋರಿದ್ದಾರೆ. ವಿದ್ವಾನ್ ಅನಂತ ಶರ್ಮಾ ಭುವನಗಿರಿ ಪ್ರಖ್ಯಾತ ಸಂಸ್ಕೃತ ವಿದ್ವಾಂಸರು. ಇದೀಗ ಬೆಂಗಳೂರು ವಾಸಿಗಳು, ಆದರೆ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನವರು. ವಿದ್ವಾಂಸರಾಗಿ, ಬರಹಗಾರರಾಗಿ, ವಾಗ್ಮಿಗಳಾಗಿ ಹೆಸರಾದವರು. ಅವರು ಸಾಂಸ್ಕೃತಿಕ ವಿಷಯಗಳನ್ನು ಕುರಿತು ಅನೇಕ ಕಡೆ ಅವರ ಉಪನ್ಯಾಸಗಳು, ಮಂಡನೆಗಳು ಆಗಿವೆ. ಪ್ರಧಾನವಾಗಿ ಅವರ ಅದ್ವೈತ ವೇದಾಂತವನ್ನು ಪಾಂಕ್ತವಾಗಿ ಅಧ್ಯಯನ ಮಾಡಿದ್ದರೂ ಇತರ ಸಂಬಂಧಿತ ಶಾಸ್ತ್ರಗಳಲ್ಲಿಯೂ ಕೂಡ ವಿಶಾಲವಾದ ಪರಿಶ್ರಮವನ್ನು ಮಾಡಿದ್ದಾರೆ. ಅನೇಕ ವೇದಿಕೆಗಳಲ್ಲಿ ಉಪನ್ಯಾಸಗಳನ್ನು ನೀಡಿದ್ದಾರೆ. ಯಕ್ಷಗಾನ, ತಾಳಮದ್ದಲೆ ಕಾರ್ಯಕ್ರಮಗಳಲ್ಲಿ ಅರ್ಥಧಾರಿಯಾಗಿಯೂ ಕೂಡ ಅವರು ಹೆಸರು ಮಾಡಿದ್ದಾರೆ. ಶಾಸ್ತ್ರಗೋಷ್ಠಿಗಳಲ್ಲಿ, ವಾಕ್ಯಾರ್ಥಗಳಲ್ಲಿ ಪಾಲ್ಗೊಂಡಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳಿಂದ, ಮಠಮಾನ್ಯಗಳಿಂದ ಸನ್ಮಾನಿತರಾಗಿದ್ದಾರೆ. ಬೆಂಗಳೂರಿನ ಗಾಂಧಿನಗರ ಪ್ರೌಢಶಾಲೆಯಲ್ಲಿ 30ಕ್ಕೂ ಹೆಚ್ಚು ವರ್ಷ ಕಾಲ ಬೋಧಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಅನೇಕ ಅವರ ಗ್ರಂಥಗಳು ಕೂಡ ಪ್ರಸಿದ್ಧವಾಗಿವೆ. ವಿಶೇಷವಾಗಿ ವೇದಾಂತ ಶಾಸ್ತ್ರಾಧ್ಯಯನಕ್ಕೆ ಕಡ್ಡಾಯ ಪಠ್ಯವಾಗಿರುವ ಸಿದ್ಧಾಂತ ಲೇಷ ಸಂಗ್ರಹ, ಅದರ ಕನ್ನಡ ಅನುವಾದವನ್ನು ಮಾಡಿದ್ದಾರೆ. ಅದಲ್ಲದೆ ದೇವಿ ಸ್ತೋತ್ರಗಳು, ರಾಮಾಯಣ ತಾತ್ಪರ್ಯ ಸಂಗ್ರಹ, ವಿಷ್ಣು ಪುರಾಣದಲ್ಲಿ ಅದ್ವೈತ ಸಿದ್ಧಾಂತ, ಹೀಗೆ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಗೀತೆಯನ್ನು ಆಶ್ರಯಿಸಿ ಗೀತೆಯ ಬೆಳಕು ಅನ್ನುವ ಅವರ ಬರೆದಿರುವ ಗ್ರಂಥ ಬಹಳ ಜನಪ್ರಿಯವಾಗಿದೆ. ಅದನ್ನು ವೇದಾಂತ ಭಾರತಿ ಸಂಸ್ಥೆ ಪ್ರಕಟಿಸಿದೆ. ಇತ್ತೀಚೆಗೆ ಬಂದ ಅವರ ಒಂದು ಮುಖ್ಯವಾದ ಕೃತಿ ಅಂತ ಹೇಳಿದ್ರೆ ವಾಲ್ಮೀಕಿಯ ಸೂಕ್ತಿರತ್ನಗಳು. ಇದು ರಾಜಾಜಿನಗರದ ಉದಯ ಪ್ರಕಾಶನ ಪ್ರಕಟಣೆ ಮಾಡಿದೆ. ತಮ್ಮ ವಿದ್ವತ್ತಿಗೆ ಹಾಗೆಯೇ ಸಜ್ಜನಿಕೆಗೂ ಕೂಡ ಪ್ರಸಿದ್ಧರಾದವರು ವಿದ್ವಾನ್ ಅನಂತ ಶರ್ಮಾ ಭುವನಗಿರಿ. ನಿನ್ನೆ ಅರಣ್ಯಕಾಂಡ ಮುಗಿದಿದೆ. ರಾಮಲಕ್ಷ್ಮಣರನ್ನು ಅಯೋಧ್ಯೆಯಿಂದ ಹೊರಡಿಸಿ ಚಿತ್ರಕೂಟ ಅಲ್ಲೆಲ್ಲ ಸುತ್ತಾಡಿಸಿ, ದಂಡಕಾರಣ್ಯದಲ್ಲಿ ಅಗಸ್ತ್ಯಾಶ್ರಮ ಅದನ್ನೆಲ್ಲ ತೋರಿಸಿ, ಶೂರ್ಪಣಖೆಯ ಭೇಟಿ ಮಾಡಿಸಿ, ಖರದೂಷಣರನ್ನು ಕೊಲ್ಲಿಸಿ, ಶಬರಿಯ ಪರಿಚಯ ಮಾಡಿ, ಆಮೇಲೆ ಪಂಪಾ ಕ್ಷೇತ್ರದಲ್ಲಿ ಬಿಟ್ಟು ನಂಗೆ ಬೇರೆ ಕೆಲಸ ಇದೆ ಅಂತ ಶತಾವಧಾನಿ ಗಣೇಶ್ ಹೋಗಿದ್ದಾರೆ. ರಾಮಲಕ್ಷ್ಮಣರಿಗೆ ಸುಗ್ರೀವನನ್ನು ಇಂಟ್ರಡ್ಯೂಸ್ ಮಾಡಿ, ವಾಲಿಯನ್ನು ಮುಗಿಸಿ, ಸೀತಾನ್ವೇಷಣೆಗೋಸ್ಕರ ವಾನರರನ್ನು ಕಳಿಸಿ, ಹನುಮಂತನನ್ನು ಸಮುದ್ರ ಲಂಘನಕ್ಕೆ ಸಜ್ಜು ಮಾಡೋ ಜವಾಬ್ದಾರಿಯನ್ನು ವಿದ್ವಾನ್ ಅನಂತ ಶರ್ಮಾ ಅವರು ತಗೊಂಡಿದ್ದಾರೆ. ನಮ್ಮನ್ನು ಪಂಪಾ ಸರೋವರದಿಂದ ಮುಂದಕ್ಕೆ ರಾಮಲಕ್ಷ್ಮಣರೊಡನೆ ಕರ್ಕೊಂಡು ಹೋಗಬೇಕು ಅಂತ ವಿದ್ವಾನ್ ಅನಂತ ಶರ್ಮಾ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ.
ಅಪ್ರಮೇಯತ್ರಯಾತೀತನಿರ್ಮಲಜ್ಞಾನಮೂರ್ತಯೇ ಮನೋಗಿರಾಂ ವಿದೂರಾಯ ದಕ್ಷಿಣಾಮೂರ್ತಯೇ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಯಃ ಪೃಥ್ವೀಭರವಾರಣಾಯ ದಿವಿಜೈಃ ಸಂಪ್ರಾರ್ಥಿತಶ್ಚಿನ್ಮಯಃ ಸಂಜಾತಃ ಪೃಥಿವೀತಲೆ ರವಿಕುಲೆ ಮಾಯಾಮನುಷ್ಯೋ ವ್ಯಯಃ. ನಿಶ್ಚಕ್ರಂ ಹತರಾಕ್ಷಸಃ ಪುನರಗಾತ್ ಬ್ರಹ್ಮತ್ವಮಾದ್ಯಂ ಸ್ಥಿರಾಂ ಕೀರ್ತಿಂ ಪಾಪಹರಾಂ ವಿಧಾಯ ಜಗತಾಂ ತಂ ಜಾನಕೀಶಂ ಭಜೆ. ನಮೋ ಜ್ಯೇಷ್ಠಾಯ ಚ ಕನಿಷ್ಠಾಯ ಚ. ಬಂಧು ಭಗಿನಿಯರೇ, ಈಗಾಗಲೇ ಪರಿಚಯ ಕರ್ತೃಗಳು ವಿವರಿಸಿದ ಹಾಗೆ ಶ್ರೀರಾಮನನ್ನು ಪಂಪಾ ಸರೋವರದ ಬಳಿಗೆ ತಂದು ಬಿಟ್ಟಿದ್ದಾರೆ. ಮುಂದೆ ಅವನನ್ನು ಕೊಂಡೊಯ್ಯಬೇಕು. ಅದಕ್ಕಾಗಿ ಈ ಪ್ರಾರ್ಥನಾ ಪದ್ಯ. ಬ್ರಹ್ಮಾಂಡ ಪುರಾಣದ ಮಧ್ಯದಲ್ಲಿ ಒಂದು ರಾಮಾಯಣದ ಕಥೆ ಬರುತ್ತದೆ. ಆ ರಾಮಾಯಣದ ಕಥೆ ಅಧ್ಯಾತ್ಮ ರಾಮಾಯಣ ಅಂತ ಪ್ರಸಿದ್ಧವಾಗಿದೆ. ಆ ಅಧ್ಯಾತ್ಮ ರಾಮಾಯಣದ ಮಂಗಲ ಶ್ಲೋಕ ಇದು. ಯಃ ಪೃಥ್ವೀಭರ ವಾರಣಾಯ ದಿವಿಜೈಃ ಸಂಪ್ರಾರ್ಥಿತಶ್ಚಿನ್ಮಯಃ. ಚಿನ್ಮಯ ಭಗವಂತ ಭೂಮಿಯ ಭಾರವನ್ನು ಇಳಿಸುವುದಕ್ಕಾಗಿ ದೇವತೆಗಳಿಂದ ಪ್ರಾರ್ಥಿಸಲ್ಪಟ್ಟು ಸಂಜಾತಃ ಪೃಥ್ವೀತಲೆ ರವಿಕುಲೆ, ಭೂಮಿಯಲ್ಲಿ ಸೂರ್ಯವಂಶದಲ್ಲಿ ಹುಟ್ಟಿದ ಮಾಯಾಮನುಷ್ಯ, ಅವನು ಅವ್ಯಯ, ಭಾವವಿಕಾರಗಳಿಲ್ಲದವನಾದರೂ ಹುಟ್ಟಿದ, ಅಂದರೆ ಹುಟ್ಟಿದಂತೆ ನಟಿಸಿದ. ಆಮೇಲೆ ನಿಶ್ಚಕ್ರಂ ಹತರಾಕ್ಷಸಃ, ದೇವತೆಗಳ ಪ್ರಾರ್ಥನೆಯಂತೆ ರಾಕ್ಷಸರನ್ನೆಲ್ಲ ನಾಶ ಮಾಡಿ ಪುನರಗಾತ್ ಬ್ರಹ್ಮತ್ವಮಾದ್ಯಂ, ಮತ್ತೆ ಹಿಂದಿನ ತನ್ನ ಬ್ರಹ್ಮತ್ವಕ್ಕೆ ಹೊರಟು ಹೋದ. ಬಂದ ಹಾಗೆ ಹೋದ ಅಂದರೆ ನಮಗೇನಾಯಿತು ಸ್ವಾಮಿ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಕೀರ್ತಿಂ ಪಾಪಹರಾಂ ವಿಧಾಯ ಜಗತಾಂ. ತನ್ನ ಸ್ಥಿರವಾದ ಕೀರ್ತಿಯನ್ನು, ಪಾಪನಾಶವನ್ನು ಮಾಡುವ ಕೀರ್ತಿಯನ್ನು ಭೂಲೋಕದಲ್ಲಿ ಇಟ್ಟು ಆತ ತೆರಳಿದ. ಶ್ರೀರಾಮ ಹೋದರೂ ಶ್ರೀರಾಮನ ಕೀರ್ತಿ ವಾಲ್ಮೀಕಿಗಳ ಬಾಯಿಂದ ಹರಡಿದ್ದು ಇಂದು ನಮ್ಮ ಮುಂದೆ ಇದೆ. ರಾಮಾಯಣ ಗಂಗೆಯಿಂದ ಇಂದು ನಾವು ಪವಿತ್ರರಾಗಬಹುದು, ಪುನೀತರಾಗಬಹುದು. ಅಲ್ಲಿ ಒಂದು ಮಾತು ಬರುತ್ತದೆ ಕೊನೆಗೆ, ತಂ ಜಾನಕೀಶಂ ಭಜೆ. ರಾಮ ಪ್ರಸಿದ್ಧನಾದದ್ದು ದಶರಥ ಪುತ್ರ ರಾಮ ಅಂತಲ್ಲ, ಜಾನಕೀಶನಾಗಿ, ಸೀತಾಪತಿಯಾಗಿ. ಯಾಕೆ ಈ ಮಾತು ಬಂತು ಅಂದರೆ, ವಾಲ್ಮೀಕಿಗಳಿಗೆ ಸೀತೆ ತುಂಬ ಪೂಜ್ಯಳಾದಂಥ ವ್ಯಕ್ತಿ. ವಾಲ್ಮೀಕಿಗಳು ಯಾಕೆ ರಾಮಾಯಣ ಬರೆದರು ಅನ್ನೋದಕ್ಕೆ ಒಬ್ಬ ವಿದ್ವಾಂಸರು ಹೇಳ್ತಾರೆ, ರಾಮನ ಕಥೆಯನ್ನು ಹೇಳಬೇಕು ಅಂತ ಅವ್ರು ಬರೆದಿಲ್ವಂತೆ, ಸೀತೆ ಕಥೆ ಹೇಳಬೇಕು ಅಂತ ಬರೆದ್ರಂತೆ. ಬುಡದಲ್ಲೇ ಬರ್ತದೆ, ಸೀತಾಯಾಶ್ಚರಿತಂ ಮಹತು. ರಾಮಾಯಣದ ಇನ್ನೊಂದು ಹೆಸರು ಸೀತಾಚಾರಿತ್ರ್ಯ ಅಂತ. ಯಾಕೆ ಈ ಸೀತೆಯನ್ನು ಕೊಂಡಾಡೋದಕ್ಕೆ ವಾಲ್ಮೀಕಿಗಳು ಬರೆದರು ಅಂತ ಒಂದು ಕಾರಣ ಉಂಟು. ಕೀರ್ತಿ ಪಾಪಹರಾಂ ಕೀರ್ತಿಂ, ರಾಮನ ಕಥೆ ಪಾಪನಾಶಕವಾದಂತಹದ್ದು. ಏನು ಪಾಪನಾಶ ಮಾಡುತ್ತದೆ ಅಂದರೆ, ಕೇಳಿದವರ ಮನಸ್ಸಿನಲ್ಲಿರುವ ಕಲ್ಮಶಗಳನ್ನು ನಾಶ ಮಾಡುತ್ತದೆ. ಪಾಪ ಅಂದರೆ ಮತ್ತೇನೂ ಅಲ್ಲ, ಮನಸ್ಸಿನಲ್ಲಿರುವ ಕಲ್ಮಶ. ಒಂದು ವೇಳೆ ವಾಲ್ಮೀಕಿಗಳು ರಾಮಾಯಣ ಬರೀದೇ ಇದ್ದರೆ ಏನಾಗ್ತಿತ್ತು, ಯಾರ ಮುಖಾಂತರವೋ ನಮಗೆ ರಾಮನ ಕಥೆ ಗೊತ್ತಾಗ್ತಿತ್ತು. ಕರುಣಾಕರ್ಣಿಕೆಯಾಗಿ ನಾವು ಅದನ್ನು ಕೇಳ್ತಿದ್ವಿ, ಸ್ವಲ್ಪ ಪರಿವರ್ತಿತ ರೂಪದಲ್ಲಿ ಗೊತ್ತಾಗ್ತಿತ್ತು. ಹಾಗೆ ಗೊತ್ತಾದಾಗ ಒಂದು ಘಟನೆಯ ಬಗ್ಗೆ ನಾವು ಹೆಚ್ಚು ವಿಚಾರ ಮಾಡ್ತಿರಲಿಲ್ಲ. ಏನೆಂದರೆ, ಸೀತಾ ಪರಿತ್ಯಾಗ. ರಾಮ ಸೀತೆಯನ್ನು ಬಿಟ್ಟ. ವಾಲ್ಮೀಕಿಗಳು ಈ ರಾಮಾಯಣ ಬರೀದೇ ಇದ್ದಿದ್ದರೆ ನಾವು ಏನು ಯೋಚನೆ ಮಾಡ್ತಿದ್ವಿ ಅಂದರೆ, ರಾಮನಂತಹ ಒಬ್ಬ ಗುಣಶೀಲ ಸಂಪನ್ನ ವಿಚಾರವಂತ ಧೀರೋದಾತ್ತ ವ್ಯಕ್ತಿ ಸೀತೆಯನ್ನು ಬಿಟ್ಟ ಅಂದರೆ ಅದಕ್ಕೆ ಏನೋ ಒಂದು ಕಾರಣ ಇರಬೇಕು. ಹೊಗೆ ಹಾಗೆ ಬೆಂಕಿ ಇಲ್ಲದೆ ಏಳೋದಿಲ್ಲ. ಸೀತೆಯಲ್ಲಿ ಏನೋ ಒಂದು ಕಾಲುಷ್ಯ ಇದ್ದೇ ರಾಮ ಆಕೆಯನ್ನು ಬಿಟ್ಟ ಅಂತ ತೋರುತ್ತದೆ ಎಂದು ವಿಚಾರ ಮಾಡಿ ನಾವು ಪಾಪದ ರಾಶಿಯನ್ನು ತಲೆ ಮೇಲೆ ಹೊತ್ತುಕೊಳ್ತಿದ್ವಿ. ಅದು ಆಗಬಾರ್ದು ನಮ್ಮಿಂದ. ಮುಂದಿನ ಜನ ಸೀತೆಯ ಬಗ್ಗೆ ವೃಥಾ ಸಂದೇಹಪಟ್ಟು ಪಾಪಭಾಗಿಗಳಾಗಬಾರದು ಎನ್ನುವುದನ್ನು ತಿಳಿಸೋದಕ್ಕೋಸ್ಕರವೇ ವಾಲ್ಮೀಕಿಗಳು ಸೀತಾಚಾರಿತ್ರ್ಯವನ್ನು ಬರೆದರು, ರಾಮಾಯಣವನ್ನು ಬರೆದದ್ದು ಅದಕ್ಕಾಗಿ. ಸೀತೆಯ ಸ್ಪಷ್ಟ ಕಲ್ಪನೆ ಜಗತ್ತಿಗೆ ಬರಲಿ ಅಂತ. ಅದಕ್ಕೆ ಅವರು ಮುಂದೆ ಸಂದರ್ಭ ಸಿಕ್ಕದಲ್ಲೆಲ್ಲ ಸೀತೆಯ ಮಹತ್ವವನ್ನು ವರ್ಣಿಸ್ತಾರೆ. ರಾಮನಿಗಿಂತಲೂ ಸೀತೆಯನ್ನು ಉನ್ನತ ಸ್ಥಾನದಲ್ಲಿಡ್ತಾರೆ ವಾಲ್ಮೀಕಿಗಳು. ಮುಂದೆ ಸಮುದ್ರ ಸೇತು ಬಂಧನದ ಸಮಯದಲ್ಲಿ ರಾಮ ಪ್ರಾಯೋಪವೇಶ ಮಾಡಿದಾಗ ಒಂದು ಮಾತು ಬರುತ್ತದೆ. ರಾಮ ಪ್ರಾಯೋಪವೇಶ ಮಾಡಿದಾಗ ತನ್ನ ತೋಳಿನ ಮೇಲೆ ತಲೆ ಇಟ್ಟು ಮಲಗಿದನಂತೆ. ಆ ತೋಳನ್ನು ಅವರು ವರ್ಣಿಸ್ತಾರೆ.
ಶಯನೇ ಚೋತ್ತಮಾಂಗೇನ ಸೀತಾಯ ಶೋಭಿತಂ ಪುರ. ಆ ತೋಳು ಹೇಗಿತ್ತು ಅಂದರೆ ಅದು ಮುಂಚೆ ಸೀತೆ ಅದರ ಮೇಲೆ ತಲೆ ಇಟ್ಟು ಮಲಗ್ತಾ ಇದ್ಲು, ಆ ತೋಳಿನ ಮೇಲೆ ಸೀತೆಯ ತಲೆಯ ಸ್ಪರ್ಶ ಆ ತೋಳಿಗೆ ಆಗಿತ್ತು ಅಂತ ವರ್ಣಿಸ್ತಾರೆ. ಇಷ್ಟು ವರ್ಣಿಸಿದರೆ ಏನು ಬಂದಾಗಾಯಿತು ಅಂದರೆ ಮುಂದೆ ಹೇಳ್ತಾರೆ, ತಕ್ಷಕಸ್ಯೇವ ಸಂಭೋಗಂ ಗಂಗಾಜಲ ನಿಷೇವಿತಂ. ಅದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ತಕ್ಷಕನ ಶರೀರದಂತಿತ್ತು ಆ ತೋಳು. ಅಂದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ತಕ್ಷಕ ಅಂದರೆ ಪವಿತ್ರನಾದ ತಕ್ಷಕ. ಈ ತೋಳು ತಕ್ಷಕನ ಹಾಗೆ. ಈ ತಕ್ಷಕ ಮಾಡಿದ ಗಂಗಾ ನದಿಯ ಸ್ನಾನ ಯಾವುದು ಅಂದರೆ ಸೀತೆಯ ತಲೆಯನ್ನು ಸ್ಪರ್ಶ ಮಾಡಿದ್ದು. ಸೀತೆಯ ತಲೆಯ ಸ್ಪರ್ಶ ರಾಮನ ತೋಳಿಗೆ ಗಂಗಾ ನದಿಯ ಸ್ನಾನ ಆದ ಹಾಗಾಯಿತು. ಹೀಗೆ ರಾಮನ ತೋಳನ್ನೇ ಪವಿತ್ರವನ್ನಾಗಿ ಮಾಡಿದ್ದು ಸೀತೆಯ ತಲೆ, ಶಿರಸ್ಸು ಅನ್ನೋ ಮಟ್ಟಿಗೆ ಸೀತೆಯನ್ನು ಉನ್ನತ ಮಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ. ಆ ಸೀತೆಯ ಕಥೆ ಬಾಲಕಾಂಡದಲ್ಲಿ ಬಂದಿದೆ, ಅಯೋಧ್ಯ ಅರಣ್ಯ ಸುಂದರ ಯುದ್ಧಕಾಂಡದಲ್ಲಿ ಬಂದಿದೆ. ಆದರೆ ನಾವು ಎತ್ತಿಕೊಂಡ ಕಿಷ್ಕಿಂಧ ಕಾಂಡದಲ್ಲಿ ಸೀತಾ ಪ್ರವೇಶ ಇಲ್ಲ. ಅದಕ್ಕೆ ನಾವು ಸೀತೆ ಬಗ್ಗೆ ಇಷ್ಟು ಹೇಳಬೇಕಾಗಿ ಬಂತು. ಇಲ್ಲಿ ಸೀತೆ ಬರೋದಿಲ್ಲ, ಅವಳಿಗೆ ಸ್ವಲ್ಪ ವಿಶ್ರಾಂತಿಯಲ್ಲಿ. ಈಗ ನಾವು ಮೂಲಕ್ಕೆ ಬರೋಣ. ಸೀತೆಯನ್ನು ಕಳೆದುಕೊಂಡ ರಾಮ ಲಕ್ಷ್ಮಣನೊಡನೆ ಆಕೆಯನ್ನು ಅರಸುತ್ತಾ ಸುತ್ತುತ್ತಿದ್ದಾನೆ ಪಂಪಾ ಸರೋವರದ ಸುತ್ತಮುತ್ತ. ಅವನು ಭೂಮಿಯನ್ನು ಬಿಟ್ಟರೂ ಭೂಜಾತಿಯನ್ನು ಬಿಡಲಿಲ್ಲ, ಅರಣ್ಯಕ್ಕೆ ಕರೆತಂದಿದ್ದ. ಈಗ ಭೂಮಿ ತಪ್ಪಿದ ಹಾಗೆ ಭೂಜಾತಿಯೂ ಅವನ ಕೈ ತಪ್ಪಿದಳು. ಅವಳನ್ನು ಹುಡುಕುತ್ತಾ ಬರುವಾಗ ಅವನಿಗೆ ಮಾರ್ಗದರ್ಶನ ಮಾಡಿದವರು ಕಬಂಧ ಹಾಗೂ ನಮ್ಮ ಭಕ್ತಾಗ್ರೇಸರಿ ಶಬರಿ. ಕಬಂಧ ಹೇಳಿದ್ದ, ರಾವಣನ ಪರಿಚಯವನ್ನು ಹೇಳ್ತಕ್ಕ ಒಬ್ಬ ವ್ಯಕ್ತಿ ಹೆಸರು ನಿನಗೆ ಹೇಳ್ತೇನೆ ಎಂದು. ರಾವಣ ಸೀತೆಯನ್ನು ಕದ್ದೊಯ್ದಿದ್ದಾನೆ ಎನ್ನುವುದು ಜಟಾಯುವಿನಿಂದಲೇ ಅವನಿಗೆ ಗೊತ್ತಾಗಿತ್ತು. ಈಗ ಆ ರಾವಣ ಎಲ್ಲಿದ್ದಾನೆ ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಕಬಂಧ ನೀನು ಸುಗ್ರೀವನ ಬಳಿಗೆ ಹೋಗು ಎಂದು ಹೇಳಿದ್ದ. ಸುಗ್ರೀವ ಪಂಪಾ ತೀರದ ಸುತ್ತಮುತ್ತಲಿನ ಪರ್ವತ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿದ್ದಾನೆ ಎಂದು ಹೇಳಿದ್ದ. ಸುಗ್ರೀವನನ್ನು ಅರಸುತ್ತಾ ರಾಮಲಕ್ಷ್ಮಣರು ಬಂದರು. ಪಂಪಾ ಸರೋವರದಲ್ಲಿ ಕಮಲಗಳು ಅರಳಿದ್ದವು, ಮೀನುಗಳು ಅತ್ತಿಂದಿತ್ತು ಓಡಾಡುತ್ತಿದ್ದವು. ವಿರೋತ್ಕಂಠನಾದ ರಾಮನಿಗೆ ಕಮಲವನ್ನು ನೋಡಿದಾಗ, ಮೀನನ್ನು ನೋಡಿದಾಗ, ಸುತ್ತಮುತ್ತಲಿನ ಸೌಂದರ್ಯವನ್ನು ಕಂಡಾಗಲೆಲ್ಲ ಸೀತೆ ನೆನಪಾಗ್ತಾ ಇದ್ಲು. ಸೀತೆ ಕೇವಲ ಪತ್ನಿಯಲ್ಲ, ಪ್ರಾಣಸಖಿಯಾಗಿದ್ಲು ಅವಳು. ಅಂತಹ ಸೀತೆಯ ವಿರಹದಿಂದ ತಪಿಸುತ್ತಿದ್ದ ಶ್ರೀರಾಮ ಅಲ್ಲಿ ನಾನಾ ರೀತಿಯಿಂದ ಗೋಳಿಡುತ್ತಾನೆ. ಧೀರೋದಾತ್ತನಾದ ರಾಮ, ತಿಳುವಳಿಕೆಯುಳ್ಳ ರಾಮ ಈ ರೀತಿಯಾಗಿ ಅಳೋದೇ ಅಂತ ಕೆಲವರಿಗೆ ಅನಿಸಿತು. ರಾಮ ಪರಮಾತ್ಮನಿಗೆ ಈ ರೀತಿ ದುಃಖವೇ ಅಂತ. ಆದರೆ ನಾವು ನೆನಪಿಡಬೇಕು, ವಾಲ್ಮೀಕಿಗಳು ಇದನ್ನು ಕಾವ್ಯ ಅಂತ ಬರೆದಿದ್ದಾರೆ. ರಾಮನು ಪರಮಾತ್ಮನೋ ಇನ್ನೇನೋ, ಇಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ. ಅವನೇ ಮುಂದೆ ಹೇಳ್ಕೊಳ್ತಾನೆ, ಆತ್ಮಾನಂ ಮಾನುಷಂ ಮನ್ಯೆ, ನಾನೊಬ್ಬ ಮನುಷ್ಯ ಅಂತ. ಮನುಷ್ಯ ಸಹಜವಾದ ಎಲ್ಲ ರೀತಿಯ ಭಾವನೆಗಳನ್ನು ಆ ರಾಮನಲ್ಲಿ ತೋರಿಸಿದ್ದಾರೆ ವಾಲ್ಮೀಕಿಗಳು. ವಿರಹೋತ್ಕಂಠಿತನಾದಂಥ ರಾಮ ತುಂಬ ದುಃಖದಿಂದ ಲಕ್ಷ್ಮಣನನ್ನು ಕರೆದು ಅಲ್ಲಿಯ ಸೌಂದರ್ಯವನ್ನು ತೋರಿಸಿ, ನೋಡೆಯ ವಸಂತಕಾಲ ಬಂದಿದೆ, ಹೂಗಳು ಅರಳಿವೆ, ಇಂಥ ಸಮಯದಲ್ಲಿ ನನ್ನ ಪತ್ನಿ ನನ್ನ ಜೊತೆಗಿಲ್ಲ. ಈಗ ನನಗೆ ವಸಂತಕಾಲ ಅಂದರೆ ಅವಳಿಗೂ ವಸಂತಕಾಲ ಆಗಿರಬೇಕಲ್ಲ, ನನಗೆ ದುಃಖವಾದಾಗ ಅವಳಿಗೂ ದುಃಖವಾಗಿರಬೇಕಲ್ಲ. ಅವಳು ಎಲ್ಲಿದ್ದಾಳೋ, ಏನು ಮಾಡುತ್ತಿದ್ದಾಳೋ. ನಾನಾ ಬಗೆಯಲ್ಲಿ ಶ್ರೀರಾಮ ಲಕ್ಷ್ಮಣನಲ್ಲಿ ತನ್ನ ದುಃಖವನ್ನು ತೋಡಿಕೊಂಡ. ಇದ್ದಿದ್ದರಲ್ಲಿ ಲಕ್ಷ್ಮಣ ಸ್ವಲ್ಪ ಗಟ್ಟಿ. ಯಾಕೆಂದರೆ ಅವನು ತನ್ನ ಪತ್ನಿಯಾದ ಊರ್ಮಿಳೆಯನ್ನು ಅಯೋಧ್ಯೆಯಲ್ಲೇ ಬಿಟ್ಟು ಬಂದಿದ್ದಾನೆ. ಗಟ್ಟಿ ಮನಸ್ಸು ಮಾಡಿಕೊಂಡಿದ್ದಾನೆ. ಅವನಿಗೆ ವಿರಹ ಇದ್ದರೂ ಕೂಡ ಇಲ್ಲದಂತೆ ಅಣ್ಣನ ಸೇವೆಗಾಗಿ ನಿಂತವನು. ಆತನೇ ಅಣ್ಣನಿಗೆ ಸಮಾಧಾನ ಹೇಳ್ದ. ಅಣ್ಣ, ನಾವು ಕ್ಷತ್ರಿಯರು, ನಾವು ಸುಖ ದುಃಖಗಳಲ್ಲಿ ಸಮಾನರಾಗಿರಬೇಕು. ದುಃಖಕ್ಕೆ ಮನಸ್ಸು ಕೊಡಬಾರ್ದು, ದುರ್ಬಲರಾಗಬಾರ್ದು. ದೌರ್ಬಲ್ಯ ಅತ್ಯಂತ ಹೀನವಾದದ್ದು. ಪ್ರಯತ್ನ ಬೇಕು ನಮಗೆ. ಪ್ರಯತ್ನದಿಂದ ನಾವು ಏನನ್ನಾದರೂ ಸಾಧಿಸಬಹುದು. ನಿನ್ನಲ್ಲಿ ಶಕ್ತಿ ಉಂಟು, ವಿಚಾರ ಉಂಟು, ಆದರೆ ಎಲ್ಲ ಮರೆತು ಹೋಗಿದೆ. ಈ ವಿರಹ ಎನ್ನುವುದು ನಿನ್ನನ್ನು ಮರೆಸಿದೆ, ಸ್ವಲ್ಪ ಸಮಾಧಾನ ತಂದುಕೋ ಎಂದು ಲಕ್ಷ್ಮಣ ರಾಮನಿಗೆ ಬುದ್ಧಿ ಹೇಳಿದನಂತೆ. ಏನಿದು, ತಮ್ಮನಾದವನು ಅಣ್ಣನಿಗೆ ಬುದ್ಧಿ ಹೇಳೋದೆ ಅಂದರೆ ಕಾಲ, ಸಮಯ, ದೇಶ ಇದೆಲ್ಲ ಸಂಭಾಷಣೆಗೆ ಅವಶ್ಯಕವಾಗಿರ್ತವೆ. ಈ ಕಾಲದಲ್ಲಿ ಈ ರಾಮನಿಗೆ ಲಕ್ಷ್ಮಣ ತಮ್ಮನೇ ಬುದ್ಧಿ ಹೇಳಬೇಕು. ಯಾಕೆಂದರೆ
ರಾಮ ತನ್ನ ಮನಸ್ಥೈರ್ಯವನ್ನು ಕಳೆದುಕೊಂಡಿದ್ದಾನೆ. ಗಟ್ಟಿ ಇದ್ದವನು ಲಕ್ಷ್ಮಣ. ಲಕ್ಷ್ಮಣನಿಗೆ ರಾಮ ಬುದ್ಧಿ ಹೇಳಿದ್ದು ಉಂಟು, ರಾಮನಿಗೆ ಲಕ್ಷ್ಮಣ ಬುದ್ಧಿ ಹೇಳಿದ್ದು ಉಂಟು. ಸಂದರ್ಭ ಹಾಗೆ ಮಾಡುತ್ತದೆ. ಹೀಗೆ ಲಕ್ಷ್ಮಣ ಅವನನ್ನು ಸೌಹಾರ್ದದಿಂದ ಮತ್ತು ಸ್ವಲ್ಪ ಧೈರ್ಯದಿಂದ ತಿಳಿಸಿ ಹೇಳಿದ. ಲಕ್ಷ್ಮಣ ತಿಳಿಸಿ ಹೇಳಿದ ಮೇಲೆ ರಾಮನಿಗೆ ಸ್ವಲ್ಪ ಸಮಾಧಾನವಾಯಿತಂತೆ. ಹೌದು, ಏನು ಮಾಡೋಣ, ಸದಾಕಾಲ ವಸಂತ ಇರೋದಿಲ್ಲ ಪ್ರಪಂಚದಲ್ಲಿ. ವಸಂತ ಕಾಲ ಬಂದ ಹಾಗೆ ಗ್ರೀಷ್ಮಕಾಲ ಬರುತ್ತದೆ, ಬೇಸಿಗೆ ಬರುತ್ತದೆ, ಮಳೆಗಾಲ ಬರುತ್ತದೆ. ಇವೆಲ್ಲ ಕಾಲ ಇರಲೇಬೇಕು. ನಮ್ಮ ಜೀವನದಲ್ಲಿ ಸದಾ ಸುಖವೇ ತುಂಬಿಬಿಟ್ಟಿದ್ದರೆ ಆಗ ನಮಗದು ಸುಖ ಅಂತ ಅನಿಸೋದಿಲ್ಲ. ಸದಾ ಮರದ ನೆರಳಿನಲ್ಲಿಯೇ ಕುಳಿತ ವ್ಯಕ್ತಿಗೆ ನೆರಳಿನ ಸುಖದ ಅನುಭವ ಆಗೋದಿಲ್ಲ. ಸ್ವಲ್ಪ ಕಾಲ ಬಿಸಿಲಲ್ಲಿ ಓಡಾಡಬೇಕು. ಮತ್ತು ಈ ವಿರಹ ಅನ್ನೋದು ದಾಂಪತ್ಯದಲ್ಲಿ ಒಂದು ರೀತಿಯಾಗಿ ಭೋಜನದಲ್ಲಿ ಉಪ್ಪಿನಕಾಯಿ ಇದ್ದ ಹಾಗೆ ಅಂತಾರೆ. ಸ್ವಲ್ಪ ಸ್ವಲ್ಪ ವಿರಹ ಬೇಕು. ರಾಮನಿಗೆ ಬಂದಿದ್ದು ಸ್ವಲ್ಪ ಹೆಚ್ಚಾಯಿತು ಅನ್ನೋಣ, ಆದರೂ ವಿರಹ ಬೇಕು. ಆ ವಿರಹದಿಂದ ಅವರ ಪ್ರೇಮ ಗಟ್ಟಿಯಾಗುತ್ತದೆ. ಲಕ್ಷ್ಮಣ ಇದನ್ನೆಲ್ಲ ತಿಳಿಸಿದಾಗ ರಾಮನಿಗೆ ಅನಿಸ್ತು, ಹೌದು ಇದು ಯುಕ್ತ ಅಂತ. ಹೀಗೆ ರಾಮ ಲಕ್ಷ್ಮಣರು ಪಂಪಾ ಸರೋವರದ ಸುತ್ತಮುತ್ತ ಸೀತೆಯನ್ನು ಅಥವಾ ಸೀತೆಯನ್ನು ಕದ್ದೊಯ್ದ ರಾವಣನ ವಿಚಾರವನ್ನು ಹೇಳತಕ್ಕ ಸುಗ್ರೀವನನ್ನು ಹುಡುಕುತ್ತಿರುವಾಗ ಸಮೀಪದ ಋಷ್ಯಮೂಕ ಪರ್ವತದ ತುಟ್ಟ ತುದಿಯಲ್ಲಿ ಕುಳಿತ ಸುಗ್ರೀವನ ಕಣ್ಣಿಗೆ ಇವರಿಬ್ಬರು ಬಿದ್ದರು. ಸುಗ್ರೀವ ವಾಲಿಯ ಭೀತಿಯಿಂದಾಗಿ ಋಷ್ಯಮೂಕ ಪರ್ವತದಲ್ಲಿ ಕುಳಿತಿದ್ದ. ಯಾಕೆ ಅವನು ಋಷ್ಯಮೂಕ ಪರ್ವತದಲ್ಲಿ ಕುಳಿತಿದ್ದ ಅನ್ನೋದನ್ನು ಅವನೇ ಮುಂದೆ ಹೇಳ್ತಾನೆ. ಇಲ್ಲಿ ವಾಲಿ ಸುಗ್ರೀವರ ಬಗ್ಗೆ ಒಂದು ಮಾತು, ಅವರ ಕಥೆ ಬೇರೆ ಕಡೆ ಹೆಚ್ಚಾಗಿ ಸಿಗೋದಿಲ್ಲ. ರಾಮಾಯಣದ ಉತ್ತರಕಾಂಡದಲ್ಲಿ ಅದು ಪ್ರಕ್ಷಿಪ ಅಂತ ಹೇಳ್ತಾರೆ. ಅಲ್ಲಿ ಒಂದು ಸಣ್ಣ ವಿಷಯ ಬರ್ತದೆ. ಒಮ್ಮೆ ಚತುರ್ಮುಖ ಬ್ರಹ್ಮದೇವನ ಕಣ್ಣಿನಲ್ಲಿ ನೀರು ಬಂತಂತೆ. ಆ ನೀರನ್ನು ಒರೆಸಿ ಭೂಮಿಗೆ ಹಾಕಿದಾಗ ಅಲ್ಲಿ ಒಬ್ಬ ವಾನರನ ಜನ್ಮವಾಯಿತಂತೆ. ವೃಕ್ಷರಜಸ್ ಅಥವಾ ವೃಕ್ಷರಾಜ ಅವನ ಹೆಸರು. ಆತನಿಗೆ ಬ್ರಹ್ಮ ಆಜ್ಞೆ ಮಾಡಿದಂತೆ, ನೀನು ನನ್ನ ಬಳಿಯಲ್ಲೇ ಇದ್ದುಬಿಡು, ಎಲ್ಲಿಯಾದರೂ ಹಗಲು ಸುತ್ತಾಡ್ಕೊಂಡು ಬಾ, ಆದರೆ ಒಂದು ಸಾರಿ ಆದರೂ ನನ್ನ ಬಳಿಗೆ ಬಂದು ನನ್ನನ್ನು ಸಂದರ್ಶಿಸಿ ಹೋಗಬೇಕು ಎಂದು. ಅದೇ ರೀತಿ ಮಾಡ್ತಿದ್ದ ವೃಕ್ಷರಾಜ. ಬ್ರಹ್ಮದೇವನಿಗೆ ಪ್ರತಿನಿತ್ಯವೂ ಹಣ್ಣು ಹಂಪಲಗಳನ್ನು ತಂದು ಕೊಡ್ತಿದ್ದ, ಪುಷ್ಪಗಳನ್ನು ತಂದು ಕೊಡ್ತಿದ್ದ. ಈ ಕಾರ್ಯದಲ್ಲಿ ತಲ್ಲೀನನಾದಾಗ ಒಂದು ದಿನ ಆತ ಮೇರುಗಿರಿಯ ಶಿಖರದಲ್ಲಿ ಅಡ್ಡಾಡುತ್ತಿರುವಾಗ ಒಂದು ಸರೋವರವನ್ನು ಕಂಡ, ತಿಳಿ ನೀರನ ಕೊಳ. ಆ ಕೊಳದಲ್ಲಿ ಈತ ನೋಡಿದಾಗ ತನ್ನ ಪ್ರತಿಬಿಂಬ ಕಂಡು ಬಂತು. ಅವನಿಗೆ ಅನಿಸ್ತು, ಇದು ಬೇರೆ ಯಾವನೋ ಒಬ್ಬ ವಾನರ ನನ್ನ ಮೇಲೆ ಕ್ರೋಧದಿಂದಾಗಿ ಆಕ್ರಮಣ ಮಾಡಲು ಬರುತ್ತಾ ಇದ್ದಾನೆ ಅಂತ. ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಬಾರದು. ಕಾವ್ಯದಲ್ಲಿ ಇದು ಕಾವ್ಯ. ಈ ಬ್ರಹ್ಮದೇವನ ನೇತ್ರದಿಂದ ಹುಟ್ಟಿದಂಥ ವೃಕ್ಷರಾಜನಿಗೆ ಭ್ರಾಂತಿಯೇ, ಅವನಿಗೇ ಭ್ರಾಂತಿ ಅಂದಮೇಲೆ ಇನ್ನು ನಮ್ಮ ಪಾಡೇನು ಅಂತ. ಇದೊಂದು ಕಥೆ ಅಷ್ಟೆ. ಸಿಟ್ಟು ಬಂದು ಅವನು ಕೊಳಕ್ಕೆ ಹಾರಿದನಂತೆ ಆ ವಾನರನನ್ನು ಕೊಲ್ಲಬೇಕು ಎಂದು. ಹಾರಿದೊಡನೆ ಹಾರಿ ಮೇಲೆದ್ದಾಗ ಅವನಿಗೆ ಅಲ್ಲಿ ಸಿಗಲಿಲ್ಲ, ಬರೀ ನೆರಳು. ಮೇಲೆದ್ದಾಗ ಅವನು ಸ್ತ್ರೀಯಾಗಿದ್ದ, ವಾನರ ಹೋಗಿ ವಾನರಿಯಾಗಿದ್ದ ಅವನು. ಆ ವಾನರಿ ಅಲ್ಲಿ ಅಡ್ಡಾಡುತ್ತಿರುವಾಗ ಆಕಸ್ಮಿಕವಾಗಿ ಸೂರ್ಯ ಮತ್ತು ಇಂದ್ರರ ದೃಷ್ಟಿ ಆ ವಾನರಿಯ ಮೇಲೆ ಬಿತ್ತಂತೆ. ಸೂರ್ಯನ ದೃಷ್ಟಿ ವಾನರಿಯ ಕಂಠದ ಮೇಲೆ ಬಿದ್ದರೆ ಇಂದ್ರನ ದೃಷ್ಟಿ ವಾನರಿಯ ವಾಲದ ಮೇಲೆ ಬಿತ್ತು. ದೇವತೆಗಳು, ಅವರ ಶಕ್ತಿ ಅಮೋಘವಾದುದು. ಆ ಶಕ್ತಿಯಿಂದಾಗಿ ಆ ವಾನರಿಗೆ ಇಬ್ಬರು ಪುತ್ರರು ಜನಿಸಿದರು. ಇಂದ್ರನ ದೃಷ್ಟಿಯಿಂದಾಗಿ ವಾಲಿ ಜನಿಸಿದರೆ, ಸೂರ್ಯನ ದೃಷ್ಟಿಯಿಂದಾಗಿ ಗ್ರೀವ, ಕುತ್ತಿಗೆಯ ಮೇಲೆ ಬಿದ್ದ ಸೂರ್ಯನ ದೃಷ್ಟಿಯಿಂದಾಗಿ ಸುಗ್ರೀವ ಜನಿಸಿದ. ಹೀಗೆ ಆ ವಾನರಿಗೆ ಇಬ್ಬರು ಮಕ್ಕಳು ಜನಿಸಿದರು. ರಾತ್ರಿ ಆಯಿತು. ಆ ಮಕ್ಕಳನ್ನು ಆಕೆ ಇಟ್ಕೊಂಡಿದ್ದು. ಮಾರ ದಿವಸ ಸೂರ್ಯೋದಯ ಆದಾಗ ಪುನಃ ಆತ ವಾನರ ಆಗಿಬಿಟ್ಟಿದ್ದ. ಅದೇ ಅಷ್ಟು ಸಮಯಕ್ಕೆ ಮಾತ್ರ ವಾನರಿ, ಇಬ್ಬರು ಮಕ್ಕಳನ್ನು ಹೇರೋದಕ್ಕೆ ಮಾತ್ರ ವಾನರಿ. ಹೀಗಾಗಿ ಆ ಇಬ್ಬರು ಮಕ್ಕಳಿಗೆ ಅವರಿಗೆ ವಾಲದಿಂದ ಹುಟ್ಟಿದ್ರಿಂದ ಅಥವಾ ವಾಲದ ಮೇಲೆ ಸೂರ್ಯನ ದೃಷ್ಟಿಯಿಂದ ಇಂದ್ರನ ದೃಷ್ಟಿಯಿಂದಾಗಿ ಹುಟ್ಟಿದ್ದರಿಂದ ವಾಲಿ ಅಂತ ಹೆಸರು. ಗ್ರೀವ, ಕುತ್ತಿಗೆಯ ಮೇಲೆ ಸೂರ್ಯನ ದೃಷ್ಟಿಯಿಂದ ಹುಟ್ಟಿದ್ದರಿಂದಾಗಿ ಸುಗ್ರೀವ ಅಂತ ಹೆಸರು. ಅದರಲ್ಲಿ ಯಾರ ಅಣ್ಣನೋ ಯಾರ ತಮ್ಮನೋ ಗೊತ್ತಿಲ್ಲ, ಅವರು ಒಬ್ಬ ಅಣ್ಣ ಒಬ್ಬ ತಮ್ಮ ಅಂತ ರೂಢಿಯಲ್ಲಿ ಮಾಡ್ಕೊಂಡು ಬಂದರು. ಆಮೇಲೆ ಈ ವೃಕ್ಷರಜ
ಬ್ರಹ್ಮನ ಬಳಿಗೆ ಬಂದು ಇಷ್ಟೆಲ್ಲ ವಿಷಯ ಹೇಳಿದ. ಒಬ್ಬನೇ ಒಬ್ಬ ಸೇವಕನನ್ನು ಇಟ್ಟುಕೊಂಡಿದ್ದ. ಯಾಕೆಂದರೆ ಅವನಿಗೆ ಮದುವೆ ಮಾಡಿರಲಿಲ್ಲ ಬ್ರಹ್ಮ, ಮತ್ತು ಸಂತಾನ ಬೆಳೀತದೆ ಅಂತ. ಮದುವೆ ಮಾಡದೇ ಇದ್ದರೂ ಅವನಿಗೆ ಇಬ್ಬರು ಮಕ್ಕಳು ಆದರು. ಬ್ರಹ್ಮದೇವ ಅಂದ, ಹಾಗಿದ್ದರೆ ನಿನ್ನ ಮಕ್ಕಳಿಗೆ ಕಿಷ್ಕಿಂಧ ಅಂತ ಒಂದು ಸ್ಥಾನವನ್ನು ಕಲ್ಪಿಸಿಕೊಡ್ತೇನೆ, ಅವರು ಅಲ್ಲಿರಲಿ ಅಂತ. ವೃಕ್ಷರಜ ಅಲ್ಲಿಗೆ ಹೋಗಿ ವಾನರ ರಾಜ್ಯವಾದ ಕಿಷ್ಕಿಂಧಕ್ಕೆ ಹೋಗಿ ಅಲ್ಲಿ ವಾಲಿಗೆ ಪಟ್ಟಾಭಿಷೇಕ ಮಾಡಿ ಸುಗ್ರೀವನನ್ನು ಯುವರಾಜನನ್ನಾಗಿ ಮಾಡಿ, ಮಕ್ಕಳೇ ಅಣ್ಣ ತಮ್ಮಂದಿರಂತೆ ನೀವು ಕೊನೆಯವರೆಗೂ ಇದ್ದು ಬಿಡಿ ಅಂತ ಹೇಳಿ ಹೊರಟು ಹೋದ. ತಂದೆಯ ಮಾತಿನಂತೆ ಇವರು ಅಣ್ಣ ತಮ್ಮಂದಿರಂತೆ ಇದ್ದದ್ದು ಆಯಿತು, ಬಿಟ್ಟದ್ದು ಆಯಿತು. ಅಂದರೆ ಇದ್ದು ಬಿಡಿ, ಇದ್ದರೂ ಬಿಟ್ಟರು. ಆಮೇಲೆ ಯಾಕೆ ಕಥೆ ನಡೆಯಿತು ಅನ್ನೋದನ್ನು ಮುಂದೆ ಬರುತ್ತದೆ. ಹೀಗೆ ವಾಲಿಯ ಭಯದಿಂದಾಗಿ ಸುಗ್ರೀವ ಋಷ್ಯಮೂಕ ಪರ್ವತದಲ್ಲಿದ್ದ. ಋಷ್ಯಮೂಕ ಪರ್ವತಕ್ಕೆ ವಾಲಿ ಬರೋ ಹಾಗಿಲ್ಲ, ಅದಕ್ಕೊಂದು ಕಾರಣ ಇದೆ. ಆದರೆ ಅವನಿಗೆ ಯಾವಾಗಲೂ ವಾಲಿಯ ಭಯ. ಯಾವುದೇ ಎತ್ತರವಾದ ಮರವನ್ನು ನೋಡಿದರೂ ಈ ವಾಲಿ ಏನೋ ಅಂತ ಅವನಿಗೆ. ಹಾಗೆ ವಾಲಿಯಿಂದ ಬಹಳ ಪೆಟ್ಟು ತಿಂದಿದ್ದಾನೆ, ಸದಾ ಸಂದೇಹಗ್ರಸ್ತ. ಅವನಿಗೆ ಈ ರಾಮ ಲಕ್ಷ್ಮಣರನ್ನು ನೋಡಿ ಸಂದೇಹ ಆಯಿತು. ಇವರು ನಮ್ಮ ಅಣ್ಣ ಕಳಿಸಿದ ಯಾರಾದರೂ ಗೂಢಚಾರರು ಇರಬಹುದೋ ಏನೋ, ಅಣ್ಣನಿಗಂತೂ ಇಲ್ಲಿ ಬರೋಲು ಸಾಧ್ಯವಿಲ್ಲ, ಅದಕ್ಕಾಗಿ ಈತ ಯಾರೋ ಇಬ್ಬರು ಗೂಢಚಾರರನ್ನು ಕಳಿಸಿದ್ದಾರೆ ಅಂತ ಹೆದರಿಕೆ ಶುರುವಾಯಿತು. ಸರಿ, ವಾಲಿಗೆ ಹೆದರಿಕೆ ಆದಮೇಲೆ ಕೇಳಬೇಕೇ, ಉಳಿದವರಿಗೆ ಇನ್ನೂ 4 ಜನ ಇದ್ದರು ಅವ್ರ ಜೊತೆಗೆ. ವಾಲಿ ಅತ್ತಿಂದ ಇಲ್ಲಿಂದ ಅಲ್ಲಿಗೆ ತಿರುಗ್ತಾ ಇದ್ದ, ಅವನ ಹಿಂದೆ ಇವರು ತಿರುಗ್ತಾ ಇದ್ದರು. ಒಂದು ಶಿಖರದಿಂದ ಮತ್ತೊಂದು ಶಿಖರಕ್ಕೆ, ಅಲ್ಲಿಂದ ಮತ್ತೊಂದು ಶಿಖರಕ್ಕೆ, ಅವರ ಹಿಂದ್ಗಡೆಯಿಂದ ನೋಡೋಣ, ಅವರ ಬಲಗಡೆಯಿಂದ ನೋಡೋಣ ಅಂತ ಸುತ್ತಮುತ್ತಲಿನ ಗುಡ್ಡವನ್ನೆಲ್ಲ ಹಾರಿ ನೋಡ್ತಾ ಇದ್ದರು. ಆಗ ಆಂಜನೇಯ ಹೇಳಿದಂತೆ ಸುಗ್ರೀವನಿಗೆ, ಅಯ್ಯ ಯಾಕೆ ನೀನು ಭಯಪಡ್ತೀಯ? ಯಾಕೆಂದರೆ ವಾಲಿಯ ದೂತರು ಇದ್ದ ಹಾಗೆ ಕಾಣಿಸೋದಿಲ್ಲ, ಇವರು ವಾಲಿಯ ದೂತರಲ್ಲ. ನಿನಗೆ ಒಂದು ರೀತಿಯಾಗಿ ಭಯದಿಂದಾಗಿ ನಿನ್ನ ಮನಸ್ಸು ಒಂದು ಕಡೆ ನಿಲ್ತಾ ಇಲ್ಲ, ಉದ್ವಿಗ್ನನಾಗಿದ್ದೀಯ. ಅದಕ್ಕೆ ಇಲ್ಲಿ ಆಂಜನೇಯ ಸುಗ್ರೀವನನ್ನು ಕುರಿತು ಮಾತನಾಡಿದ ಅನ್ನುವಲ್ಲಿಗೆ ವಾಲ್ಮೀಕಿಗಳು ನಮಗೆ ಮೊಟ್ಟ ಮೊದಲು ಆಂಜನೇಯನ ಪರಿಚಯ ಮಾಡಿಕೊಡ್ತಿದ್ದಾರೆ. ಆಂಜನೇಯನ ಪರಿಚಯ ಅವರು ಹೇಗೆ ಮಾಡಿಕೊಡ್ತಾ ಇದ್ದಾರೆ ಅಂದರೆ, ಉವಾಚ ಹನುಮಾನ್ ವಾಕ್ಯಂ ಸುಗ್ರೀವಂ ವಾಕ್ಯ ಕೋವಿದ. ಅವರು ಆಂಜನೇಯನಿಗೆ ಕೊಟ್ಟ ಮೊಟ್ಟ ಮೊದಲ ವಿಶೇಷಣ ವಾಕ್ಯ ಕೋವಿದ. ಆಂಜನೇಯ ಮಾತಿನಲ್ಲಿ ಬಹಳ ನಿಪುಣ. ಇದೇ ಅವನ ಈ ವಿಶೇಷಣವನ್ನು ವಾಲ್ಮೀಕಿಗಳು ರಾಮಾಯಣದ ಕೊನೆಯವರೆಗೂ ಕೊಂಡೊಯ್ದಿದ್ದಾರೆ. ಎಲ್ಲಿ ನೋಡಿದರೂ ಅವನು ಆಂಜನೇಯ ಬಂದಾಗ ವಾಕ್ಯ ಕೋವಿದ ಅಂತ ಅವರು ಹೇಳೋದು. ಇಷ್ಟೆಲ್ಲ ಅವನ ಬಾಯಿಂದ ಬರತಕ್ಕಂತಹ ಉತ್ತಮವಾದ ಮಾತುಗಳನ್ನು ನಮಗೆ ಓದುಗರಿಗೆ ಕೊಡ್ತಾ ಇದ್ದಾರೆ. ಆಂಜನೇಯನಲ್ಲಿ ಅನೇಕ ಗುಣಗಳಿವೆ, ಅದರಲ್ಲಿ ವಾಕ್ಯ ಕೋವಿದತ್ವ ಅನ್ನೋದೊಂದು. ಮಾತನಾಡಲು ಬಲ್ಲವನು. ಏನು ಹಾಗಿದ್ರೆ ನಮಗೆ ಮಾತನಾಡೋಕೆ ಗೊತ್ತಿಲ್ವಾ? ಆಂಜನೇಯನಿಗೊಬ್ಬನಿಗೆ ಮಾತನಾಡೋಕೆ ಗೊತ್ತಿರೋದ ಅಂದರೆ ಇದೆ, ಎಲ್ಲರಿಗೂ ಮಾತನಾಡೋಕೆ ಗೊತ್ತು. ಅದರಲ್ಲೂ ಭಾರತ ಭೂಮಿಯಲ್ಲಿ ಹುಟ್ಟಿದ ನಾವಂತೂ ಹುಟ್ಟುವಾಗಲೇ ಭಾಷಣ ಮಾಡ್ತಲೇ ಹುಟ್ಟುವವರು. ಅದರಿಂದ ಮಾತನಾಡೋಕೆ ಗೊತ್ತು. ಆದರೆ ಎಲ್ಲಿ, ಯಾರೊಡನೆ, ಎಷ್ಟು, ಹೇಗೆ ಮಾತನಾಡಬೇಕು, ಇದು ಮಾತಿನ ಮಹತ್ವವನ್ನು ತೋರಿಸುವಂಥದ್ದು. ಇಂತಹ ವಿಷಯದಲ್ಲಿ ಆಂಜನೇಯ ಮಾತು ಬಲ್ಲವನು. ಮಾತನ್ನು ದೀರ್ಘ ಮಾಡಲೂ ಬಲ್ಲ, ಹ್ರಸ್ವ ಮಾಡಲೂ ಬಲ್ಲ. ಮುಂದೆ ಸುಂದರಕಾಂಡ ಅಂದರೆ ಆಂಜನೇಯನ ಕಾಂಡವೇ ಅದು ಅಂತ ಇಟ್ಕೊಳ್ಳಿ. ಯಾಕೆಂದರೆ ಅಲ್ಲಿ ಸಂಪೂರ್ಣ ಅವನೇ ಕಥಾನಾಯಕ. ಅಲ್ಲಿ ಮತ್ತು ಯುದ್ಧಕಾಂಡದಲ್ಲಿ ಆಂಜನೇಯನ ಮಾತುಗಾರಿಕೆಯ ವಿಶೇಷ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಇಲ್ಲಿಯೇ ಮುಂದೆ ಗೊತ್ತಾಗುತ್ತದೆ. ಸುಗ್ರೀವನೊಡನೆ ಮಾತನಾಡುವಾಗ ಅಂತ ಹೇಳ್ತಾನೆ, ಸಂಭ್ರಮಸ್ತ್ಯಜ್ಯತಾಮೇಷ ಸರ್ವೈರ್ವಾಲಿಕೃತೆ ಮಹಾನ್ ಮಲಯೋಯಂ ಗಿರಿವರಃ ಭಯಂ ನೇಹ ಅಸ್ತಿ ವಾಲಿನಃ. ಏನಯ್ಯ, ವಾಲಿ ಹೆದರಿಕೆ ಇರಬೇಕು ನಿಜ, ಮನುಷ್ಯನಿಗೆ ಭಯ ಬೇಕು. ಆದರೆ ಭಯದಲ್ಲೇ ಬದುಕಬಾರ್ದು, ಸ್ವಲ್ಪ ವಿಚಾರವನ್ನು ಮಾಡಬೇಕು. ನಾವಿದ್ದದ್ದು ಎಲ್ಲಿ? ಇದು ಮಲಯಗಿರಿ ಅಂದರೆ ಋಷ್ಯಮೂಕ ಪರ್ವತದ ಮತ್ತೊಂದು ಶಿಖರ. ಋಷ್ಯಮೂಕ ಪರ್ವತದ ಸುತ್ತಮುತ್ತ ವಾಲಿ ಬರೋ ಹಾಗಿಲ್ಲ, ಗೊತ್ತು ನಮಗೆ. ಅಂದಮೇಲೆ ಮತ್ತೆ ವಾಲಿ ಯಾವನನ್ನೋ ಕಳಿಸಿದ್ದಾನೆ ಅನ್ನುವ ಭಯ ಯಾಕೆ? ಇನ್ನೊಂದು ಹೇಳ್ಬೋದು, ವಾಲಿಗೆ ತಾನು ಬರೋಕ್ಕಾಗದೇ ಹೋದರೂ ಕೂಡ ಯಾರೋ ಗೂಢಚಾರರನ್ನು ಕಳಿಸಿ ನಮ್ಮನ್ನು ಕೊಲ್ಲತಕ್ಕಂಥ ಪ್ರಯತ್ನ ಮಾಡುತ್ತಿದ್ದಾನೆ ಅಂತ. ನಿನಗೆ ಗೊತ್ತಿದೆ, ವಾಲಿಯನ್ನು ಬಿಟ್ಟರೆ ಮತ್ತೆ ನಿನ್ನ ಮೈ ಮುಟ್ಟೋಗಿ ಬರೋ ಯಾರೂ ಈ ಪ್ರಪಂಚದಲ್ಲಿಲ್ಲ. ಅಂಥ ಶಕ್ತಿ ಸಂಪನ್ನ ನೀನು. ಅಂದಮೇಲೆ ಮತ್ತೆ ಯಾರನ್ನು ಕಳಿಸ್ತಾನೆ ಆತ? ಆದ್ದರಿಂದ ಯಾರೂ ಅಲ್ಲ. ತಂ ಕ್ರೂರದರ್ಶನಂ ಕ್ರೂರಂ ನೇಹ ಪಶ್ಯಾಮಿ ವಾಲಿನಂ ನೇಹ ವಾಲಿ ದುಷ್ಟಾತ್ಮ ನತೆ ಪಶ್ಯಾಮ್ಯಹಂ ಭಯಂ. ಇಲ್ಲಿ ವಾಲಿ ಇಲ್ಲ, ವಾಲಿಯ ಕಡೆಯವರು ಇಲ್ಲ, ಭಯಕ್ಕೆ ಕಾರಣವೇ ಇಲ್ಲ.
ಇಷ್ಟು ಹೇಳಿ ಸುಮ್ಮನಾಗಲಿಲ್ಲ ಹನುಮಂತ. ಅಹೋ ಶಾಖಾಮೃಗತ್ವಂ ತೇ ವ್ಯಕ್ತಮೇವ ಪ್ಲವಂಗಮ. ನೀನು ಶಾಖಾಮೃಗ ಅನ್ನೋದು ಸ್ಪಷ್ಟಪಡಿಸ್ಕೊಂಡೆ. ಶಾಖಾಮೃಗ ಅಂದರೆ ವಾನರ ಅಂತ ಅರ್ಥ. ಶಾಖೆಗಳಲ್ಲಿ ಸಂಚರಿಸುವ ಮೃಗಗಳು ಶಾಖಾಮೃಗಗಳು, ವಾನರು. ನೀನು ಕೋತಿ ಬುದ್ಧಿ ತೋರಿಸಿಬಿಟ್ಟೆ ಅಂತಾನೆ ಹನುಮಂತ. ಇಲ್ಲಿ ಹನುಮಂತ ಮಹಾಪರಾಕ್ರಮಿ. ಅವನೇನು ಸ್ವಲ್ಪವೂ ವಾಲಿಗಿಂತ ಕಡಿಮೆ, ವಾಲಿ ಸುಗ್ರೀವರಿಗಿಂತ ಕಡಿಮೆಯವನಲ್ಲ, ಮಹಾಪರಾಕ್ರಮಿ. ಆದರೂ ಒಂದು ಶಿಸ್ತಿಗೆ ಕಟ್ಟು ಬಿದ್ದು ಆತ ಸುಗ್ರೀವನ ನಾಯಕತ್ವವನ್ನು ಒಪ್ಪಿಕೊಂಡಿದ್ದಾನೆ. ಆಂಜನೇಯನ ಶ್ರೇಷ್ಠ ಗುಣಗಳನ್ನು ಪಟ್ಟಿ ಮಾಡುವಾಗ ನಾವು ಇದನ್ನು ನೆನಪಿನಲ್ಲಿಡಬೇಕು. ಸ್ವತಃ ನಮಗೆ ಶಕ್ತಿ ಇದೆ ಅಂದರೆ ನಾನು ಯಾಕೆ ಅವನ ನಾಯಕತ್ವವನ್ನು ಒಪ್ಪಬೇಕು, ನಾನೇ ಒಂದು ಪಕ್ಷ ಕಟ್ತೀನಿ ಅಂತ ಹೊರಡುವ ಸಮಯದಲ್ಲಿ ಆಂಜನೇಯ ಅಂಥ ಶಕ್ತಿವಂತನಾದರೂ ಒಂದು ನಿಯಮಕ್ಕೆ, ಒಂದು ಶಿಸ್ತಿಗೆ ಒಳಗಾಗಿ ಸುಗ್ರೀವನ ನಾಯಕತ್ವವನ್ನು ಒಪ್ಪಿಕೊಂಡಿದ್ದಾನೆ. ಹಾಗೆ ಒಪ್ಪಿಕೊಂಡರೂ ಕೂಡ ಚುಚ್ಚಿ ಹೇಳಬೇಕಾದ ಸಮಯದಲ್ಲಿ ಚುಚ್ಚಿ ಹೇಳ್ತಾನವನು, ಬಿಡ್ತಾ ಇಲ್ಲ. ನೀನು ಶಾಖಾಮೃಗ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸಿಕೊಂಡೆ, ವಾನರ ಬುದ್ಧಿ ತೋರಿಸಿದೆ. ವಾನರ ಚಂಚಲ, ಚಂಚಲತ್ವಕ್ಕೆ ವಾನರ ಶಬ್ದ ಮತ್ತೊಂದು ಹೆಸರು. ಕಪಿ ಬುದ್ಧಿ ಅಂತ, ಕಪಿ ಬುದ್ಧಿಯನ್ನು ತೋರಿಸಿಬಿಟ್ಟಿಯಲ್ಲ ಅಂತ ಹೇಳ್ತಾನೆ. ಲಘುಚಿತ್ತತೆಯ ಆತ್ಮಾನಂ ನ ಸ್ಥಾಪಯಿಸಿಯೋ ಮತೋ. ನಿನ್ನ ಈ ಲಘುಚಿತ್ತತೆಯ ಮನಸ್ಸು ತುಂಬ ಸಣ್ಣ ಬುದ್ಧಿಯವು ನೀನು. ಹೀಗಾಗಿ ಒಂದು ಕಡೆ ನೆಲೆ ನಿಲ್ಲೋದಿಲ್ಲ. ಸ್ವಲ್ಪ ವಿಚಾರ ಮಾಡು. ನಿನ್ನ ಶರೀರ, ನಿನ್ನ ಮನಸ್ಸು ಸ್ವಲ್ಪ ಕಾಲ ಸ್ಥಿರವಾಗಿಟ್ಟುಕೋ. ಬುದ್ಧಿವಿಜ್ಞಾನ ಸಂಪನ್ನ ಇಂಗಿತೈ ಸರ್ವಮಾಚರ. ನೀನು ಬುದ್ಧಿವಿಜ್ಞಾನ ಸಂಪನ್ನನಾಗು. ಬುದ್ಧಿಯನ್ನು ಕೈಲಿಟ್ಟುಕೋ, ಬುದ್ಧಿಯನ್ನು ಉಪಯೋಗಿಸು. ಇಂಗಿತೈ ಸರ್ವಮಾಚರ. ಇಂಗಿತಗಳಿಂದ, ಕೇವಲ ಹೊರಗಿನ ಆಕಾರವನ್ನು ನೋಡಿಯೇ ಒಳಗಿನ ಬುದ್ಧಿಯನ್ನು, ಮನಸ್ಸನ್ನು ಅರಿತಕ್ಕಂತಹ ಕಾರ್ಯವನ್ನು ಮಾಡು. ಇದು ಬುದ್ಧಿವಂತರ ಲಕ್ಷಣ. ಬುದ್ಧಿವಂತರು ಎಲ್ಲವನ್ನೂ ಸ್ಪಷ್ಟವಾಗಿ ತಿಳ್ಕೊಂಡ ಮೇಲೇ ಹೇಳೋದಿಲ್ಲ, ಸ್ವಲ್ಪ ಗೊತ್ತಾದರೂ ಸಾಕು. ಅವರು ಉಳಿದದ್ದನ್ನು ಊಹಿಸ್ತಾರೆ. ಅನುಕ್ತಮಪ್ಯೂಹತಿ ಪಂಡಿತೋ ಜನಃ ಅಂತ ಒಂದು ಮಾತುಂಟು. ಪಂಡಿತರಾದಂಥವರು ಹೇಳದೇ ಇದ್ದದ್ದನ್ನು ಊಹಿಸಿಕೊಳ್ತಾರೆ, ಹೇಳದೇ ಬಿಟ್ಟದ್ದನ್ನು ಊಹಿಸಿಕೊಳ್ತಾರೆ. ಯಾವಾಗಲೂ ಭಾಷೆ ಎನ್ನುವುದಿದೆಯಲ್ಲ, ಇದು ಪರಿಪೂರ್ಣ ಅಲ್ಲ. ನಾವು ಎಲ್ಲ ವಿಷಯವನ್ನು ವಿವರವಾಗಿ ಹೇಳೋಕ್ಕೆ ಸಾಧ್ಯವಿಲ್ಲ. ಹಾಗೆ ಸಾಧ್ಯವಿದ್ದಿದ್ದರೆ ನಮ್ಮ ಶಾಸ್ತ್ರಗ್ರಂಥಗಳಿಗೆ ವ್ಯಾಖ್ಯಾನ, ಅದಕ್ಕೆ ವ್ಯಾಖ್ಯಾನಗಳೆಲ್ಲ ಯಾಕೆ ಬರ್ತಿದ್ದವು? ಎಷ್ಟೋ ವಿಷಯವನ್ನು ಹೇಳದೇ ಬಿಡಬೇಕಾಗಿ ಬರುತ್ತದೆ ಅನಿವಾರ್ಯವಾಗಿ. ಅಂಥ ಸಮಯದಲ್ಲಿ ಪಂಡಿತರಾದವರು ಅವರ ಹೇಳುವವರ ಮುಖವನ್ನು ನೋಡಿ ಅಥವಾ ಹಿಂದೆ ಮುಂದಿನ ವಾಕ್ಯಗಳನ್ನು ನೋಡಿ ಹೇಳದೇ ಬಿಟ್ಟದ್ದನ್ನು ಊಹಿಸಿಕೊಳ್ಳಬೇಕು. ನೀನು ಇಂಗಿತದಿಂದಲೇ ಎಲ್ಲ ತಿಳಿದುಕೋ. ನ ಹ್ಯಬುದ್ಧಿಂಗತೋ ರಾಜ ಸರ್ವಭೂತಾನಿ ಶಾಸ್ತಿ. ನೀನು ರಾಜ, ನಾನು ರಾಜನಾಗಬೇಕು ಅಂತಿದ್ದೀಯ. ನೀನು ರಾಜನಾಗಬೇಕು ಅಂತಿದ್ದರೆ ರಾಜನಿಗೆ ಇರಬೇಕಾದ ಗುಣಗಳನ್ನು ನೀನು ಪಡೆದಿರಬೇಕು. ನನ್ನಲ್ಲಿ ಅಂಥ ಗುಣಗಳಿಲ್ಲ, ಆದರೂ ಅಧಿಕಾರ ನನಗೆ ಬೇಕು, ನಾನು ರಾಜನಾಗಬೇಕು ಅಂದರೆ ಅಂಥ ರಾಜ ಹೆಚ್ಚು ಕಾಲ ಬದುಕೋದಿಲ್ಲ. ಮೊದಲು ರಾಜತ್ವಕ್ಕೆ ನಿನ್ನನ್ನು ನೀನು ಅರ್ಹನನ್ನಾಗಿ ಮಾಡಿಕೊ. ಬುದ್ಧಿಹೀನನಾದವನು ರಾಜನಾಗೋದಿಲ್ಲ. ಇದನ್ನು ಕೇಳಿದ ಸುಗ್ರೀವ. ಸಿಟ್ಟು ಬರಲಿಲ್ಲ ಅವನಿಗೆ. ಯಾಕೆಂದರೆ ಆಂಜನೇಯನಿಗೂ ಅವನಿಗೂ ಅನೇಕ ವರ್ಷಗಳ ಒಡನಾಟ. ಹೀಗೆ ಮಧ್ಯೆ ಮಧ್ಯೆ ಬೈಯೋದು ಅವರಲ್ಲಿ ಇತ್ತು ಅಂತ ಕಾಣುತ್ತದೆ. ಆಂಜನೇಯನ ಮಾತನ್ನು ಕೇಳಿ ಆತ ಹೇಳ್ದ, ನೋಡಯ್ಯ ಆಂಜನೇಯ, ನೀನು ಹೇಳಿದ್ದೆಲ್ಲ ನಿಜ. ಆದರೆ ಇಲ್ಲಿ ಇರುವಂಥ ವ್ಯಕ್ತಿಗಳು ಯಾರು? ದೀರ್ಘಬಾಹು ವಿಶಾಲಾಕ್ಷವು ಶರಸಾಪಾಸಿ ಧಾರಿಣು. ದೀರ್ಘಬಾಹು, ಉದ್ದವಾದ ತೋಳುಗಳು. ಆಜಾನುಬಾಹು, ಅದು ಮಹಾಪುರುಷರ ಲಕ್ಷಣ ಅಂತ ಹೇಳ್ತಾರೆ. ಎರಡೂ ತೋಳುಗಳು ಮೊಣಕಾಲಿಗೆ ತಗಲಬೇಕಂತೆ. ಅದೇ ರೀತಿ ಇದ್ದಾರೆ ಈ ರಾಮಲಕ್ಷ್ಮಣರು. ವಿಶಾಲಾಕ್ಷವು, ಅಗಲವಾದ ಕಣ್ಣು. ಇಷ್ಟೇ ಅಲ್ಲ, ಶರ ಚಾಪ ಧಾರಿಣವು, ಬಿಲ್ಲು ಬಾಣ ಧರಿಸಿದ್ದಾರೆ, ಖಡ್ಗವನ್ನು ಧರಿಸಿದ್ದಾರೆ. ಇದು ನಮಗೆ ಸಂದೇಹ ಬರೋದಿಲ್ವೇ? ನಮ್ಮ ಸುತ್ತಮುತ್ತ ಇರೋದು ಘೋರಾರಣ್ಯ. ಈ ಅರಣ್ಯದ ನಿವಾಸಿಗಳೆಲ್ಲ ನಮಗೆ ಗೊತ್ತು, ಇವರ ಸ್ವರೂಪ ನಮಗೆ ಗೊತ್ತು, ಅವ್ರು ಏನು ಆಯುಧ ಹಿಡ್ಕೊಳ್ತಾರೆ ನಮಗೆ ಗೊತ್ತು. ಆದರೆ ಇವರು ಹಾಗಲ್ಲ. ಮನುಷ್ಯರು ಯುಕ್ತವಾದ ಆಯುಧಗಳನ್ನು ಧರಿಸಿದ್ದಾರೆ. ಮತ್ತು ಸುರಸುತೋಪಮವು, ದೇವತಾಪುತ್ರರಂತೆ ಕಂಡು ಬರ್ತಾ ಇದ್ದಾರೆ. ಸಾಮಾನ್ಯವಾದ ತೇಜಸ್ಸು ಅಲ್ಲ ಇವರದು. ಆದ್ದರಿಂದ ಇವರನ್ನು ನೋಡಿದರೆ ಯಾರಿಗಯ್ಯ ಬರದೇ ಇರೋದು?
ಯೋಚನೆ ಬರೋದಿಲ್ಲ ನಮಗೆ ಇವರು ಯಾರು ಅಂತ. ಸಹಜವಾಗಿ ನಮ್ಮ ಪ್ರಾಂತಕ್ಕೆ ಇದುವರೆಗೂ ಸಂಚರಿಸಿದ ಒಬ್ಬ ಹೊಸ ವ್ಯಕ್ತಿ ಬಂದಾಗ ಸಂಶಯ ಸಹಜವಾಗಿ ಬರುತ್ತದೆ. ಯಾರಿವರು? ಇನ್ಯಾರು ಬರೋಕ್ಕೆ ಸಾಧ್ಯ ನಮಗೆ? ವಾಲಿ ಯಾರನ್ನಾದರೂ ಕಳಿಸಿರಬೇಕು. ವಾಲಿ ಪ್ರಣೀತಾವೇತವು. ಆದ್ದರಿಂದ ನನಗೆ ಭಯ ಉಂಟಾಗಿದೆ. ಮತ್ತು ಇವರಿಗೂ ವಾಲಿಗೂ ಎಲ್ಲಿಗೆಲ್ಲಿಯ ಸಂಬಂಧ? ಇವರು ಮನುಷ್ಯರು, ವಾಲಿ ವಾನರ. ಇವರನ್ನು ಹೇಗೆ ವಾಲಿ ಕಳಿಸೋಕೆ ಸಾಧ್ಯ ಅಂದರೆ, ಆಂಜನೇಯ ಅದನ್ನೆಲ್ಲ ಹೇಳಬೇಡ ನೀನು. ಯಾಕೆಂದರೆ ರಾಜಾನೋ ಬಹುಮಿತ್ರ, ರಾಜರಿಗೆ ಅನೇಕ ಜನ ಮಿತ್ರರಿರ್ತಾರೆ. ಎಲ್ಲೆಲ್ಲಿಯೋ ಅವರ ಗೂಢಚಾರರಿರ್ತಾರೆ. ರಾಕ್ಷಸರೊಡನೆ ಸಂಬಂಧ ಬೆಳೆಸಿದ್ದಾನೆ ವಾಲಿ, ಮಾನವರೊಡನೆ ಸಂಬಂಧ ಬೆಳೆಸಿರ್ಬೋದು, ಯಾರ ಜೊತೆಗಾದರೂ ಸಂಬಂಧ ಬೆಳೆಸಬಲ್ಲ ಅವನು. ಆದುದರಿಂದ ನಾವು ಪ್ರತಿಯೊಂದನ್ನು ಸಂಶಯದ ದೃಷ್ಟಿಯಿಂದಲೇ ಕಾಣಬೇಕು. ಇದು ರಾಜರ ಮೊದಲನೇ ಕರ್ತವ್ಯ. ಯಾರನ್ನೂ ನಂಬಬಾರದು, ನಂಬಿದಂತಿರಬೇಕು ಅಷ್ಟೇ. ಆದ್ದರಿಂದ ಏನು ಮಾಡಬೇಕು ನಾವೀಗ? ಕೃತ್ಯೇಶು ವಾಲಿ ಮೇಧಾವಿ. ಮತ್ತು ನಮ್ಮ ಅಣ್ಣ ಬರೀ ತೋಳ್ಬಲ ಮಾತ್ರ ಅಲ್ಲ ಅವನಲ್ಲಿರೋದು, ಬುದ್ಧಿಬಲವೂ ಉಂಟು. ಅದಕ್ಕೋಸ್ಕರ ಇವರು ಯಾರು ಅಂತ ತಿಳಿದೇ ಹೋದರ್ತು ನನಗೆ ಸಮಾಧಾನವಿಲ್ಲ. ಅದಕ್ಕೆ ನೀನೊಂದು ಕೆಲಸ ಮಾಡು ಅಂದ ಸುಗ್ರೀವ. ಈಗ ನೀನೇ ಹೋಗಬೇಕು ಅವರ ಬಳಿಗೆ. ನೀನು ಹೋಗಿ ಮೆಲ್ಲನೆ ವಿಚಾರ ಮಾಡಿ ಅವರು ಯಾರು, ಎಲ್ಲಿಂದ ಬಂದವರು ಅಂತ ತಿಳಿದುಕೋ. ಮತ್ತು ನೀನು ನನಗೆ ಉಪದೇಶ ಮಾಡಿದೆಯಲ್ಲ, ಇಂಗಿತಜ್ಞನಾಗಿ ಕಾರ್ಯ ಮಾಡು ಅಂತ. ನಾನೀಗ ಅದನ್ನೇ ನಿನಗೆ ಹೇಳ್ತೇನೆ. ನೀನು ಇಂಗಿತಜ್ಞನಾಗಿ ಕಾರ್ಯ ಮಾಡು. ಕೇವಲ ಅವರ ಮಾತನ್ನು ನಂಬೇಡ, ಅವರ ಮುಖಭಾವ ನೋಡು. ಇಂಗಿತಾನಾಂ ಪ್ರಕಾರೈಶ್ಚ ರೂಪ ವ್ಯಾಭಾಷಣೇನ ಚ. ಅವರ ಇಂಗಿತ, ಸಾಮಾನ್ಯವಾಗಿ ಮುಖ ಅನ್ನೋದು ಮನಸ್ಸಿನ ಕನ್ನಡಿ ಇದ್ದ ಹಾಗೆ. ಅದು ಮುಖದಲ್ಲಿ ಮನಸ್ಸಿನ ಭಾವನೆಗಳನ್ನು ಹಿಡಿದಿಟ್ಕೊಳ್ಳೋದು, ಮುಚ್ಚಿಟ್ಕೊಳ್ಳೋದು ಬಹಳ ಕಷ್ಟ, ಸಾಮಾನ್ಯ ಜನರಿಗೆ ಕಷ್ಟ. ಇನ್ನು ಅಂಥ ಬುದ್ಧಿವಂತರು ಇರ್ತಾರೆ, ಮೋಸಗಾರರಿರ್ತಾರೆ, ಆ ವಿಚಾರ ಬೇರೆ. ಸಾಮಾನ್ಯರು ಮಾತನಾಡುವಾಗ ತಮ್ಮ ಮನಸ್ಸಿನ ಭಾವನೆಗಳನ್ನು ಹೊರಗೆ ಹಾಕಿಬಿಡ್ತಾರೆ. ಆಂಜನೇಯ ನೀನು ಅದನ್ನೆಲ್ಲ ನೋಡು, ಅವ್ರ ಜೊತೆ ಮಾತನಾಡು. ಯಾವ ಭಾಷೆ ಮಾತಾಡ್ತಾರೆ ಅವರು, ಯಾವ ಕಡೆ ಭಾಷೆ ಅದು, ಉತ್ತರದ್ದೋ ದಕ್ಷಿಣದ್ದೋ ಎಲ್ಲ ತಿಳಿದುಕೋ. ಆಮೇಲೆ ಲಕ್ಷಯ ಸ್ವತಯೋರ್ಭಾವಂ, ಅವರ ಭಾವನೆಗಳನ್ನೆಲ್ಲ ತಿಳಿದುಕೋ ನೀನು. ಇಷ್ಟೇ ಅಲ್ಲ, ನೀನು ಏನು ಮಾಡಬೇಕು ಅಂದರೆ ಅವ್ರ ಜೊತೆ ಮಾತಾಡುವಾಗ ನನ್ನ ಕಡೆ ಮುಖ ಹಾಕ್ಕೊಂಡು ಮಾತಾಡು. ಅಂದರೆ ಅವರ ಮುಖದಲ್ಲಿ ಏನೇನು ನಡೀತಾ ಇದೆ ಅದು ನಿನಗೆ ಗೊತ್ತಾಗಬೇಕು, ನೀನು ಅದನ್ನು ನನಗೆ ಸೂಚನೆ ಕೊಡಬೇಕು ನಿನ್ನ ಮುಖಭಾವದಿಂದ. ಹೀಗೆ ನನ್ನ ಕಡೆ ಮುಖ ಇಟ್ಟುಕೊಂಡು ನೀನು ಮಾತಾಡಬೇಕು. ಇಷ್ಟು ಮಾಡು. ಶುದ್ಧಾತ್ಮಾನೋ ವಿದಿತ್ವೇತವು ಜಾನೀಹಿ ತ್ವಂ ಪ್ರವಂಗಮ ವ್ಯಾಭಾಷಿತೈರ್ವ ವಿಜ್ಞೇಯ ಸ್ಯಾತ್ ದುಷ್ಟಾದುಷ್ಟತಾತಯೋ. ಅವರು ದುಷ್ಟರೋ ಅದುಷ್ಟರೋ ಅನ್ನೋದನ್ನು ಮಾತಿನಿಂದ ತಿಳಿದುಕೋ ಎಂದು ಹೇಳಿದಾಗ, ಆಂಜನೇಯ ಆಗಲಿ ಮಹಾರಾಯ, ನಿನಗಂತೂ ಹೆದರಿಕೆ ಇದೆ, ನಿನ್ನ ಭಯವನ್ನು ಹೋಗಲಾಡಿಸಬೇಕು, ನನ್ನ ಕರ್ತವ್ಯ, ನೀನು ಹೇಳಿದ್ದೀಯ ಅಂತ ನಾನು ಹೋಗ್ತೇನೆ ಅಂತ ಹೊರಟನಂತೆ. ಇಷ್ಟನ್ನು ತಿಳಿದುಕೊಂಡ ಹನುಮಂತ ಋಷ್ಯಮೂಕದಿಂದ ಕೆಳಗೆ ಹಾರಿದ. ರಾಮಲಕ್ಷ್ಮಣರ ಬಳಿಗೆ ಹೋಗಬೇಕು. ಆದರೆ ರಾಮಲಕ್ಷ್ಮಣರು ಅವರು ಯಾರು, ಅವರ ವೃತ್ತಾಂತವೇನು ಅಂತ ತಿಳಿದುಕೊಳ್ಳುವಾಗ ಇದೇ ರೂಪದಿಂದ ಹೋದರೆ ಪ್ರಯೋಜನ ಇಲ್ಲ. ಯಾಕೆಂದರೆ ಅವರು ನಿಜವನ್ನು ಹೇಳ್ತಾರೋ ಇಲ್ಲವೋ ಗೊತ್ತಿಲ್ಲ. ಅದಕ್ಕಾಗಿ ಆತ ಭಿಕ್ಷುವೇಷಧರೋ ಭೂತ್ವ, ಭಿಕ್ಷುವೇಷವನ್ನು ಧರಿಸಿ ಹೋದ ಅಂತ ವಾಲ್ಮೀಕಿಗಳು ಹೇಳಿದರು. ಶಠಬುದ್ಧಿತಯ ಅಂತ ಒಂದು ಮಾತು. ಶಠಬುದ್ಧಿ ಅಂದರೆ ಮೋಸಕ್ಕೆ ಪ್ರತಿ ಮೋಸ. ಒಂದು ವೇಳೆ ವಾಲಿ ಈ ರೀತಿಯಾಗಿ ಮೋಸ ಮಾಡಿದ್ದರೆ ಅದಕ್ಕೆ ಸರಿಯಾಗಿ ಮೋಸದಿಂದಲೇ ಆ ಮೋಸವನ್ನು ಎದುರಿಸಬೇಕು ಅನ್ನೋದಕ್ಕೋಸ್ಕರ ಆಂಜನೇಯ ಭಿಕ್ಷುವೇಷಧಾರಿಯಾಗಿ ಹೋದ. ಇಲ್ಲಿ ಭಿಕ್ಷುವೇಷ ಅಂದರೆ ಏನು ಅಂತ ನಮ್ಮ ವ್ಯಾಖ್ಯಾನಕಾರರು ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಸಾಮಾನ್ಯವಾಗಿ ಭಿಕ್ಷು ಅಂದರೆ ಪ್ರಸಿದ್ಧವಾದದ್ದು ಸನ್ಯಾಸಿ ಅಂತ, ಭಿಕ್ಷುಕ ಅಂತಲ್ಲ, ಭಿಕ್ಷು ಅಂದರೆ ಸನ್ಯಾಸಿ. ಸನ್ಯಾಸಿ ವೇಷವನ್ನು ಧರಿಸಿ ಆಂಜನೇಯ ಹೋದ. ತಪ್ಪೇನೋದರಲ್ಲಿ ಹಾಗೆ ಒಪ್ಪಿಬಿಡೋಣ ಅಂದರೆ, ಅಲ್ಲಿ ಹೋದವನೇ ಏನು ಮಾಡ್ತಾನೆ, ಆಂಜನೇಯ ರಾಮಲಕ್ಷ್ಮಣರಿಗೆ ತಲೆಬಾಗಿ ನಮಸ್ಕರಿಸುತ್ತಾನೆ. ವಿನೀತವದುಪಾಗಮ್ಯ ರಾಘವು ಪ್ರಣಿಪತ್ಯ ಚ ಆಬಭಾಷೆ. ರಾಮಲಕ್ಷ್ಮಣರಿಗೆ ನಮಸ್ಕಾರ ಮಾಡಿ ಅವನು ಅವರೊಡನೆ ಮಾತನಾಡಿದ. ನಮ್ಮಲ್ಲಿ ಶಾಸ್ತ್ರಜ್ಞರಿಗೆ ಸ್ವಲ್ಪ ತೊಡಕು ಬಂತಿಲ್ಲಿ. ಸನ್ಯಾಸಿ ಎನ್ನುವುದು ಗೃಹಸ್ಥರಿಗೆ ನಮಸ್ಕಾರ ಮಾಡೋದುಂಟೆ, ಶಾಸ್ತ್ರಕ್ಕೆ ವಿರುದ್ಧ ಅದು. ಆದ್ದರಿಂದ
ಇಲ್ಲಿ ಭಿಕ್ಷು ವೇಷ ಅಂದರೆ ಸನ್ಯಾಸಿ ವೇಷ ಅಂತ ಅರ್ಥ ಮಾಡಬಾರ್ದು ಅಂತ ಕೆಲವರು. ತಪ್ಪೇನು, ಸನ್ಯಾಸಿಯಾಗಿ ಏನೋ ಅಪರಿಚಿತರು ಬಂದಿದ್ದಾರೆ, ಮಾತನಾಡೋ ರಭಸದಲ್ಲಿ ನಮಸ್ಕಾರ ಮಾಡಿಬಿಟ್ಟು ಎಷ್ಟೋ ಜನ ಸ್ವಾಮಿಗಳಿಗೂ ಕೂಡ ತಾವು ಸ್ವಾಮಿಗಳು ಅನ್ನೋದು ಮರ್ತೋಗ್ಬಿಡುತ್ತೆ, ಎದುರುಗಡೆ ನಮಸ್ಕಾರ ಅಂದರೆ ನಮಸ್ಕಾರ ಮಾಡಿಬಿಡ್ತಾರೆ ಅವರು. ಹಾಗೇನಾದರೂ ಆಗಿರ್ಬೋದಾ ಅಂತ ಕೆಲವರು. ಇಲ್ಲ ಅದು ಸಾಧ್ಯವಿಲ್ಲ. ಒಂದು ವೇಳೆ ಆಂಜನೇಯನಿಗೆ ಹಾಗಾದರೂ ಕೂಡ ರಾಮಲಕ್ಷ್ಮಣರು ಸದಾಚಾರ ಸಂಪನ್ನರು. ಒಬ್ಬ ಸನ್ಯಾಸಿ ತಮ್ಮ ಎದುರಿಗೆ ಬಂದದ್ದನ್ನು ನೋಡಿ ಪ್ರಪ್ರಥಮವಾಗಿ ಇವರೇ ಹೋಗಿ ಅವನ ಕಾಲಿಗೆ ಬೀಳಬೇಕು. ಅದು ಬಿಟ್ಟು ಅವನು ನಮಸ್ಕಾರ ಮಾಡುವವರೆಗೆ ಸುಮ್ಮನಿದ್ದರು ಅಂದರೆ ಅದು ಸನ್ಯಾಸಿ ವೇಷ ಆಗಿರಲಿಕ್ಕಿಲ್ಲ ಅಂತ ಹೀಗೆ ವ್ಯಾಖ್ಯಾನಕಾರರು ಭಾಳಷ್ಟು ಚರ್ಚೆ ಮಾಡಿದ್ದಾರೆ. ಇಲ್ಲಿ ನಾವು ಭಿಕ್ಷು ಅಂದ ಕೂಡಲೇ ಸನ್ಯಾಸಿ ಅಂತಲೇ ಇಟ್ಕೋಬೇಕಾಗಿಲ್ಲ. ಭಿಕ್ಷೆ ಬೇಡುವವನು ಭಿಕ್ಷು. ಬ್ರಹ್ಮಚಾರಿಯೂ ಭಿಕ್ಷುವೇ, ಅವನು ಭಿಕ್ಷುಕನೇ. ಬ್ರಹ್ಮಚಾರಿ ವೇಷದಿಂದ ಆಂಜನೇಯ ರಾಮಲಕ್ಷ್ಮಣರ ಬಳಿಗೆ ಹೋದ ಅಂತ ಇಟ್ಕೊಂಡ್ರೆ ತಪ್ಪಾಗಲಿಕ್ಕಿಲ್ಲ. ಬ್ರಹ್ಮಚಾರಿಯಾದವನು ಗೃಹಸ್ಥರಿಗೆ ನಮಿಸೋದು ಅಂತ ನಿಷಿದ್ಧವೇನೂ ಅಲ್ಲ. ಮೇಲಾಗಿ ಇಲ್ಲಿ ರಾಮಲಕ್ಷ್ಮಣರ ಮನಸ್ಸನ್ನು ನಂಬಿಸತಕ್ಕಂಥ ವೇಷ ಆಗಬೇಕು ಅಷ್ಟೇ. ಅದು ಸನ್ಯಾಸಿ ವೇಷವಾದರೂ ಆಗ್ಬೋದು, ಬ್ರಹ್ಮಚಾರಿ ವೇಷವಾದರೂ ಆಗ್ಬೋದು. ಬ್ರಹ್ಮಚಾರಿ ವೇಷವನ್ನು ಧರಿಸಿ ಹೋದಾಗ ರಾಮಲಕ್ಷ್ಮಣರಿಗೆ ಅಯ್ಯೋ ಪಾಪದ ಹುಡುಗ ಇನ್ನು ಜೀವನ ಸಂಗ್ರಾಮದಲ್ಲಿ ಧುಮುಕಿಲ್ಲ, ಅಂದರೆ ಮೋಸ ಗೀಸ ಗೊತ್ತಿಲ್ಲ ಅವನಿಗೆ ಇನ್ನು ಅಂತ ತಿಳ್ಕೊಂಡು ಆ ಬ್ರಹ್ಮಚಾರಿಯನ್ನು ಅವನ ಮಾತನ್ನು ನಂಬುತ್ತಾರೆ. ಅದಕ್ಕೋಸ್ಕರ ಇವನು ಬ್ರಹ್ಮಚಾರಿ ವೇಷದಿಂದ ಅಲ್ಲಿ ಹೋದನಂತೆ, ಭಿಕ್ಷು ವೇಷಧರ. ಹಾಗೆ ಹೋಗಿ ಅವರಿಗೆ ನಮಸ್ಕರಿಸಿದ. ರಾಮಲಕ್ಷ್ಮಣರಿಗೆ ನಮಸ್ಕಾರ ಮಾಡಿ ಕೇಳ್ತಾನೆ, ಉವಾಚ ಕಾಮತೋ ವಾಕ್ಯಂ ರಾಜರ್ಷಿ ದೇವ ಪ್ರತಿಮವು. ಆತ ಯಥೇಚ್ಛವಾಗಿ ಒಳ್ಳೆ ಮಾತನ್ನಾಡ್ದ. ನೀವು ದೇವತಾ ಪುರುಷರಿದ್ದಾಗಿದ್ದೀರಾ. ಇದು ಬುದ್ಧಿವಂತರ ಮಾತಾಡುವವರ ಲಕ್ಷಣ. ಏನೆಂದರೆ ಮೊದಲು ಎದುರಿಗಿದ್ದವರನ್ನು ಯಥೇಚ್ಛವಾಗಿ ಹೊಗಳಿಬಿಡಬೇಕು. ನಮ್ಮ ಮಾತನ್ನು ಅವರು ಕೇಳಬೇಕು. ಬರೀ ಕೇಳೋದಿಷ್ಟೇ ಅಲ್ಲ, ನಮ್ಮ ಮಾತನ್ನು ಆತ್ಮೀಯತೆಯಿಂದ ಲಾಲಿಸಬೇಕು ಅಂತಿದ್ದರೆ ಹೊಗಳಬೇಕು. ಈ ಪ್ರಪಂಚದಲ್ಲಿ ಹೊಗಳಿಕೆಗೆ ವಶನಾಗದ ವ್ಯಕ್ತಿ ಯಾರೂ ಇಲ್ಲ. ಆದರೆ ಹೊಗಳುವಿಕೆಯಲ್ಲೂ ಸ್ವಲ್ಪ ಯೋಚನೆ ಮಾಡಿ ಹೊಗಳಬೇಕು. ಆ ಹೊಗಳಿಕೆ ಅತಿಯಾದರೆ ಕೇಳುವವನಿಗೆ ಸಂದೇಹ ಬರ್ತದೆ. ಅತಿಯಾಗಬಾರ್ದು, ಒಂದು ಹಂತದವರೆಗೆ ಹೊಗಳಬೇಕು. ಅದು ಸ್ವಾಭಾವಿಕ ಎನ್ನುವಂತೆ ಹೊಗಳಬೇಕು. ಆತ ಹೇಳಿದ, ಹನುಮಂತನ ಮಾತಿನಲ್ಲಿ ಸುಳ್ಳೇನೂ ಇರಲಿಲ್ಲ. ಯಾಕೆಂದರೆ ರಾಮಲಕ್ಷ್ಮಣರಿಬ್ಬರೂ ತೇಜಸ್ವಿಗಳು, ದೇವಪುರುಷರಂತೆ ಇದ್ದೀರಾ. ನಿಮ್ಮನ್ನು ನೋಡಿದರೆ ಯಾವುದೋ ಒಂದು ರಾಜ್ಯದ ಉತ್ತರಾಧಿಕಾರಿಗಳೋ ಎನ್ನುವಂತೆ ತೋರ್ತಾ ಇದ್ದೀರಾ. ಆದರೆ ನಿಮ್ಮ ಈ ಆಕೃತಿಗೆ, ನಿಮ್ಮ ಈ ತೇಜಸ್ಸಿಗೆ, ನಿಮ್ಮ ಈ ವೇಷಭೂಷಣಕ್ಕೆ ಯಾಕೋ ಹೊಂದಿಕೆ ಆಗ್ತಾ ಇಲ್ಲ. ಒಂದು ರೀತಿಯಲ್ಲಿ ನಾರು ಬಟ್ಟೆಯನ್ನುಟ್ಟು ವನವಾಸಿಗಳ ವೇಷ ಧರಿಸಿದ್ದೀರ, ಜಟೆಯನ್ನು ಕಟ್ಟಿದ್ದೀರ, ಕೈಯಲ್ಲಿ ಬಿಲ್ಲು ಬಾಣ ಹಿಡಿದಿದ್ದೀರ, ಖಡ್ಗ ಇದೆ, ಫಳಫಳ ಹೊಳಿತಾ ಇದೆ, ಹುತ್ತದಿಂದ ಹೊರಬಿದ್ದ ಹಾವಿನಂತೆ ಶೋಭಿಸ್ತಾ ಇದೆ. ನೀವಿಬ್ಬರು ಅವಳಿ ಜವಳಿಗಳೇನೋ ಎನ್ನುವ ಹಾಗೆ ತದ್ರೂಪಿಗಳಾಗಿದ್ದೀರ. ಅಣ್ಣ ತಮ್ಮಂದಿರು ಅನ್ನೋದರಲ್ಲಿ ಸಂದೇಹವೇ ಇಲ್ಲ. ಈ ಕಾಡಿನಲ್ಲಿ ಬಂದು ಏನನ್ನೋ ಹುಡುಕುವರ ಹಾಗೆ ಅತ್ತ ಇತ್ತ ನೋಡ್ತಾ ಇದ್ದೀರಾ. ನಿಮ್ಮನ್ನು ನೋಡಿದರೆ ಇದು ಹೊಸ ಪ್ರದೇಶ ನಿಮಗೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ನೀವು ಎಲ್ಲಿಯವರು, ಇಲ್ಲಿ ಏನನ್ನು ಹುಡುಕ್ತಾ ಇದ್ದೀರಾ, ಯಾಕೆ ಬಂದಿದ್ದೀರಾ ಎಂದು ಆತ ಅವರ ವಿಷಯವನ್ನೆಲ್ಲ ವಿಚಾರಿಸಿದ. ಇಷ್ಟು ಹೇಳಿದರೂ ಕೂಡ ರಾಮಲಕ್ಷ್ಮಣರು ಮಾತನಾಡಲಿಲ್ಲ. ಇವನನ್ನು ನೋಡ್ತಾ ಉಳಿದರು. ಅವರಿಗೂ ಕೂಡ ಇವನನ್ನು ನೋಡಿದಾಗ ಸ್ವಲ್ಪ ಸಂದೇಹ ಬಂತೋ ಏನೋ. ಏನು ಇದ್ದಕ್ಕಿದ್ದಾಗೆ ಈ ದಂಡಕಾರಣ್ಯದಲ್ಲಿ, ಒಬ್ಬ ದಟ್ಟ ಅರಣ್ಯದಲ್ಲಿ ಒಬ್ಬ ಬ್ರಹ್ಮಚಾರಿ ಬಂದು ಕೇಳ್ತಾ ಇದ್ದಾನೆ. ಕೇಳಿದಾಕ್ಷಣ ನಮ್ಮ ಪರಿಚಯವನ್ನೆಲ್ಲ ಹೇಳಿಬಿಡೋದೆ. ಸ್ವಲ್ಪ ಯೋಚನೆ ಬಂತವರಿಗೆ. ಅವರು ಸುಮ್ಮನಾದರು. ಆಗ ಆತನೇ ಹೇಳ್ತಾನೆ, ಏನಿದು, ನಾನಿಷ್ಟು ಮಾತನಾಡಿದರೂ ನೀವು ಮಾತಾಡ್ತಾ ಇಲ್ವಲ್ಲ, ಯಾರು ನೀವು? ಓಹೋ, ಅರ್ಥವಾಯಿತು ಅಂದವನೇ ಆಂಜನೇಯನೇ. ನಿಮಗೆ ನನ್ನ ಮೇಲೆ ಸಂದೇಹ ಬಂದಿದೆ. ಯಾವನೋ ಒಬ್ಬ ಹೊಸಬ ಬಂದು ಕೇಳ್ತಾ ಇದ್ದಾನೆ, ಇವನಿಗೆ ಯಾಕೆ ಉತ್ತರ ಕೊಡೋದು ಅಂತ. ನನ್ನ ಪರಿಚಯ ಹೇಳಿಬಿಡ್ತೀನಿ ಕೇಳಿ. ನಾನು ಹನುಮಾನ್ ನಾಮ, ಆಂಜನಾದೇವಿಯ ಮಗ ಆಂಜನೇಯ ಅಂತಲೂ ಹನುಮಂತ ಅಂತಲೂ ನನ್ನನ್ನು ಕರೀತಾ ಇದ್ದಾರೆ.
ನಾನು ಸುಗ್ರೀವನ ದೂತ. ಸುಗ್ರೀವ ಒಬ್ಬ ಕಪಿವೀರ. ದೂರದಲ್ಲಿ ಕಾಣುವ ಋಷ್ಯಮುಖ ಬೆಟ್ಟದ ಮೇಲೆ ಕುಳಿತಿದ್ದಾನೆ. ಅಣ್ಣನಾದ ವಾಲಿಯ ಭಯದಿಂದ ಅಲ್ಲಿ ಅಡಗಿ ಕುಳಿತಿದ್ದಾನೆ. ನಿಮ್ಮನ್ನು ನೋಡಿ ಸಂದೇಹಗೊಂಡು ಅವನೇ ನನ್ನನ್ನು ಕಳಿಸಿದ್ದಾನೆ. ಈಗ ನಮಗೆ ಸಂದೇಹ ಬರ್ತದೆ. ಏನೆಂದರೆ ಈ ಆಂಜನೇಯ ಬುದ್ಧಿವಂತ ಅಂತ ಸುಗ್ರೀವ ರಾಮಲಕ್ಷ್ಮಣರವರೆಗೆ ಕಳಿಸಿದ್ದಾನೆ. ಯಾವಾಗಲೂ ನಮಗೆ ಯಾರ ಮೇಲೆ ಸಂದೇಹ ಇರ್ತದೋ ಅವರ ಹಿಂದು ಮುಂದುಗಳನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚೆನೇ ನಮ್ಮ ಪರಿಚಯ ಹೇಳೋದು ಬುದ್ಧಿವಂತರ ಲಕ್ಷಣ ಅಲ್ಲ. ಹನುಮಂತ ಏನು ಮಾಡಬೇಕಿತ್ತು? ಮೊದಲು ಅವರ ಬಾಯಿಂದ ಅವರು ಯಾರು ಎನ್ನುವುದನ್ನು ಹೊರಡಿಸಿದ ನಂತರ ಅನಿವಾರ್ಯವಾದಲ್ಲಿ ಮಾತ್ರ ತನ್ನ ಪರಿಚಯ ಹೇಳಬೇಕಿತ್ತು. ಆದರೆ ಇವನೊಬ್ಬ ದಡ್ಡ ದೂತನ ಹಾಗೆ ತಾನು ಯಾರು ಅಂತ ತನ್ನ ಕಾರ್ಡ್ಗಳನ್ನೆಲ್ಲ ತೋರಿಸಿಬಿಟ್ಟ ಅವನು. ಹೀಗೆ ನಾನು ಇಂಥವನು. ಇದು ಸರಿಯೇ? ಅಂದರೆ ಮುಂದೆ ಆ ಆಂಜನೇಯನ ಚಿತ್ರಣವನ್ನು ವಾಲ್ಮೀಕಿಗಳು ಮಾಡಿದ ಆಂಜನೇಯನ ಚಿತ್ರಣವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಆಂಜನೇಯ ದಡ್ಡ ಅಲ್ಲ. ರಾಮಲಕ್ಷ್ಮಣರನ್ನು ನೋಡಿದಾಗಲೇ ಇವರು ಸಜ್ಜನರು, ಸಾಧುಗಳು, ಇವರಿಗೂ ವಾಲಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಅವನಿಗೆ ನಿರ್ಧಾರವಾಗಿ ಹೋಯಿತು. ಹೇಗೆ ತಿಳಿದ? ಅದು ಅವನಿಗೆ ಬಿಟ್ಟದ್ದು. ಅಂತೂ ಅವನಿಗೆ ಗೊತ್ತಾಗಿ ಹೋಯಿತು. ಇವರು ತನ್ನ ವಿಚಾರ ಹೇಳದೇ ಇದ್ದರೆ ಇವರು ತಮ್ಮ ಮಾತನ್ನು, ತಮ್ಮ ವಿಷಯವನ್ನು ಹೇಳೋದಿಲ್ಲ ಅಂತ ಗೊತ್ತಾಗಿ ಆತ ತನ್ನ ಕಥೆಯನ್ನು ಹೇಳ್ದ. ಆಗ ಲಕ್ಷ್ಮಣನ ನೋಡಿದಂತೆ ಮಾತನಾಡೋಕೆ ಹೊರಟಿದ್ದ. ರಾಮನಿಗೆ ಈ ಆಂಜನೇಯನ ಮಾತನ್ನು ಕೇಳಿ ಭಾಳ ಸಂತೋಷವಾಯಿತಂತೆ. ಮತ್ತೆ ಆಂಜನೇಯ ಹೇಳ್ದ, ನಾನು ಬ್ರಹ್ಮಚಾರಿ ವೇಷ ಧರಿಸಿದ್ದೇನೆ, ಇದು ವೇಷ, ನಾನು ನಿಜಕ್ಕೂ ವಾನರ, ಗೊತ್ತಾಗಬಾರ್ದು ನಿಮಗೆ ಅಂತಲೇ ವೇಷ ಧರಿಸಿದ್ದೇನೆ ಅಂತ. ಈ ಮಾತನ್ನು ಹೇಳಿದ ಮೇಲೆ ರಾಮ ಲಕ್ಷ್ಮಣನನ್ನು ಕರೆದು ಹೇಳಿದಂತೆ, ಲಕ್ಷ್ಮಣ, ನೀನು ಇವನ ಜೊತೆಗೆ ಮಾತನಾಡು, ನಮ್ಮ ವಿಚಾರ ಹೇಳು. ಹಾಗೆ ಹೇಳುವಾಗ ರಾಮ ಆಂಜನೇಯನಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾನೆ. ಮೊಟ್ಟ ಮೊದಲೇ ವಾಕ್ಯ ವಾಲ್ಮೀಕಿಗಳು ಹೇಳಿದ್ದು ಹನುಮಂತ ವಾಕ್ಯ ಕೋವಿದಂ ಅಂತ. ವಾಕ್ಯ ಕೋವಿದ ಅವನು ವಾಕ್ಯ ಕೋವಿದ ಹೇಗೆ ಎನ್ನುವುದನ್ನು ರಾಮ ಹೇಳ್ತಾನೆ. ನೋಡಯ್ಯ ಲಕ್ಷ್ಮಣ, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಇವನು. ನಾನೃಗ್ವೇದ ವಿನೀತಸ್ಯ ನ ಯಜುರ್ವೇದ ಧಾರಿಣ ನ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ. ಋಗ್ಯಜು ಸಾಮವೇದಗಳನ್ನು ಓದದ ವ್ಯಕ್ತಿಗೆ ಇಷ್ಟು ಚೆನ್ನಾಗಿ ಮಾತನಾಡೋಕ್ಕೆ ಸಾಧ್ಯವೇ ಇಲ್ಲ. ಏನು ಚೆನ್ನಾಗಿ ಮಾತನಾಡೋಕ್ಕೂ ಋಗ್ವೇದ ಯಜುರ್ವೇದ ಸಾಮವೇದಗಳನ್ನು ಓದೋದಕ್ಕೂ ಏನು ಸಂಬಂಧ ಅಂದರೆ, ವೇದಗಳನ್ನು ಉಚ್ಚರಿಸುವಾಗ ಅಕ್ಷರಗಳನ್ನು ಶುದ್ಧವಾಗಿ ಉಚ್ಚರಿಸಬೇಕಾಗುತ್ತದೆ. ಸ್ವರಕ್ಕೂ ಅಲ್ಲಿ ಬಹಳ ಮಹತ್ವ ಉಂಟು. ಸಸ್ವರವಾಗಿ ಏರಿಳಿತಗಳನ್ನು ಗಮನಿಸಿ ಅಲ್ಪಪ್ರಾಣ ಮಹಾಪ್ರಾಣಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಹ್ರಸ್ವದೀರ್ಘಗಳನ್ನು ಪ್ರತ್ಯೇಕಿಸಿ ಉಚ್ಚರಿಸಬೇಕು. ಋಗ್ವೇದವಷ್ಟೇ, ಯಜುರ್ವೇದ ಸಾಮವೇದಗಳೆಲ್ಲ ಅಷ್ಟೇ. ಆ ರೀತಿಯಾಗಿ ವೇದಾಭ್ಯಾಸವನ್ನು ಮಾಡಿದ ವ್ಯಕ್ತಿಗೆ ಬೇರೆ ಸಮಯದಲ್ಲಿ ಮಾತನಾಡುವಾಗಲೂ ಶ್ರುತಿ ಮಾಡಿಟ್ಟ ವೀಣೆ ಕೆಳಗೆ ಬಿದ್ದರೆ ಅದರಿಂದ ಹೇಗೆ ಅಪಸ್ವರ ಬರೋದಿಲ್ವೋ, ಅದೇ ಮಧುರ ಸ್ವರವೇ ಬರುತ್ತದೋ ಹಾಗೆ ಇದು ಶ್ರುತಿ ಮಾಡಿಟ್ಟ ವೀಣೆ ಆಂಜನೇಯನ ಜಿಹ್ವೆ. ಬೇರೆ ಸಮಯದಲ್ಲಿ ಮಾತನಾಡುವಾಗಲೂ ಆ ರೀತಿಯಾಗಿ ಮಾತನಾಡಿದ್ದ ಅವನು. ಅದಕ್ಕೆ ರಾಮ ಹೇಳ್ತಾನೆ, ವೇದಾಭ್ಯಾಸವನ್ನು ಮಾಡಿದಂತಹ ವ್ಯಕ್ತಿಗೆ ಈ ರೀತಿಯಾದಂತಹ ಮಾತನಾಡೋದು ಸಾಧ್ಯವೇ ಇಲ್ಲ. ಬರೀ ವೇದಾಭ್ಯಾಸವನ್ನು ಮಾಡಿದರೆ ಏನಾದೀತು? ಅಕ್ಷರಗಳನ್ನು ಸ್ಪಷ್ಟ ಉಚ್ಚಾರಣೆ ಮಾಡ್ಯಾನು, ಆಮೇಲೆ ಅರ್ಥ, ಆಮೇಲೆ ಭಾಷೆ, ವ್ಯಾಕರಣ ಅದು ಶುದ್ಧವಾಗಿದೆ. ಆದ್ದರಿಂದ ನೂನಂ ವ್ಯಾಕರಣಂ ಅನೇನ ಬಹುಧಾಧೀತಂ. ಇವನು ವ್ಯಾಕರಣಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ. ಹೇಗೆ ಏನಂದರೆ ರಾಮ ಹೇಳ್ತಾನೆ, ಬಹುವ್ಯಾಹರತಾನೇನ ನಕಿಂಚಿತ್ ಅಪಭಾಷಿತಂ. ಬಹಳ ಮಾತನಾಡಿದ್ದಾನೆ, ಆದರೂ ಒಂದೇ ಒಂದು ಅಪಶಬ್ದ ಇವನು ಬಾಯಿಂದ ಬಂದಿಲ್ಲ. ಇದು ಮಹತ್ವ. ಬಹಳ ಮಾತಾಡಿದ್ದಾನೆ, ಆದರೂ ಅಪಶಬ್ದ ಬಂದಿಲ್ಲ. ನಾವು ಒಂದೋ ಎರಡೋ ವಾಕ್ಯವನ್ನು ಹೇಳಿಬಿಟ್ಟು ಭಾಳ ಶುದ್ಧವಾಗಿ ಮಾತನಾಡಿದ್ದೇನೆ ಅಂದರೆ ದೊಡ್ಡದಲ್ಲ. ಅದು ತುಂಬ ಮಾತನಾಡಿ ಆ ಮಾತಿನಲ್ಲಿ ಒಂದೇ ಒಂದು ಅಪಶಬ್ದವಿಲ್ಲದಿದ್ದರೆ ಅದು ಅವನ ಆ ವ್ಯಾಕರಣ ಜ್ಞಾನವನ್ನು ತೋರಿಸ್ತದೆ, ಪಾಂಡಿತ್ಯವನ್ನು ತೋರಿಸ್ತದೆ. ಎಷ್ಟು ಚೆನ್ನಾಗಿ ಮಾತನಾಡಿದ್ದಾನೆ ಇವನು ಎಂದು ಹೇಳಿ ಆಂಜನೇಯನ ಮಾತನ್ನು ಹೊಗಳ್ತಾನೆ. ಮತ್ತು ಮಾತನಾಡುವಾಗ ಇವನ ಮುಖದಲ್ಲಿ ಯಾವ ವಿಕಾರವೂ ಇಲ್ಲ, ಕಂಡು ಬಂದಿಲ್ಲ. ಕಣ್ಣಿನಲ್ಲಿ, ಹುಬ್ಬಿನಲ್ಲಿ, ಬಾಯಲ್ಲಿ ವಿಕಾರವಿಲ್ಲದೆ ನಿಷ್ಕಂಪನಾಗಿ
ನಿಶ್ಚಲವಾಗಿದ್ದುಕೊಂಡು ಮಾತನಾಡಿದ್ದಾನೆ. ಆಮೇಲೆ ಆತ ಬಹಳ ರಾಮ ಹೊಳ್ತಾನೆ. ಸಂಸ್ಕಾರ ವಿಧವಾದಂಥ ಈ ಮಾತನ್ನು ಯಾವನು ಹೇಳ್ತಾನೋ ಅಂಥವನನ್ನು ದೂತನನ್ನಾಗಿ ಮಾಡಿಕೊಂಡ ಒಡೆಯನೇ ಧನ್ಯ. ನಿಜಕ್ಕೂ ಇವನು ಯಾರಿಗೆ ದೂತನೋ ಅವನ ಸಕಲ ಕಾರ್ಯಗಳು ಸಿದ್ಧಿಸ್ತವೆ. ಯಾಕೆಂದರೆ ದೂತರಿಗೆ ಬೇಕಾಗೋದು ನಾಲಿಗೆ. ನಾಲಿಗೆಯಿಂದಲೇ ಅವರು ರಾಜಕೀಯ ವ್ಯವಹಾರಗಳನ್ನು ಸಂಭಾಳಿಸಬಲ್ಲರು, ಹಾಳು ಮಾಡಬಲ್ಲರು. ಕೊನೆ ಪಕ್ಷ ದೂತರಾದವರಿಗೆ ಏನು ಮಾತನಾಡಬೇಕು ಅಂತ ಗೊತ್ತಿಲ್ಲದೇ ಇದ್ದರೂ ಏನು ಮಾತನಾಡಬಾರದು ಅಂತಲಾದರೂ ಗೊತ್ತಿರಬೇಕು. ಅದು ಗೊತ್ತಿಲ್ಲದೆ ಹೋದರೆ ಎಲ್ಲ ಕಾರ್ಯವನ್ನು ಹಾಳು ಮಾಡಬಲ್ಲರು. ನಮ್ಮಲ್ಲಿ ನಾಲಿಗೆಗೆ ಕಡಿವಾಣ ಇಲ್ಲ ನೋಡಿ, ಅದಕ್ಕೆ ನಾವು ಬೇಕಾದಷ್ಟು ನಾವು ಉಪಯೋಗಿಸ್ತೇವೆ. ಆದರೆ ಹಿಂದಿನವರು ಹಾಗಿರಲಿಲ್ಲ. ಮಾತನ್ನು ವಜ್ರಾಯುಧದಂತೆ ಅವರು ಉಪಯೋಗಿಸ್ತಾಯಿದ್ರು. ಅಂದರೆ ಮಾತಿನಲ್ಲಿ ಅಂಥ ಶಕ್ತಿಯನ್ನು ತುಂಬ್ತಾಯಿದ್ರು. ಹೇಗೆ ತುಂಬ ಅಗಲವಾಗಿ ಹರಿಯುತ್ತಿರುವಂಥ ನದಿ ಚಿಕ್ಕದಾಗಿ ಹರಿತೊಡೆದಾಗ ಅದರ ಶಕ್ತಿ ಹೆಚ್ಚಾಗುತ್ತದೋ ಹಾಗೆ ತುಂಬ ಮಾತನಾಡತಕ್ಕಂಥ ಬಾಯಿಯಿಂದ ಮಾತನ್ನು ಬಿಗಿ ಹಿಡಿದಾಗ ಆ ಮಾತಿನಲ್ಲಷ್ಟು ಶಕ್ತಿ ಬರುತ್ತದೆ. ಆ ಶಕ್ತಿಯಿಂದಾಗಿ ಅವರು ನಿಗ್ರಹ ಅನುಗ್ರಹಗಳನ್ನು ಮಾಡ್ತಿದ್ದರು. ಆಂಜನೇಯ ತನ್ನ ಮಾತಿನ ಮೇಲೆ ಅಂಥ ಬಿಗಿ ಇಟ್ಟುಕೊಂಡವನು. ಅವನ ಕೆಲವು ಮಾತುಗಳು ಮುಂದೆ ಬರ್ತವೆ, ಅದನ್ನು ಮುಂದೆ ಸುಂದರಕಾಂಡ ಮತ್ತು ಯುದ್ಧಕಾಂಡದಲ್ಲಿ ಆಗ ಕೇಳಬಹುದು. ಇಂತಹ ಒಬ್ಬ ದೂತ ಇದ್ದಾನಲ್ಲ, ಆ ವ್ಯಕ್ತಿಯನ್ನು ನಾವು ನೋಡಬೇಕು ಎಂದು ತಿಳಿದುಕೊಂಡು ರಾಮ ಲಕ್ಷ್ಮಣನಿಗೆ ಹೇಳಿದ, ನೀನು ಹಾಗಾದ್ರೆ ನಮ್ಮ ಕಥೆ ಹೇಳೋದು. ಆಗ ಲಕ್ಷ್ಮಣ ಆಂಜನೇಯನಿಗೆ ತಮ್ಮ ಕಥೆಯನ್ನು ಹೇಳ್ತಾರೆ. ನಾವು ಅಯೋಧ್ಯೆಯ ರಾಜನಾದ ದಶರಥನ ಮಕ್ಕಳು. ಆ ದಶರಥನ ಮಕ್ಕಳಾದ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಲ್ಲಿ ನಾನು ಲಕ್ಷ್ಮಣ, ಇವನೇ ರಾಮ ಮತ್ತು ಇವನ ಪತ್ನಿಯಾದ ಸೀತೆ, ನಾವು ಮೂವರು ಕಾಡಿಗೆ ಬಂದೆವು. 3 ಜನ ಮತ್ತು ಇಬ್ಬರೇ ಇದ್ದೀರಲ್ಲ ಏನು ಅಂದಾಗ ಲಕ್ಷ್ಮಣ ಅಂದ, ಅಣ್ಣನ ಪತ್ನಿಯಾದ ಸೀತೆಯನ್ನು ರಾವಣನೆಂಬ ಒಬ್ಬ ದುಷ್ಟ ಅಪಹರಿಸಿಕೊಂಡು ಹೋಗಿದ್ದಾನೆ. ಆಕೆಯನ್ನು ಹುಡುಕುತ್ತಾ ನಾವು ಬಂದೆವು. ಆ ರಾವಣನನ್ನು ಹುಡುಕುವುದರಲ್ಲಿ ಸುಗ್ರೀವ ಸಹಾಯ ಮಾಡುತ್ತಾನೆ ಅಂತ ನಮಗೆ ಕಬಂಧ ಎನ್ನುವ ಒಬ್ಬ ವ್ಯಕ್ತಿ ಹೇಳಿದ್ದಾನೆ. ಈಗ ನಾವು ಸುಗ್ರೀವನನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದೇವೆ. ಆಂಜನೇಯನಿಗೆ ಬಹಳ ಸಂತೋಷವಾಯಿತು. ಹುಡುಕುತ್ತಿರುವ ಬಳ್ಳಿ ಕಾಲಿಗೆ ತೊಡಗಿದ ಹಾಗೆ ನಿಮಗೆ ನಾನೇ ಸಿಕ್ಕಿದ್ದೇನೆ. ಹಾಗಿದ್ದರೆ ಸುಗ್ರೀವ ನಿಮ್ಮ ನಿರೀಕ್ಷೆಯಲ್ಲಿದ್ದಾನೆ, ನಿಮಗೆ ಸುಗ್ರೀವ ಬೇಕಾಗಿದ್ದಾನೆ. ಬಹಳ ಸಂತೋಷವಾಯಿತು. ಯಾಕೆ ನೀವು ಹೀಗೆ ಸುತ್ತಾ ಇದ್ದೀರಾ ಅಂತ ನನಗೆ ಸಂದೇಹ ಬಂದಿತ್ತು. ಬನ್ನಿ, ಈಗ ನಾನು ನಿಮಗೆ ಸುಗ್ರೀವನನ್ನು ತೋರಿಸುತ್ತೇನೆ ಅಂದ. ಇಲ್ಲಿ ಲಕ್ಷ್ಮಣ ರಾಮನನ್ನು ವರ್ಣಿಸುವಾಗ ಒಂದು ಮಾತು ಪದೇ ಪದೇ ಹೇಳ್ತಾನೆ. ಯಾವನು ಲೋಕಕ್ಕೆ ಆಶ್ರಯ ಕೊಟ್ಟವನೋ, ಯಾವನು ಶತ್ರು ಭಯಂಕರನೋ, ಯಾವನು ಅನೇಕ ದಾನ ಧರ್ಮಾದಿಗಳನ್ನು ಮಾಡಿದ್ದಾನೋ ಅಂತಹ ದಶರಥನ ಪುತ್ರನಾದ ಶ್ರೀರಾಮ ಸುಗ್ರೀವಂ ಶರಣಂ ಗತಃ, ಸುಗ್ರೀವನಿಗೆ ಶರಣು ಹೋಗೋದಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ. ಯಾವನು ಸತ್ಯಸಂಧನೆಂದು ಪಿತೃವಾಕ್ಯ ಪರಿಪಾಲಕನೆಂದು ಹೆಸರಾಗಿದ್ದಾನೋ, ಯಾವನನ್ನು ಪ್ರಜೆಗಳೆಲ್ಲ ಸಂತೋಷದಿಂದ ರಾಜಕುಮಾರ ಅಂತ ಹೋಳ್ತಾ ಇದ್ರೋ ಅಂಥ ರಾಮ ಈಗ ಸುಗ್ರೀವಂ ಶರಣಂ ಗತಃ, ಸುಗ್ರೀವನನ್ನು ಅರಸ್ಕೊಂಡು ಬರ್ತಾ ಇದ್ದಾನೆ ಅಂತ ಹೇಳಿ ಆ ಅಷ್ಟು ದೊಡ್ಡ ವ್ಯಕ್ತಿತ್ವ ಉಳ್ಳ ರಾಮನಿಗೆ ಈ ಗತಿ ಬಂತು ಅನ್ನೋದನ್ನು ಲಕ್ಷ್ಮಣ ಬಹಳ ದುಃಖದಿಂದ ಹೇಳ್ತಾನೆ. ಪಿತೃವಾಕ್ಯ ಪರಿಪಾಲಕರು ಒಂದು ಮಾತು, ರಾಮನನ್ನು ಪಿತೃವಾಕ್ಯ ಪರಿಪಾಲಕ ಅಂತ ಅನೇಕ ಕಡೆಯಲ್ಲಿ ಹೇಳ್ತಾರೆ. ಹಾಗೆ ಹೇಳುವಾಗ ಏನು ಅದರ ಅರ್ಥ, ಏನು ತಾತ್ಪರ್ಯ ಏನು? ಪಿತೃವಾಕ್ಯ ಪರಿಪಾಲಕ ಅಂದರೆ ತಂದೆ ಹೇಳಿದ ಮಾತನ್ನು ನಡೆಸುವವನು ಅಂತ ಸಾಮಾನ್ಯವಾಗಿ ಅರ್ಥ. ಅದು ತಪ್ಪಲ್ಲ, ಅದು ಸರಿಯೇ. ಆದರೆ ಇಲ್ಲಿ ರಾಮನಿಗೆ ಪಿತೃವಾಕ್ಯ ಪರಿಪಾಲಕ ಅಂತ ಕರೆದದ್ದು ತಂದೆ ಹೇಳಿದ ಮಾತನ್ನು ನಡೆಸ್ತಾನೆ ಅನ್ನೋದರಿಂದಲ್ಲ, ಅಥವಾ ನಡೆಸಿದ್ರಿಂದಲ್ಲ. ಹಾಗೆ ನೋಡಿದರೆ ದಶರಥ ರಾಮ ನೀನು ವನಕ್ಕೆ ಹೋಗು ಅಂತ ಹೇಳಲೇ ಇಲ್ಲ. ಎಲ್ಲಿ ಹೇಳಿದ್ದಾನೆ ದಶರಥ? ಹೇಳಲಿಲ್ಲ ಅವನು. ಆದರೂ ರಾಮ ಬಂದ. ಅಲ್ಲಿ ಪಿತೃವಾಕ್ಯ ಪರಿಪಾಲನೆ ಏನು ಬಂತು? ಇಲ್ಲಿ ಪಿತೃವಾಕ್ಯ ಎಂದರೆ ಪಿತೃವಾದವನು ಮಾತೃವಿಗೆ ಕೊಟ್ಟ ವಾಕ್ಯ, ಅದನ್ನು ಇವನು ಪರಿಪಾಲನೆ ಮಾಡ್ದ. ತಂದೆಯಾದವನು ಯಾರ ಹತ್ರ ಸಾಲ ಮಾಡಿ ಸತ್ತೋಗ್ಬಿಡ್ತಾನೆ. ಮಗನಾದವನು ಅಯ್ಯೋ ನೀವು ಯಾರಿಗೆ ಕೊಟ್ಟಿದ್ದೀರೋ ಅವನ ಹತ್ರ ಕೇಳ್ಕೊಳ್ಳಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದರೆ, ಮಗ ಆದರೂ ತಂದೆ ಮಾಡಿದ ಸಾಲ ನಾನು ತೀರಿಸಲೇಬೇಕು ಅಂತ ತೀರಿಸಿದರೆ ಅವನು ತಂದೆಗೆ ಸರಿಯಾದ ಮಗ. ಹಾಗೆಯೇ ರಾಮ ಹೇಳ್ಬೋದಾಗಿತ್ತು, ದಶರಥ ಕೈಕೇಯಿಗೆ ಮಾತು ಕೊಟ್ಟಿದ್ದಾನೆ, ಇಲ್ಲಿ ನನಗೂ ಈ ಮಾತಿಗೂ ಏನು ಸಂಬಂಧ? ಹಾಗೆ ನೋಡಿದರೆ ದಶರಥ ಕೈಕೇಯಿಗೆ ಮಾತು ಕೊಡೋ ಹಾಗೆ ಇಲ್ಲ. ದಶರಥನ ರಾಜ್ಯ ಅವನು ಸ್ವಾರ್ಜಿತ ಅಲ್ಲ, ಅದು ಪಿತ್ರಾರ್ಜಿತ. ಮನಸ್ಸಿಗೆ ಬಂದವರಿಗೆ ಕೊಡೋ ಹಾಗಿಲ್ಲ, ಅದಕ್ಕೊಂದು ನೀತಿ ನಿಯಮ ಉಂಟು, ಒಂದು ಶಾಸ್ತ್ರ ಉಂಟು. ಜ್ಯೇಷ್ಠ ಪುತ್ರನೇ ರಾಜ್ಯಕ್ಕೆ ಅಧಿಕಾರಿ.
ಹೀಗಿರುವಾಗ ದಶರಥ ಇದಕ್ಕಿದ್ದಾಗೆ ರಾಜ್ಯವನ್ನು ಭರತನಿಗೆ ಕೊಟ್ಬಿಡ್ತೇನೆ ಅಂದರೆ ರಾಮ ಹೇಳ್ಬೋದಾಗಿತ್ತು, ನಾನು ಒಪ್ಪೋದಿಲ್ಲ ಇದನ್ನು ಅಂತ. ಹಾಗೆ ಒಪ್ಪೋದಿಲ್ಲ ಅಂತ ಹೇಳಿದರೆ ದಶರಥನಿಗೆ ಸಂತೋಷ ಆಗ್ತಿತ್ತಂತೆ. ಬಾಲಕಾಂಡದಲ್ಲಿ ಒಂದು ಮಾತು ಬರುತ್ತದೆ, ಅಯ್ಯೋ ನನ್ನ ಮಗ ಯಾವಾಗ ಎಲ್ಲ ಮಾತಲ್ಲೂ ನಾನು ಹೇಳಿದ್ದೆಲ್ಲ ನಡೆಸ್ತಾನೆ, ಇದೊಂದು ಮಾತಾದರೂ ಅವನು ನಡೆಸ್ತೇ ಹೋಗಿದ್ರೆ ಸಂತೋಷ ಆಗಿತ್ತು ನನಗೆ ಅಂದ್ಕೋತಾನೆ ದಶರಥ. ನಾವು ಅಪ್ಪ ಈ ನನ್ನ ಮಕ್ಕಳು ಯಾವಾಗಲೂ ನಮ್ಮ ಮಾತು ಕೇಳಿದವರೇ ಅಲ್ಲ, ಇದೊಂದು ಮಾತಾದರೂ ಕೇಳೋ ಅಂತೀವಿ ನಾವು. ಅಲ್ಲಿ ದಶರಥನಾಗಲ್ಲ, ಅವನು ವಿಪರೀತ, ಇದೊಂದು ಮಾತಾದರೂ ಅವನು ಕೇಳದೆ ಹೋಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ. ಆ ಸ್ಥಿತಿ. ದಶರಥ ಹೇಳಲಿಲ್ಲ ಆ ಕಾಡಿಗೆ ಹೋಗು ಅಂತ. ಆದರೆ ತಂದೆ ತಾಯಿಗೆ ಮಾತು ಕೊಟ್ಟಿದ್ದಾನೆ, ತಂದೆಯ ಮಾತನ್ನು ನಾನು ಪಾಲಿಸಲೇಬೇಕು ಎಂದು ಹೇಳಿ ಹೊರಟನಲ್ಲ, ಇದು ಅವನ ಪಿತೃವಾಕ್ಯ ಪರಿಪಾಲನೆ. ತಂದೆಯಾದವನು ತಾಯಿಗೆ ಕೊಟ್ಟ ಮಾತನ್ನು ಇವನು ಪರಿಪಾಲಿಸಿದ್ದು, ತನಗೆ ಹೇಳಿದ ಮಾತನ್ನಲ್ಲ. ತನಗೆ ಹೇಳಿದ ಮಾತನ್ನು ಹೇಗಿದ್ದರೂ ಪರಿಪಾಲಿಸ್ತಾನೆ, ಅದೇನು ದೊಡ್ಡತನ ಅಲ್ಲ. ಅಂಥ ಪಿತೃವಾಕ್ಯ ಪರಿಪಾಲಕನಾದ ರಾಮ ಸುಗ್ರೀವಂ ಶರಣಂ ಗತಃ, ಸುಗ್ರೀವನಿ ಶರಣ ಬಂದಿದ್ದಾನೆ ಎಂದು ಕರುಣಾರಸವು ಕೇರುವಂತೆ ಲಕ್ಷ್ಮಣ ಮಾತನಾಡಿದ. ಅದನ್ನು ನೋಡಿ ಆಂಜನೇಯನಿಗೂ ಕೂಡ ದುಃಖವಾಯಿತಂತೆ. ಅಯ್ಯ ಲಕ್ಷ್ಮಣ, ಸುಗ್ರೀವನು ನಿಮ್ಮನ್ನೇ ಕಾಯ್ತಾ ಇದ್ದಾನೆ. ಯಾಕೆಂದರೆ ನಿಮ್ಮಂತಹ ಸದಾಚಾರ ಸಂಪನ್ನರು, ಶೂರರು, ಈದೃಶಾ ಬುದ್ಧಿ ಸಂಪನ್ನ ಜಿತಕ್ರೋಧರು, ಇಂಥವರ ಬಳಿಗೆ ಸುಗ್ರೀವನೇ ಬರಬೇಕಿತ್ತು. ಅಂಥವರು ನೀವು ಅಕಸ್ಮಾತ್ತಾಗಿ ನೀವೇ ಬಂದಿದ್ದೀರಾ, ಇನ್ನು ಸುಗ್ರೀವನ ಭಾಗ್ಯವನ್ನು ಏನೆಂದು ಹೇಳೋಣ ಎಂದು ಸುಗ್ರೀವನನ್ನು ಹೊಗಳುವ ಮೂಲಕ ರಾಮಲಕ್ಷ್ಮಣರನ್ನ ಮೇಲೆ ಎತ್ತಾನೆ ಆಂಜನೇಯ. ಬನ್ನಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಎಂದು ಹೇಳಿ ಆತ ಅವರಿಬ್ಬರನ್ನು ತನ್ನ ಭುಜದ ಮೇಲೆ ಕುಳ್ಳಿರಿಸಿಕೊಂಡ. ಅಂದರೆ ಭಿಕ್ಷುವೇಷವನ್ನು ಬಿಟ್ಟು ಕಪಿವೇಷವನ್ನು ಧರಿಸಿ ಅವರಿಬ್ಬರನ್ನು ತನ್ನ ಭುಜದ ಮೇಲೆ ಕುಳ್ಳಿರಿಸಿಕೊಂಡು ಋಷ್ಯಮುಖ ಪರ್ವತಕ್ಕೆ ಹಾರಿದ. ಸುಗ್ರೀವ ಮತ್ತೊಂದು ಶಿಖರದಲ್ಲಿ ಕುಳಿತಿದ್ದ, ಅಲ್ಲಿಗೆ ನೇರವಾಗಿ ಹೋಗಲಿಲ್ಲ ಇವನು. ಒಂದು ಕಡೆ ರಾಮಲಕ್ಷ್ಮಣರನ್ನು ಕೆಳಗೆ ಇಳಿಸಿ ಸುಗ್ರೀವನ ಬಳಿಗೆ ಹೋದ. ಹೋಗಿ ಅವರ ವಿಚಾರವನ್ನೆಲ್ಲ ಹೇಳಿ ಆತ ಅಂದ, ಪ್ರಸನ್ನ ಮುಖವರ್ಣಶ್ಚ ವ್ಯಕ್ತಂ ಹೃಷ್ಟಶ್ಚ ಭಾಷತೆ. ಇದು ಬಹಳ ಸಂತೋಷವಾದಂಥ ಒಂದು ವಿಷಯ ಸುಗ್ರೀವ, ನಿನಗೆ ಯೋಗ್ಯರಾದ ಮಿತ್ರರು ಸಿಕ್ಕಿದ್ದಾರೆ ಎಂದು ಅವರ ವಿಚಾರ ಹೇಳಿದ. ರಾಮನನ್ನು ಮತ್ತು ಲಕ್ಷ್ಮಣನನ್ನು ತನ್ನ ಭುಜದ ಮೇಲೆ ಕುಳ್ಳಿರಿಸಿಕೊಂಡು ಹೋದ. ಮುಂದೆ ಆಂಜನೇಯ ರಾಮದೂತ ಎಂದೇ ಪ್ರಸಿದ್ಧನಾಗಿದ್ದಾನೆ. ರಾಮನಲ್ಲಿ ಆತನಿಗೆ ಅಪರಿಮಿತವಾದ ಭಕ್ತಿ ಎನ್ನುವುದನ್ನು ರಾಮಾಯಣ ಕಾವ್ಯದಲ್ಲೂ ನಾವು ಸ್ವಲ್ಪ ಸ್ವಲ್ಪ ನೋಡ್ತೇವೆ. ಮುಂದಿನವರಂತೂ ಅವನನ್ನು ಸಂಪೂರ್ಣ ರಾಮದಾಸನನ್ನಾಗಿ ಮಾಡಿದ್ದಾರೆ. ಇದೇ ಸಂದರ್ಭ ರಾಮ ಮತ್ತು ಆಂಜನೇಯರ ಪ್ರಪ್ರಥಮ ಸಮಾಗಮ. ಆದರೆ ಆಶ್ಚರ್ಯ ಏನು ಅಂದರೆ, ಇಲ್ಲಿ ಆಂಜನೇಯ ರಾಮನ ಭಕ್ತ ಯಾಕಾದ ಅನ್ನೋದಕ್ಕೆ ಕಾರಣ ಕೊಟ್ಟಿಲ್ಲ, ವಾಲ್ಮೀಕಿಗಳು ಕೊಟ್ಟಿಲ್ಲ, ಹೇಳಿಲ್ಲ. ನಮಗನ್ನಿಸ್ತದೆ ಯಾಕೆ ಆಂಜನೇಯ ಇದ್ದಕ್ಕಿದ್ದ ಹಾಗೆ ರಾಮನ ಭಕ್ತನಾಗಿಬಿಟ್ಟ. ಭಕ್ತನಾಗಬೇಕಾದ್ರೆ ಅವನಿಂದ ಏನಾದರೂ ಉಪಕಾರವಾಗಿರಬೇಕು ಅಥವಾ ಅವನಿಂದ ಏನಾದರೂ ಉಪಕಾರವನ್ನು ನಿರೀಕ್ಷಿಸಿರಬೇಕು. ನಾವು ಯಾವುದೋ ದೇವರ ಭಕ್ತರು ಅಂದರೆ ದೇವರಿಂದ ನಮಗೆ ಉಪಕಾರ ಆಗಿದೆಯೋ ಇಲ್ಲ, ಉಪಕಾರ ಆಗುತ್ತದೆ ಅಂತ ನಿರೀಕ್ಷೆ ಮಾಡಿಕೊಂಡು ನಾವು ಅವನ ಮುಂದೆ ಉದ್ದಂಡ ನಮಸ್ಕಾರ ಮಾಡ್ತೇವೆ, ಹಣ್ಣು ಕಾಯಿಗಳನ್ನು ಸಮರ್ಪಿಸ್ತೇವೆ, ನಾವು ಇಂಥ ದೇವರ ಭಕ್ತರು ಅಂತ ಹೇಳ್ಕೊಳ್ತೇವೆ. ಅಥವಾ ಉಪಕಾರ ಆಗಿದ್ದರೂ ಭಕ್ತರಾಗ್ತೇವೆ. ಇಲ್ಲಿ ರಾಮನಿಂದ ಆಂಜನೇಯನಿಗೆ ಯಾವ ಉಪಕಾರವೂ ಆಗಿಲ್ಲ ಇಲ್ಲಿಯವರೆಗೆ. ಮತ್ತು ರಾಮನಿಂದ ಅವನು ಯಾವ ಉಪಕಾರದ ನಿರೀಕ್ಷೆಯೂ ಮಾಡ್ತಾ ಇಲ್ಲ. ಯಾಕೆ ಹೇಳಿ ಕೇಳಿ ಬ್ರಹ್ಮಚಾರಿ, ಅವನಿಗೆ ಏನೂ ಆಗಬೇಕಾದದ್ದಿಲ್ಲ. ಹಾಗಿದ್ದರೆ ರಾಮನಿಗೆ ಭಕ್ತ ಆಂಜನೇಯ ಹೇಗಾದ, ಅಂತಹ ಭಕ್ತ ಹೇಗಾದ? ವಾಲ್ಮೀಕಿಗಳು ಮೌನ ವಹಿಸಿಬಿಟ್ಟಿದ್ದಾರೆ, ಇಲ್ಲಿ ಏನು ಹೇಳ್ತಾ ಇಲ್ಲ ಅವರು. ಆದರೆ ಆಂಜನೇಯನ ಚರಿತ್ರ ಚಿತ್ರಣದಿಂದ ನಾವು ಊಹಿಸಿಕೊಳ್ಳಬೇಕಾಗಿದೆ. ಸ್ವತಃ ಶುದ್ಧ ಹೃದಯದ, ನಿಷ್ಕಲ್ಮಷ ಹೃದಯದ, ಸಾತ್ವಿಕ ಮನೋಭಾವದ ವ್ಯಕ್ತಿ ಆಂಜನೇಯ. ಅವನಿಗೆ ರಾಮನನ್ನು ಕಂಡೊಡನೆಯೇ ಇವನೊಬ್ಬ ದೈವಾಂಶ ಸಂಭೂತ ಅಂತ ಗೊತ್ತಾಯಿತು. ಅದು ಅವನ ಯೋಗ್ಯತೆ, ಆಂಜನೇಯನ ಯೋಗ್ಯತೆ. ಸಜ್ಜನರನ್ನು ಮಹತ್ವವನ್ನು ಗುರುತಿಸಬಲ್ಲ ಒಂದು ಮಹತ್ವ ಅವನಲ್ಲಿ ಉಂಟು. ಮಹತ್ವವನ್ನು ಗುರುತಿಸುವುದು ಒಂದು ಮಹತ್ವ. ರತ್ನವನ್ನು ಯಾವನು ಗುರುತಿಸ್ತಾನೆ? ಯಾವನು ರತ್ನ ಪರೀಕ್ಷಕನೋ ರತ್ನ ವ್ಯಾಪಾರಿಯೋ ಅವನು ಮಾತ್ರ ರತ್ನವನ್ನು ಗುರುತಿಸ್ತಾನೆ. ನಮ್ಮ ಕಣ್ಣೆದುರಿಗೆ ಹಿಡಿದರೆ ನಮಗೆ ರತ್ನವೂ ಒಂದೇ, ಗಾಜಿನ ಚೂರು ಒಂದೇ. ಆದುದರಿಂದ ರತ್ನ ಪರೀಕ್ಷಕನಾಗಬೇಕಾದ್ರೂ ಒಂದು ಅರ್ಹತೆ ಬೇಕು. ಆಂಜನೇಯ ಅಂಥ ವ್ಯಕ್ತಿಯಾಗಿದ್ದ. ರಾಮನನ್ನು ನೋಡಿದೊಡನೆ ಗೊತ್ತು ಮಾಡಿಬಿಟ್ಟ, ಈತನಲ್ಲಿ ಒಂದು ದೈವಾಂಶ ಉಂಟು, ಇವನು ದೇವ, ಮಹಾವ್ಯಕ್ತಿ. ಮತ್ತು ನಾವು ಯಾರಿಗೆ ಶರಣು ಹೋಗಬೇಕು?
ಇಂತಹ ಮಹತ್ವಕ್ಕೆ, ಇಂತಹ ದೈವತ್ವಕ್ಕೆ. ಅವನು ಕಾಯ್ತಾ ಇದ್ದ, ತಾನು ಶರಣು ಹೋಗತಕ್ಕಂತಹ ಒಂದು ಮಹಾವಸ್ತು ನನ್ನ ಎದುರಿಗೆ ಸಿಕ್ಕೀತೆ ಅಂತ. ಅಕಸ್ಮಾತ್ತಾಗಿ ರಾಮ ಸಿಕ್ಕ, ಹಿಂದೆ ಮುಂದೆ ನೋಡಲಿಲ್ಲ. ಅವನು ತನ್ನನ್ನು ತಾನು ಸಂಪೂರ್ಣವಾಗಿ ಆ ಭಗವಂತನಿಗೆ ಅರ್ಪಿಸಿಕೊಂಡು ಬಿಟ್ಟ. ಏನನ್ನೂ ಬಯಸಲಿಲ್ಲ ಅವನು, ಯಾವುದನ್ನೂ ಬಯಸದ ಒಂದು ನಿಷ್ಕಾಮ ಭಕ್ತಿ ಅವನಲ್ಲಿ. ನಾರದರು ಹೇಳಿದಾಗೆ ಸಾತ್ವಸ್ಮಿನ್ ಪರಮಪ್ರೇಮ ರೂಪ. ಆಂಜನೇಯನಿಗೆ ರಾಮನಲ್ಲಿರುವ ಭಕ್ತಿ ಅಂದರೆ ಪರಮಪ್ರೇಮಾಸ್ಪದವಾದ ಭಕ್ತಿ. ಅಂತಹ ಭಕ್ತಿ ಆವೇಶಕ್ಕೆ ಒಳಗಾದ ಆಂಜನೇಯ. ಇದಕ್ಕೆ ಕಾರಣ ಹುಡುಕೋಕ್ಕೆ ಹೋದ ಸಿಗ್ತಾ ಇಲ್ಲ ನಮಗೆ. ಅದು ಆಂಜನೇಯನಿಗೆ ಮಾತ್ರ ಗೊತ್ತು, ರಾಮನಿಗೆ ಮಾತ್ರ ಗೊತ್ತು ಅಷ್ಟೇ. ಯಾವುದೇ ಒಂದು ಕಾರಣದಿಂದ, ಒಂದು ನೆಪದಿಂದ, ಯಾರಿಗೋ ಲಾಭವಾಗೋದಕ್ಕಾಗಿ ಮಾಡಿದ್ದಲ್ಲ. ಆಮೇಲೆ ಸಂಪೂರ್ಣ ತನ್ನನ್ನು ತಾನು ರಾಮನಿಗೆ ಅರ್ಪಿಸಿಕೊಂಡು ಬಿಟ್ಟ. ರಾಮನ ಕಾರ್ಯಕ್ಕಾಗಿಯೇ ನಿಂತವನು. ಯಾಕೆಂದರೆ ಅವನಿಗೆ ಗೊತ್ತಾಯಿತು, ಇದು ಸತ್ಯದ ಪಕ್ಷ, ಇದು ಸಜ್ಜನರ ಪಕ್ಷ, ಇದು ದೈವದ ಪಕ್ಷ. ತನ್ನ ಶರೀರ, ತನ್ನ ಆಯುಷ್ಯ ಅದಕ್ಕಾಗಿ ಮುಡುಪಿಡಬೇಕಾದದ್ದು. ಹೀಗೆಂದೇ ಆತ ರಾಮ ಲಕ್ಷ್ಮಣರನ್ನು ತನ್ನ ಭುಜದ ಮೇಲೆ ಕುಳ್ಳಿರಿಸಿಕೊಂಡು ಹೋದ. ಹೋಗಿ ಸುಗ್ರೀವನಿಗೆ ಪರಿಚಯ ಮಾಡಿಸಿಕೊಟ್ಟ ಅವನು. ಸುಗ್ರೀವನಿಗೆ ವಿಷಯ ಹೇಳಿದಾಗ ಸುಗ್ರೀವ ನೇರವಾಗಿ ಬಂದನಂತೆ ರಾಮನ ಬಳಿಗೆ. ರಾಮನ ಬಳಿಗೆ ಬಂದವನೇ ರಾಮನ ಪರಿಚಯ ಮಾಡಿಸಿಕೊಂಡ. ತತಃ ಪ್ರಹೃಷ್ಟೋ ಹನುಮಾನ್ ಕೃತ್ಯವಾನಿತಿ ತದ್ವಚಃ ಶ್ರುತ್ವಾ ಮಧುರಭಾವಂಚ ಸುಗ್ರೀವಂ ಮನಸಾಗತಃ. ಇಲ್ಲಿ ಲಕ್ಷ್ಮಣ ಏನೇನು ಕಥೆ ಹೇಳಿದಾನೋ ಅದೆಲ್ಲ ಕಥೆಯನ್ನು ಆಂಜನೇಯ ಸುಗ್ರೀವನಿಗೆ ಹೇಳಿದಾಗ ಒಂದು ಗೆಳೆತನಕ್ಕೆ ಒಂದು ಕಾರಣ ಉಂಟಾಯ್ತಲ್ಲ. ಸಮಾನಶೀಲ ವ್ಯಸನೇಶು ಸಖ್ಯಂ ಅಂತ ಒಂದು ಮಾತುಂಟು. ಯಾರಿಬ್ಬರ ಶೀಲ, ಆಚಾರ, ಯಾರಿಬ್ಬರ ದುಃಖ ಒಂದೇ ರೀತಿಯಾಗಿರ್ತದೋ ಅವರಲ್ಲಿ ಸಖ್ಯ ಬೆಳೀತದೆ. ಈಗ ಸುಗ್ರೀವನಿಗೆ ಹೆಂಡತಿ ಇಲ್ಲ, ರಾಮನಿಗೆ ಪತ್ನಿ ಇಲ್ಲ. ಸಖ್ಯ ಬೆಳೆಸೋದಕ್ಕೆ ಒಂದು ಕಾರಣ ಆಯಿತು. ಅದಕ್ಕಾಗಿ ನಾವು ಈ ರಾಮನ ಗೆಳೆತನವನ್ನು ನಾವು ಬಯಸಬಹುದು ಅಂತ ನಿರ್ಧಾರ ಮಾಡಿದ ಸುಗ್ರೀವ ರಾಮನಿಗೆ ಆದರಾತಿಥ್ಯ ನೀಡಿದ. ಅಲ್ಲಿರತಕ್ಕಂತಹ ಆ ಗುಡ್ಡದ ಮೇಲೆ ಇರತಕ್ಕಂತಹ ಎಲೆಗಳನ್ನು ತರಿದೊಟ್ಟಿ ಅವನಿಗೆ ಆಸನವನ್ನು ಕಲ್ಪಿಸಿದ. ಆಮೇಲೆ ಇಬ್ಬರು ಮಾತುಕತೆಗೆ ಕುಳಿತುಕೊಂಡರು. ಆದರೆ ಸಖ್ಯ ಅಂದರೆ ಕೇವಲ ಮಾತುಕತೆ ಆಡುವುದರ ಮೂಲಕ ಸಖ್ಯ ಆಗಬಹುದು, ಇಲ್ಲ ಅಂತಲ್ಲ. ಮಹಾತ್ಮರಾದವರು 7 ಹೆಜ್ಜೆ ಒಟ್ಟಿಗೆ ನಡೆದರೂ ಅವರಲ್ಲಿ ಗೆಳೆತನವಾಗುತ್ತದಂತೆ. ಒಂದು 4-6 ಮಾತಾಡಿದರೂ ಗೆಳೆತನವಾಗುತ್ತದಂತೆ. ಇಬ್ಬರೂ ಮಹಾತ್ಮರಾಗಿದ್ದರೆ, ಮಹಾವ್ಯಕ್ತಿಗಳಾಗಿದ್ದರೆ ಅವರಲ್ಲಿ ಗೆಳೆತನ ಉಂಟಾಗೋದಕ್ಕೆ ಬಹಳ ಕಾಲ ಬೇಕಾಗಿಲ್ಲ. ಆದರೂ ಆ ಗೆಳೆತನ ಒಂದು ನಿಶ್ಚಿತ ರೂಪದಲ್ಲಿ ಉಂಟಾಗಬೇಕಾದರೆ ಅದಕ್ಕೆ ಒಂದು ಸಾಕ್ಷಿ ಬೇಕು. ಪ್ರಾಚೀನ ಕಾಲದ ಪದ್ಧತಿ ಹಾಗೆ ಗೆಳೆತನ ಮಾಡಿಕೊಂಡ್ರೆ ಅಗ್ನಿಸಾಕ್ಷಿಯಾಗಿ ಗೆಳೆತನ ಮಾಡಿಕೊಳ್ಳಬೇಕು. ಇಲ್ಲಿ ರಾಮ ಮತ್ತು ಸುಗ್ರೀವರ ಗೆಳೆತನ ಅಂಥ ಪರಿಶುದ್ಧವಾದ ಗೆಳೆತನ ಅಂತ ನಾವು ಹೇಳಬೇಕಾಗಿಲ್ಲ. ಯಾಕೆಂದರೆ ಆ ಗೆಳೆತನದಲ್ಲಿ ಸ್ವಲ್ಪ ಸ್ವಾರ್ಥ ಇದೆ. ರಾಮ ಸುಗ್ರೀವನ ಗೆಳೆತನವನ್ನು ಯಾಕೆ ಮಾಡಿಕೊಂಡ ಅಂದರೆ ತನ್ನ ಪತ್ನಿಯಾದ ಸೀತೆ ತನಗೆ ದೊರಕಲಿ ಅಂತ. ಸುಗ್ರೀವ ರಾಮನ ಗೆಳೆತನ ಮಾಡಿಕೊಂಡಿದ್ದು ಅದೇ ಕಾರಣದಿಂದಾಗಿ. ಹಾಗೆ ನೋಡಿದಾಗ ಸ್ವಲ್ಪ ಸ್ವಾರ್ಥ ಉಂಟು. ಇಂತಹ ಗೆಳೆತನಕ್ಕೆ ಒಂದು ಸಾಕ್ಷಿ ಬೇಕು, ಅಗ್ನಿಸಾಕ್ಷಿ. ಸಾಮಾನ್ಯವಾಗಿ ಗೆಳೆತನ ಎಲ್ಲ ಅಗ್ನಿಸಾಕ್ಷಿಯಾಗಿ ಆಗಬೇಕು ಅನ್ನೋದು ಪ್ರಾಚೀನರ ಒಂದು ಸಂಪ್ರದಾಯ. ಅದಕ್ಕೆ ನಮ್ಮ ವಿವಾಹದಲ್ಲಿ ಅಗ್ನಿಸಾಕ್ಷಿಯಾಗಿ ವಿವಾಹ ಅಂದರೂ ಗೆಳೆತನವೇ, ಮತ್ತೇನು ಬೇರೆ ಅಲ್ಲ. ಅದು ಪತಿ ಪತ್ನಿಯರ ಗೆಳೆತನ. ವಿವಾಹದಲ್ಲಿ ಪತಿಯಾದವನು ಪತ್ನಿಯ ಕೈ ಹಿಡಿಯುವಾಗ ಮೊಟ್ಟ ಮೊದಲೇ ಪಾಣಿಗ್ರಹಣ ಮಾಡುವಾಗ ಹೇಳುವ ಮಾತು ಮಿತ್ರೋಸಿ. ನೀನು ನನ್ನ ಹೆಂಡತಿ ಅಂತ ಹೇಳ್ತಾ ಇಲ್ಲ, ಮಿತ್ರೋಸಿ. ಆ ಮೈತ್ರಿ ಅದಕ್ಕೆ ಸಾಕ್ಷಿ ಯಾರು? ಅಗ್ನಿ, ವಿವಾಹದ ಅಗ್ನಿ. ಅಗ್ನಿ ಸಾಕ್ಷಿಯಾಗಿ ಮಿತ್ರತ್ವ. ಇಲ್ಲಿ ರಾಮಸುಗ್ರೀವರ ಮಿತ್ರತ್ವವು ಇದೇ ರೀತಿ ಅಗ್ನಿಸಾಕ್ಷಿಯಾಗಿ. ವಿವಾಹದ ಅಗ್ನಿಗೆ ಒಂದು ಸಂಸ್ಕಾರದ ಬೇರೆ ಆಯಾಮಗಳು ಉಂಟು ಅಂತಿಟ್ಕೊಳ್ಳೋಣ. ಕೇವಲ ರಾಮಸುಗ್ರೀವರ ಸಖ್ಯದಂತೆ ಅಲ್ಲ ಅದು. ಆದರೂ ಆ ಸಖ್ಯಕ್ಕೂ ಅಗ್ನಿಸಾಕ್ಷಿ.
ಇಲ್ಲಿ ರಾಮಸುಗ್ರೀವರ ಸಖ್ಯಕ್ಕೂ ಅಗ್ನಿಸಾಕ್ಷಿ. ಆಂಜನೇಯ ಅಂದ, ನಿಮ್ಮಿಬ್ಬರಲ್ಲಿ ಸಖ್ಯ ಅತ್ಯಂತ ಉಚಿತವಾದದ್ದು. ಯಾಕೆಂದರೆ ರಾಮ, ನೀನು ಸೂರ್ಯವಂಶ ಸಂಭೂತ, ಸುಗ್ರೀವ ಸೂರ್ಯಪುತ್ರ. ಇಬ್ಬರಿಗೂ ಒಂದು ಸಂಬಂಧ ಉಂಟು. ಸೂರ್ಯನ ಅಂಶದಿಂದ ಹುಟ್ಟಿದವನು ಸುಗ್ರೀವ, ಅವನು ಸೂರ್ಯಕುಲದಲ್ಲಿ ಹುಟ್ಟಿದವನು ರಾಮ. ಮತ್ತು ಇಬ್ಬರಿಗೂ ಪತ್ನಿ ವಿಯೋಗವಾಗಿದೆ, ಪರಸ್ಪರ ಸಹಾಯ ಮಾಡಬೇಕು ನೀವು ಎಂದು ಹೇಳಿ ಆಂಜನೇಯನೇ ಅಲ್ಲಿ ಸೌದೆಗಳನ್ನೆಲ್ಲ ಸೇರಿಸಿ ಅಗ್ನಿಯನ್ನು ಉಂಟು ಮಾಡಿದ. ಆ ಅಗ್ನಿಯ ಎದುರಿಗೆ ತಥೋಗ್ನಿಂ ದೀಪ್ಯಮಾನಂ ತವು ಚಕ್ರತುಶ್ಚ ಪ್ರದಕ್ಷಿಣಂ, ಅಗ್ನಿಯನ್ನು ಪ್ರದಕ್ಷಿಣೆ ಮಾಡಿ ಇಬ್ಬರೂ ಪ್ರತಿಜ್ಞೆ ಮಾಡಿದರು. ಅನ್ಯೋನ್ತ್ವಂ ವಯಸ್ಯೋಸಿ ಮೇ ಹೃದಯ ಏಕಂ ದುಃಖಂ ಸುಖಂಚನವು. ಅವರ ಪ್ರತಿಜ್ಞೆ ಏನು? ನೀನು ನಮ್ಮ ಮಿತ್ರ, ಇನ್ನು ನಮ್ಮ ಸುಖ ದುಃಖಗಳೆಲ್ಲ ಒಂದೇ. ನಿನ್ನ ಸುಖವೇ ನನ್ನ ಸುಖ, ನನ್ನ ದುಃಖವೇ ನಿನ್ನ ದುಃಖ. ಹೀಗೆ ಪ್ರತಿಜ್ಞೆ ಮಾಡಿದರು. ಆಮೇಲೆ ರಾಘವೋ ವಾಕ್ಯಮಿತ್ಯುವಾಚ, ಒಂದು ಕಡೆ ಕುಳಿತುಕೊಂಡು ತಮ್ಮ ಸುಖ ದುಃಖದ ವಿಚಾರ ಹೇಳಿದರು. ರಾಮ ಹೇಳಿದಂತೆ, ಈ ಪರಿಸ್ಥಿತಿ ನಿನಗೆ ಹೇಗೆ ಬಂತು ಸುಗ್ರೀವ, ಈಗ ನಿನ್ನ ಕಥೆ ಹೇಳು ಅಂದಾಗ ಸುಗ್ರೀವ ರಾಮನಿಗೆ ತನ್ನ ಕಥೆ ಹೇಳಿದ. ವಾಲಿನಂ ತಂ ವದಿಷ್ಯಾಮಿ, ಆಗ ರಾಮ ಪ್ರತಿಜ್ಞೆ ಮಾಡ್ತಾನೆ. ಪೂರ್ಣ ಕಥೆ ಹೇಳಲಿಲ್ಲ ಸುಗ್ರೀವ. ಅಣ್ಣನ ದೌರಾತ್ಮ್ಯದಿಂದಾಗಿ ನಾನು ಇಲ್ಲಿ ಕುಳಿತಿದ್ದೇನೆ. ಆತ ನನ್ನ ಭಾರ್ಯೆಯನ್ನು ಅಪಹರಿಸಿದ್ದಾನೆ, ನನ್ನ ಭಾರ್ಯೆ ನನಗೆ ಸಿಗಬೇಕು ಅಂದಾಗಲೇ ರಾಮ ಪ್ರತಿಜ್ಞೆ ಮಾಡಿದನಂತೆ, ವಾಲಿನಂ ತಂ ವದಿಷ್ಯಾಮಿ ತವ ಭಾರ್ಯಾಪಹಾರಿಣಂ. ಸುಗ್ರೀವ, ಉಪಕಾರ ಫಲಂ ಮಿತ್ರ ಅಂದ್ರೇನು? ಮಿತ್ರನ ಪ್ರಯೋಜನ ಏನು? ಒಂದು ಉಪಕಾರ ಆಗಬೇಕು. ಉಪಕಾರವಾಗಲಿಲ್ಲ ಅಂದರೆ ಅಂಥ ಮಿತ್ರನಿಂದ ಏನೂ ಪ್ರಯೋಜನವಿಲ್ಲ. ಉಪಕಾರ ಫಲಂ ಮಿತ್ರಂ, ನಿನ್ನ ಅಣ್ಣನಾದ ವಾಲಿಯನ್ನು ಕೊಲ್ಲುತ್ತೇನೆ. ಇಲ್ಲಿ ರಾಮ ಪ್ರತಿಜ್ಞೆ ಮಾಡುವಾಗ ವಾಲಿ ಯಾರು, ಅವನ ಪರಾಕ್ರಮ ಎಷ್ಟು, ಏನನ್ನೂ ವಿಚಾರ ಮಾಡಲಿಲ್ಲ ಅವನು. ವಾಲಿ ಅನ್ಯಾಯ ಮಾಡಿದ್ದಾನೆ ಎಂದು ರಾಮನಿಗೆ ಅನಿಸ್ತು. ಹೇಗೆ ರಾಮನ ಮಾತನ್ನು ಕೇಳಿ ಆಂಜನೇಯನಿಗೆ ಅವನ ಮಾತಿನ ಸತ್ಯತ್ವದ ಅರಿವಾಯಿತೋ, ಹಾಗೆ ಸುಗ್ರೀವನ ಮಾತನ್ನು ಕೇಳಿದಂಥ ರಾಮನಿಗೆ ಸುಗ್ರೀವ ಸತ್ಯವನ್ನು ಹೇಳುತ್ತಿದ್ದಾನೆ ಅಂತ ನಿರ್ಧಾರವಾಗಿ ಅವನು ಪ್ರತಿಜ್ಞೆ ಮಾಡಿಬಿಟ್ಟ. ವಾಲಿನಂ ತಂ ವದಿಷ್ಯಾಮಿ ತವ ಭಾರ್ಯಾಪಹಾರಿಣಂ. ನಾನು ಅತ್ಯಂತ ಹರಿತವಾದ ಬಾಣಗಳನ್ನು ಇಟ್ಟುಕೊಂಡವನು, ನನ್ನ ಬಾಣ ಎಲ್ಲಿಗಾದರೂ ಪ್ರವೇಶ ಮಾಡಿತು, ಯಾರನ್ನಾದರೂ ಕೊಂದಿತು. ಆದ್ದರಿಂದ ನಿನ್ನ ಅಣ್ಣನ ಹೆದರಿಕೆ ನಿನಗೆ ಬೇಡ, ಅವನನ್ನು ಕೊಲ್ತೇನೆ, ನಿನ್ನ ಪತ್ನಿಯನ್ನು ಬಿಡಿಸಿ ನಿನಗೆ ತಂದು ಕೊಡುತ್ತೇನೆ ಪ್ರತಿಜ್ಞೆ ಮಾಡಿಬಿಟ್ಟ. ಇದನ್ನು ಕೇಳಿದಂಥ ಸುಗ್ರೀವನಿಗೆ ಎಂಥ ಸಂತೋಷವಾಗಿರ್ಬೋದು ಅನ್ನೋದನ್ನು ನಾವು ಊಹಿಸ್ಕೋಬೋದು. ಅದೇ ರೀತಿ ಸುಗ್ರೀವನು ಹೇಳ್ತಾನೆ, ಸೀತೆಯನ್ನು ನಾನು ಹುಡುಕುವ ಪ್ರಯತ್ನ ಮಾಡ್ತೇನೆ, ಸೀತೆಯನ್ನು ಮರಳಿ ನಿನಗೆ ತಂದು ಕೊಡ್ತೇನೆ. ಇಲ್ಲಿ ಸುಗ್ರೀವ ಎಷ್ಟು ಕೃತಕೃತ್ಯನಾಗ್ತಾನೋ ಗೊತ್ತಿಲ್ಲ, ಆದರೆ ರಾಮ ಹೇಳಿದ ಮೇಲೆ ಇವನು ಹೇಳಬೇಕಲ್ಲ, ಹೇಳೇಬಿಟ್ಟ. ಇಲ್ಲಿ ರಾಮ ಬಂದದ್ದು ಯಾಕೆ? ಸುಗ್ರೀವನಿಂದ ಶಾರೀರಿಕವಾದ ಸಹಾಯಕ್ಕಾಗಿ ಅಲ್ಲ. ಆ ರಾವಣ ಎಲ್ಲಿದ್ದಾನೆ, ಅವನ ದುರ್ಗ ಯಾವುದು, ಅವನು ಸೀತೆಯನ್ನು ಎಲ್ಲಿಟ್ಟಿದ್ದಾನೆ, ಇಷ್ಟು ವಿಷಯ ತಿಳಿದರೆ ಸಾಕು ರಾಮನಿಗೆ. ಸುಗ್ರೀವನ ಸಹಾಯ ಬೇಕಿಲ್ಲ. ರಾಮನ ಬಾಣಗಳೇ ಆ ಕೆಲಸ ಮಾಡಬಲ್ಲವು. ಅದಕ್ಕಾಗಿ ಈತ ಸುಗ್ರೀವನನ್ನು ಆಶ್ರಯಿಸಿದ್ದು. ಸುಗ್ರೀವನು ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತಾನೆ, ನಿನಗೆ ಸೀತೆಯನ್ನು ತಂದು ಕೊಡ್ತೇನೆ, ದುಃಖವನ್ನು ಬಿಡು, ಸೀತೆ ಬಗ್ಗೆ ನೀನು ದುಃಖ ಪಡಬೇಡ. ಯಾಕೆಂದರೆ ನಾನು ಸಾಕಷ್ಟು ದುಃಖಪಟ್ಟಿದ್ದೇನೆ, ಕೊನೆಗೆ ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಏನೇನು ಆಗಬೇಕೋ ಅದೆಲ್ಲ ಆಗೇ ಆಗುತ್ತದೆ. ದುಃಖದಿಂದ ಯಾಕೆ ನಮ್ಮ ಮನಸ್ಸನ್ನು ಶರೀರವನ್ನು ಕೆಡಿಸಿಕೊಳ್ಬೇಕು? ಆದರೆ ಒಂದು ವಿಚಾರ, ನೀನು ಈಗ ಸೀತೆಯನ್ನು ಕುರಿತು ಹೇಳುವಾಗ ಒಂದು ವಿಷಯ ನನಗೆ ಜ್ಞಾಪಕಕ್ಕೆ ಬಂತು. ಪ್ರಾಯಶಃ ಅವಳೇ ಸೀತೆ ಇದ್ದರೂ ಇರಬಹುದು ಅಂದ ಸುಗ್ರೀವ. ಸಹಜವಾಗಿ ಇವರ ಕಿವಿ ನೆಟ್ಕಾಯ್ತು, ಯಾರು ಏನು? ಆಗ ಸುಗ್ರೀವ ಅಂದ, ನಾವು 5 ಜನ ಕಪಿವೀರರು ಒಂದು ದಿನ ಇದೇ ಋಷ್ಯಮುಖ ಪರ್ವತದಲ್ಲಿ ಕುಳಿತಿದ್ದೆವು. ಒಮ್ಮೆ ಆಕಾಶ ಮಾರ್ಗದಲ್ಲಿ ವಿಮಾನದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಸ್ತ್ರೀಯನ್ನು ಬಲಾತ್ಕಾರವಾಗಿ ಎಳೆದೊಯ್ತಾ ಇದ್ದ. ಆಕೆ ಅರಚಿಕೊಳ್ತಾ ಇದ್ಲು. ಆಮೇಲೆ ಆಕೆ ತನ್ನ ಉತ್ತರೀಯವನ್ನು, ಅದರಲ್ಲಿ ತನ್ನ ಕೆಲವು ಆಭರಣಗಳನ್ನು ಕಟ್ಟಿ ಇಲ್ಲಿ ಎಸೆದಳು. ಅದು ನಮ್ಮ ಪರ್ವತದ ಮೇಲೆ ಬಿತ್ತು. ನಾವು ಅದನ್ನು ತೆಗೆದಿಟ್ಟಿದ್ದೆವು. ಅದು ನಿನ್ನ ಪತ್ನಿಯದೇ ಹೌದೋ ಅಲ್ಲವೋ ನೋಡೋಣ. ರಾಮಲಕ್ಷ್ಮಣರಿಗೆ ಕುತೂಹಲ ಉಂಟಾಯಿತು. ನೋಡೋಣ ಅಂತ ಅವರು ಅಂದರು. ಆಗ ಸುಗ್ರೀವ ಆಂಜನೇಯನ ಮೂಲಕ ಆ ಆಭರಣ ಗಂಟನ್ನು ತರಿಸಿದ.
ಅದನ್ನು ರಾಮ ನೋಡಿದ. ರಾಮ ನೋಡಿದಾಗ ದುಃಖ ಹೆಚ್ಚಾಯಿತು ಅವನಿಗೆ. ಇದು ಸೀತೆ ಇದೆ. ಅವನ ಕಣ್ಣು ಮಂಜಾಯಿತು, ಕಣ್ಣಿನಲ್ಲಿ ನೀರು ಸುರಿಯತೊಡಗಿದವು. ಆ ಉತ್ತರೀಯವನ್ನು ನೋಡಿದ. ಸೀತಾಸ್ನೇಹ ಪ್ರವೃತ್ತೇನ ಸತು ಬಾಷ್ಪೇಣ ದೂಷಿತ. ಸರಿಯಾಗಿ ನೋಡೋದಕ್ಕಿಂತ ಮುಂಚೆಯೇ ಅವನ ಕಣ್ಣದಲ್ಲಿ ನೀರು ಸುರಿತಂತೆ. ದೀನನಾದ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಲಕ್ಷ್ಮಣ, ನಿನಗಾದರೂ ಗುರುತು ಸಿಗುತ್ತದೋ ನೋಡು, ನನ್ನ ಕಣ್ಣು ಮಲಿನವಾಗಿ ಬಿಟ್ಟಿದೆ ಕಣ್ಣೀರಿನಿಂದ, ನೋಡು ಅಂತ. ಲಕ್ಷ್ಮಣ ಅಂದ, ಅಣ್ಣ, ನನಗೆ ಈ ಆಭರಣ ಗೊತ್ತಿಲ್ಲ. ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೆ ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್. ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಅದ್ಭುತ ಶ್ಲೋಕ ಅಂತ ಇದನ್ನು ವಿದ್ವಾಂಸರು ಹೇಳ್ತಾರೆ. ಲಕ್ಷ್ಮಣ ಹೇಳ್ತಾನೆ, ಅಣ್ಣ, ಕೇಯೂರ ಅಂದರೆ ಭುಜದಲ್ಲಿ ಧರಿಸತಕ್ಕ ಆಭರಣ. ಈ ಆಭರಣ ಇದೆ, ಇದು ಸೀತೆಯದು ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ. ಕುಂಡಲಗಳು ಸೀತೆಯದು ಹೌದೋ ಅಲ್ವೋ ಗೊತ್ತಿಲ್ಲ. ಆದರೆ ಈ ಕಾಲೊಂದಿಗೆ ಮಾತ್ರ, ಕಾಲು ಗೆಜ್ಜೆ ಮಾತ್ರ ಸೀತೆ ಇದೆ ನಿಶ್ಚಿತವಾಗಿ ಹೇಳಬಲ್ಲೆ. ಯಾಕೆ? ನಿತ್ಯಂ ಪಾದಾಭಿವಂದನಾತ್, ಪ್ರತಿನಿತ್ಯವೂ ನಾನು ಅವಳ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಇರೋದರಿಂದ ಈ ಕಾಲು ಗೆಜ್ಜೆಯ ಗುರುತು ನನಗೆ ಚೆನ್ನಾಗಿದೆ. ಇಲ್ಲಿ ಲಕ್ಷ್ಮಣ ಏನು ಸೀತೆ ಮುಖಾನೇ ನೋಡಲಿಲ್ಲ ಅಂತೇನೋ ಬೇಕಾಗಿಲ್ಲ, ತಿಳ್ಕೊಬೇಕಾಗಿಲ್ಲ. ಅಕಸ್ಮಾತ್ತಾಗಿ ನೋಡಿದರೂ, ಮುಖ ನೋಡಿ ಸಂಭಾಷಣೆ ಮಾಡ್ತಾಯಿದ್ರು ಕೂಡ ಆ ಕಿವಿಯ ಆಭರಣದ ಬಗ್ಗೆ, ತೋಳಿನಲ್ಲಿ ಧರಿಸಿದ ಆಭರಣ ಬಗ್ಗೆ ಸದಾ ದೃಷ್ಟಿ ಇಟ್ಟು ಅವನು ನೋಡ್ತಾ ಇರಲಿಲ್ಲ. ಆಭರಣದ ಗುರುತು ಸಿಗಬೇಕು ಅಂದರೆ ವಿಶೇಷವಾಗಿ ಅದನ್ನು ನೋಡಬೇಕು, ಅಭ್ಯಾಸ ಮಾಡಬೇಕು. ಆ ರೀತಿಯಾಗಿ ಲಕ್ಷ್ಮಣ ನೋಡುತ್ತಿರಲಿಲ್ಲ. ಏನೋ ಎಷ್ಟು ಬೇಕೋ ಅಷ್ಟಕ್ಕೆ ಮಾತಾಡ್ತಿದ್ದ. ಆದರೆ ಕಾಲೊಂದಿಗೆ ಗುರುತು ಅವನಿಗೆ ಚೆನ್ನಾಗಿತ್ತು. ಯಾಕೆಂದರೆ ಪ್ರತಿನಿತ್ಯವೂ ಆಕೆಗೆ ಆದ ನಮಸ್ಕಾರ ಮಾಡ್ತಿದ್ದ. ಆ ಕಾಲೊಂದಿಗೆ ಮೇಲಿಂದ ಇದು ಸೀತೆ ಇದೆ, ಇದು ನನಗೆ ಚೆನ್ನಾಗಿ ಗೊತ್ತು. ಇಲ್ಲಿ ಸೀತೆಯನ್ನು ಲಕ್ಷ್ಮಣ ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದ ಅಂತ ಗೊತ್ತಾಗುತ್ತದೆ. ಆದರೆ ಇಂಥ ಸೀತೆ, ಲಕ್ಷ್ಮಣ ಇಂತಹ ಒಬ್ಬ ಭಕ್ತ, ಶ್ರೇಷ್ಠ ವ್ಯಕ್ತಿ, ಸಚ್ಚಾರಿತ ಸಂಪನ್ನ, ಇದೆಲ್ಲ ಗೊತ್ತಿದ್ದ ಸೀತೆ ಲಕ್ಷ್ಮಣನನ್ನು ಬೈದಳಲ್ಲ. ಹೇಗೆ? ಏನು ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತಿದ್ಯಾ ರಾಮ ಸತ್ತ ಮೇಲೆ ಅಂತ ಕೇಳಿದ್ಲಲ್ಲ. ಇಡೀ ರಾಮಾಯಣದಲ್ಲಿ ವಾಲ್ಮೀಕಿಗಳು, ನಾನು ಆಗಲೇ ಹೇಳಿದಾಗೆ, ಸೀತೆಯನ್ನು ಶುದ್ಧ ಸ್ಫಟಿಕದಿಂದ ಕೆತ್ತಿದ್ದಾರೆ. ಸೀತೆಯ ಶಿಲ್ಪ ಅಂದರೆ ಶುದ್ಧ ಸ್ಫಟಿಕದಿಂದ ಕೆದ್ದದ್ದು, ಒಂದೇ ಒಂದು ಕಳಂಕವೂ ಅಲ್ಲಿಲ್ಲ. ಯಾರಾದರೂ ಕಳಂಕವನ್ನು ಹೇಳಬೇಕು ಅಂತಿದ್ರೆ ಅದೊಂದೇ ಸ್ಥಳ. ಸೀತೆಯ ಬಾಯಿಂದ ಅಂಥ ಮಾತು ಯಾಕೆ ಬಂತು ಅಂತ. ಆದರೆ ಅದು ಬಾಯಿಂದ ಬಂದ ಮಾತು, ಹೃದಯದಿಂದ ಬಂದ ಮಾತಲ್ಲ. ಆದುದರಿಂದಲೇ ಅದು ಸೀತೆಯ ಚಾರಿತ್ರ್ಯಕ್ಕೆ ಏನು ಕೆಟ್ಟದ್ದು ಮಾಡೋದಿಲ್ಲ. ಯಾಕೆಂದರೆ ಆಗ ಸೀತೆಯ ಮನಸ್ಥಿತಿ ಏನಿತ್ತು ಅನ್ನೋದನ್ನು ನಾವು ಊಹಿಸ್ಕೊಳ್ಳೋಣ. ಪತಿ ಹೋಗಿದ್ದಾನೆ ಜಿಂಕೆಯನ್ನು ತರೋದಕ್ಕೆ. ಅಲ್ಲಿಂದ ಓ ಲಕ್ಷ್ಮಣ, ಓ ಸೀತೆ ಅಂತ ಕೇಳಿದೆ. ರಾಮನದೇ ಸ್ವರ. ರಾಮ ತುಂಬ ಅಪಾಯದಲ್ಲಿದ್ದಾನೆ ಅನ್ನೋದು ನಿಶ್ಚಿತವಾಗಿ ಹೋಯಿತು ಅವಳಿಗೆ. ದುರ್ಬಲ ಮನಸ್ಸು. ಲಕ್ಷ್ಮಣನ ಹತ್ರ ಹೋಗು ಅಂದರೆ ಹೋಗ್ತಾ ಇಲ್ಲ ಇವನು. ಏನಾಗಲಿಲ್ಲ ಅಣ್ಣನಿಗೆ ಅಂತ ಹೇಳ್ತಾ ಇದ್ದಾನೆ, ಮೊಂಡು ವಾದ ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ಅವಳಿಗೆ ಹಿಂದೆ ಮುಂದೆ ಎಲ್ಲ ಸಿಟ್ಟು ಬರ್ತದೆ. ಸಿಟ್ಟು ಬಂದಾಗ ಒಂದು ಮಾತಾಡ್ತಾಳೆ. ಆ ಮಾತು ಹೃದಯದಿಂದ ಬಂದದ್ದಲ್ಲ. ಈಗ ಉದಾಹರಣೆಗೆ ನಮ್ಮಲ್ಲಿ ಕೂಡ ತಾಯಂದಿರು ಏನೋ ಕೆಲಸ ಮಾಡ್ತಾ ಇರ್ತಾರೆ. ಆ ಮಕ್ಕಳು ಬಂದು ಅಲ್ಲೇನೇನೋ ಅವ್ರು ತಂಟೆ ಮಾಡ್ತಾರೆ, ಅದು ಕೊಡು ಇದು ಕೊಡು ಅಂತಾರೆ. ಇವ್ರಿಗೆ ಇನ್ನೇನೋ ತಲೆ ಮೇಲೆ ಟೆನ್ಷನ್ ಇರುತ್ತೆ. ಆಗ ಸಿಟ್ಟಿಂದ ಅಯ್ಯೋ ಹೊರಗಡೆ ಎಲ್ಲಾದರೂ ಹೋಗಿ ಸಾಯೋ ಅಂತಾರೆ. ಈ ತಾಯಂದ್ರು ಹೇಳ್ತಾರೆ ಹೊರಗಡೆ ಹೋಗಿ ಸಾಯೋ ಅಂತ. ಆ ಮಗುವಲ್ಲಿ ಹೋಗಿ ಸತ್ತುಬಿಟ್ರೆ ಆಗಲಿ ಸಂತೋಷವಾಗುತ್ತಾ? ಅಥವಾ ಆ ಮಗು ಸಾಯಬೇಕು ಅಂತ ಇರ್ತದೆ ಅವ್ರ ಹೃದಯದಲ್ಲಿ? ಇಲ್ಲ. ಆ ಮಾತಿಗೆ ಎಷ್ಟು ಅರ್ಥವೋ ಸೀತೆ ಈ ಮಾತಿಗೂ ಅಷ್ಟೇ ಅರ್ಥ. ಆದ್ದರಿಂದ ಸೀತೆ ಹಾಗೆ ಹೇಳಿದ್ಲು ಅಂತ ಅಂದರೆ ಅದು ಅವಳು ಕೆಟ್ಟ ಹೃದಯದಿಂದ ಹೇಳಿದ್ಲು ಅಂತಲ್ಲ. ಆ ಸಿಟ್ಟು ಬಂದಿತ್ತು ಅವಳಿಗೆ ಅಷ್ಟೇ. ಕೊನೆಗೆ ಅದಕ್ಕಾಗಿ ಅವಳು ಎಷ್ಟು ಪಶ್ಚಾತ್ತಾಪ ಪಟ್ಟಿದ್ದಾಳೆ. ಅಂತಹ ಲಕ್ಷ್ಮಣ ಪವಿತ್ರಾತ್ಮ. ಅವನು ಕೇವಲ ಕಾಲೊಂದಿಗೆಯನ್ನು ಮಾತ್ರ ಗುರುತಿಸಬಲ್ಲೆ ಎಂದ ಕಾರಣ ಅವನ ಆ ಸಂಸ್ಕೃತಿ. ರಕ್ಷಸಾ ರೌದ್ರರೂಪೇಣ ಮನಃಪ್ರಾಣೈ ಪ್ರಿಯಾ ಪ್ರಿಯಾ ಕೋವಸಿತ ದ್ರಕ್ಷೋ ಮಹದ್ವ್ಯಸನದಮ್ಮಮ. ಅದನ್ನು ನೋಡಿ ಕೇಳಿ ರಾಮನಿಗೆ ಮತ್ತು ದುಃಖ ಹೆಚ್ಚಾಯಿತು. ಅವನಿಗೆ ನಿರ್ಧಾರ ಆಯಿತು. ರಾವಣ ಅಪಹರಿಸಿಕೊಂಡು ಹೋಗಿದ್ದಾನೆ. ಸೀತೆಯದೇ ಆಭರಣ. ನಮ್ಮ ಆತ್ಮೀಯರು ನಮ್ಮನ್ನು ಅಗಲಿದಾಗ ಅವರಿಗೆ ಸಂಬಂಧಪಟ್ಟ ವಸ್ತುವನ್ನು ನಾವು ಕಂಡಾಗ ನಮಗೆ ದುಃಖ ಹೆಚ್ಚು ಆಗೋದು ಸಹಜ. ಮತ್ತೆ ರಾಮನ ದುಃಖ ಹೆಚ್ಚಾಯಿತು. ಕೊನೆಗೆ
ಸಾಕಷ್ಟು ದುಃಖಪಟ್ಟ ಮೇಲೆ ಸುಗ್ರೀವ ಹೇಳ್ತಾನೆ, ಅಯ್ಯ ರಾಮ, ದುಃಖವನ್ನು ಬಿಡು, ನಾವು ಮುಂದಿನ ಕಾರ್ಯವನ್ನು ಯೋಚನೆ ಮಾಡೋಣ. ದುಃಖವನ್ನು ಮುಂದುವರಿಸ್ಕೊಂಡು ಹೋದರೆ ಏನಾದೀತು? ನಮ್ಮ ಹೃದಯಕ್ಕೆ ನಾವೇ ಸಾಂತ್ವನ ಹೇಳಿಕೊಳ್ಬೇಕು ಅಂದಾಗ ಲಕ್ಷ್ಮಣ ಮತ್ತು ರಾಮ ಇಬ್ಬರೂ ಸುಗ್ರೀವನನ್ನು ಕೇಳಿದರು, ಹಾಗಿದ್ದರೆ ಆ ರಾವಣ ಎಲ್ಲಿದ್ದಾನೆ? ಅವನ ಬಲ ಏನು? ನನಗೆ ಸ್ವಲ್ಪ ಹೇಳು, ಮುಂದಿನ ಕೆಲಸ ನಾನು ಮಾಡ್ತೇನೆ. ಆಗ ಈ ಸುಗ್ರೀವ ಏನು ಹೇಳ್ತಾನೆ, ನ ಜಾನೇ ನಿಲಯಂ ತಸ್ಯ ಸರ್ವಥಾ ಪಾಪ ರಾಕ್ಷಸಃ ಸಾಮರ್ಥ್ಯಂ ವಿಕ್ರಮಂ ವಾಪಿ ದೌಷ್ಕುಲೇಯಸ್ಯ ವಾ ಕುಲಂ ಸತ್ಯಂತೆ ಜಾನಾಮಿ ತ್ಯಜಶೋಕಮರಿಂದಮ. ರಾಮ, ಆ ರಾವಣ ಯಾರು, ಎಲ್ಲಿದ್ದಾನೆ, ಅವನ ಕುಲ ಯಾವುದು, ಅವನ ಬಲ ಎಷ್ಟು, ಏನು ನನಗೆ ಗೊತ್ತಿಲ್ಲ ಅಂದುಬಿಟ್ಟ ಸುಗ್ರೀವ. ಅವನ ಸಾಮರ್ಥ್ಯವು ನನಗೆ ಗೊತ್ತಿಲ್ಲ. ಇಲ್ಲ ಈ ಸುಗ್ರೀವ, ಇವನು ಇಷ್ಟು ದೊಡ್ಡದಾಗಿ ತಲೆ ಮೇಲೆ ಹೊಡೆದಾಗ ಸುಳ್ಳು ಹೇಳ್ಬೋದಾ? ಯಾಕೆಂದರೆ ಕಬಂಧ, ಶಾಪಗ್ರಸ್ತನಾದ ಕಬಂಧ ಶಾಪ ಕಳೆದ ಮೇಲೆ ನಾನು ರಾವಣನನ್ನು ತಿಳಿಸತಕ್ಕಂತಹ ವ್ಯಕ್ತಿಯ ಹೆಸರನ್ನು ನಿನಗೆ ಹೇಳುತ್ತೇನೆ ಅಂತ ಹೇಳಿದ್ದಾನೆ ರಾಮನಿಗೆ. ಕಬಂಧನ ಮಾತನ್ನು ನಂಬಿ ರಾಮ ಸುಗ್ರೀವನ ಬಳಿಗೆ ಬಂದಿದ್ದಾನೆ. ಅಂಥ ಸಮಯದಲ್ಲೂ ಕೂಡ ಸುಗ್ರೀವ ಆ ರಾವಣನ ವಿಷಯ ನನಗೆ ಗೊತ್ತೇ ಇಲ್ಲ ಅಂದುಬಿಟ್ಟ. ಇಷ್ಟೇ ಅಲ್ಲ, ಇನ್ನೊಂದು ವಿಷಯ, ಅವನಿಗೆ ರಾವಣನ ಬಗ್ಗೆ ಸಂಪೂರ್ಣ ಗೊತ್ತು ಅನ್ನೋದಕ್ಕೆ ಇನ್ನೊಂದು ಪ್ರಕರಣ ಇದೆ. ಹಿಂದೆ ವಾಲಿ ರಾವಣರಿಗೆ ಒಂದು ಯುದ್ಧ ಆಯಿತು. ಯುದ್ಧ ಏನು? ವಾಲಿ ರಾವಣನನ್ನು ಬಾಲದಲ್ಲಿ ಕಟ್ಟಿ ತಂದು ಕಿಷ್ಕಿಂಧ ನಗರಕ್ಕೆ ತಂದಿದ್ದ. ಅಂಗದನನ್ನು ಒಂದು ತೊಟ್ಲಲ್ಲಿ ಮಲಗಿಸಿದ್ರಂತೆ. ಆ ತೊಟ್ಲ ಮೇಲುಗಡೆ ತಗಲು ಹಾಕಿದ್ದಂತೆ ರಾವಣನ, ಹುಡುಗನಿಗೆ ಆಟ ಆಡ್ಕೊಳ್ಳೋಕ್ಕಾಗಲಿ ಅಂತ, ಗಿಲಿಗಿಚ್ಚಿ ಅಂತ. ಆಮೇಲೆ ರಾವಣ ಏನೋ ದಮ್ಮಯ್ಯ ಅಂತ ಹೇಳಿ ಬಿಡಿಸ್ಕೊಂಡ. ಕೊನೆಗೆ ವಾಲಿಗೂ ರಾವಣನಿಗೂ ಸ್ನೇಹ ಆಯಿತು. ಎಂಥ ಸ್ನೇಹ! ಇದೇ ಸುಗ್ರೀವ ರಾಮನಿಗೆ ಆದಂತಹ ಸ್ನೇಹ ಮಾಡಿಕೊಂಡ. ತಿಂಗಳುಗಟ್ಟಲೆ ರಾವಣ ವಾಲಿಯ ಅರಮನೆಯಲ್ಲಿದ್ದನಂತೆ. ಅಣ್ಣ ತಮ್ಮಂದಿರು ಹಾಗೆ ಇದ್ದರು ಅಂತ ಬರ್ತದೆ, ಭಾಳ ಹಿಂದೆ ನಡೆದ ಕಥೆ. ರಾವಣ ಸುಗ್ರೀವನ ಜೊತೆಗೆ ಇದ್ದ ಕಿಷ್ಕಿಂಧೆಯಲ್ಲಿ. ಅವನು ಲಂಕಾಧೀಶ ಅಂತ ಸುಗ್ರೀವನಿಗೆ ಗೊತ್ತು. ಇಷ್ಟೆಲ್ಲ ಗೊತ್ತಿದ್ದರೂ ಸುಗ್ರೀವ ಅಂದ, ನನಗೆ ರಾವಣ ಎಲ್ಲಿದ್ದಾನೋ ಅವನ ಬಲ ಎಷ್ಟು ಗೊತ್ತೇ ಇಲ್ಲ ಅಂತ. ಯಾಕೆ ಹೀಗೆ ಹೇಳ್ದ ಅಂದರೆ, ಪ್ರಾಯಶಃ ಸುಗ್ರೀವನ ಮನಸ್ಸಿನಲ್ಲಿ ಒಂದು ಸಣ್ಣ ಭೀತಿ ಇತ್ತೋ ಏನು. ಕೊನೆಗೆ ಇದೇ ಸುಗ್ರೀವನೇ ಆಂಜನೇಯನಿಗೆ ಹೇಳ್ತಾನೆ, ದಕ್ಷಿಣ ದಿಕ್ಕಿನಲ್ಲಿ ಲಂಕೆ ಇದೆ, ಅಲ್ಲಿ ರಾವಣ ಇದ್ದಾನೆ, ಹೋಗ್ರಯ್ಯ ಅಂತ. ಇಲ್ಲಿ ಇಲ್ಲ, ಇಲ್ಲ ಅಂತ ಹೇಳಿದವನಲ್ಲಿ ಹಾಗೆ ಹೇಳ್ತಾನೆ. ಯಾಕೆ ಸುಗ್ರೀವ ಹಾಗೆ ಹೇಳ್ದ ಅಂದರೆ, ಒಂದು ವೇಳೆ ರಾಮನಿಗೆ ನಾನು ರಾವಣನ ವಿಚಾರ ಹೇಳಿಬಿಟ್ರೆ ರಾಮ ಇದ್ದಕ್ಕಿದ್ದಾಗ ಹೊರಟುಬಿಡ್ತಾನೆ. ರಾಮನ ಬಾಣ ಅಮೋಘವಾದುದು, ತಾನೊಬ್ಬನೇ ರಾವಣನನ್ನು ಸಂವರಿಸ್ತೇನೆ ಅಂತ ಹೊರಡ್ಬೋದು. ರಾಮ ಏನೋ ಸೀತೆಯನ್ನು ತರ್ತಾನೆ. ಇಲ್ಲಿ ನನ್ನ ಕಥೆ, ವಾಲಿ ಸಂಹಾರ ಮಾಡೋರು ಯಾರು? ಆದುದರಿಂದ ಒಂದು ಕಾರ್ಯ ಆಗಲಿ ಅಂತ ಸುಗ್ರೀವ ತಡೆದ್ನೋ ಏನೋ. ಈ ರಾಮಾಯಣದಲ್ಲಿ ಈ ವಾಲ್ಮೀಕಿಗಳು ಒಂದು ವಿಚಿತ್ರವಾದ ಘಟನೆಯನ್ನು ಮಾಡಿದ್ದಾರೆ. ರಾಮಾಯಣ ದೈವ ಸಂಕಲ್ಪ ಅನ್ನುವುದಕ್ಕೆ ವಾಲ್ಮೀಕಿಗಳು ಸಾಕಷ್ಟು ಉದಾಹರಣೆಗಳನ್ನು ಸೃಷ್ಟಿಸಿದ್ದಾರೆ. ಇಲ್ಲಿ ಜಟಾಯು ಮರಣದ ಸಂದರ್ಭವನ್ನೇ ತೆಗೆದುಕೊಳ್ಳೋಣ. ರಾವಣ ಅಪಹರಿಸಿಕೊಂಡು ಹೋದ ಅಂತ ಜಟಾಯು ಹೇಳ್ತಾನೆ. ಜಟಾಯುವಿಗೆ ರಾವಣ ಯಾರು ಅನ್ನೋದು ಗೊತ್ತು. ಅವನಿಗೆ ಸ್ವಲ್ಪ ಶ್ವಾಸೋಚ್ಛ್ವಾಸ ಇತ್ತು, ಮಾತನಾಡೋ ಶಕ್ತಿ ಇತ್ತು. ಇಷ್ಟಿದ್ರೂ ಕೂಡ ರಾವಣ ಎಲ್ಲಿದ್ದಾನೆ, ಏನು, ಯಾವ ಕಡೆ ಹೋದ ಅಂತ ಹೇಳೋದೇ ಇಲ್ಲ. ಬೇಡದೆ ಹೋದ ಇನ್ನೇನೇನೋ ಮಾತಾಡಿಬಿಟ್ಟು ಸತ್ತೋಗ್ಬಿಡ್ತಾನೆ ಅವನು. ಇದನ್ನು ಒಂದು ಈ ಮುಹೂರ್ತದಲ್ಲಿ, ಇದು ವಿಂದ ಎನ್ನುವ ಮುಹೂರ್ತ, ಈ ಮುಹೂರ್ತದಲ್ಲಿ ಸೀತೆಯನ್ನು ಕದ್ದುಕೊಂಡು ಹೋದ್ರಿಂದ ಆ ಸೀತೆ ಮತ್ತೆ ಮರಳಿ ನಿನಗೆ ಸಿಗ್ತಾಳೆ, ಹಾಗೆ ಹೀಗೆ ಜ್ಯೋತಿಷ ಹೇಳಿಬಿಡ್ತಾರೆ. ಜ್ಯೋತಿಷ ಹೇಳಿ ಸತ್ತೋಗ್ಬಿಡ್ತಾನೆ. ರಾವಣನ ಪ್ರದೇಶದ ಬಗ್ಗೆ ಏನು ಹೇಳೋದಿಲ್ಲ. ಕಬಂಧ ಆಗಿದೆ, ಅವನು ಗಂಧರ್ವನೋ ಇನ್ಯಾವುದೋ ಒಬ್ಬ ವಿಶೇಷ ಜಾತಿಗೆ ಸೇರಿದವನು, ಅವನು ಹೇಳ್ಬೋದಾಗಿತ್ತು. ಅವನು ಹೇಳಲಿಲ್ಲ. ಯಾವನು ರಾವಣನ ವಿಚಾರ ತಿಳಿಸ್ತಾನೋ ಅವನಿಗೆ ಹೇಳ್ತೇನೆ ಅಂತ ಹೇಳ್ತಾನೆ. ಇದೆಲ್ಲ ನೋಡಿದಾಗ ಕೆಲವು ಘಟನೆಗಳು ಆಗಲೇಬೇಕು ಅನ್ನುವ ದೃಷ್ಟಿಯಿಂದ ವಾಲ್ಮೀಕಿಗಳು ಆಯಾಯ ವ್ಯಕ್ತಿಗಳ ಬಾಯನ್ನು ಕಟ್ಟಿಬಿಟ್ಟಿದ್ದಾರೆ. ಕಥೆ ಮುಂದುವರಿಬೇಕು, ಆ ಕಥೆಯಲ್ಲಿ ಒಂದು ಸ್ವಾರಸ್ಯ ಇರಬೇಕು.
ಪ್ರತಿಯೊಂದು ಘಟನೆ ಕೂಡ ದೈವ ಸಂಕಲ್ಪದಿಂದ ಆದದ್ದು, ಮಾನವರ ಸಂಕಲ್ಪ ಅಲ್ಲ. ಅಲ್ಲಿ ಕೆಲವು ಪಾತ್ರಗಳು ದುಷ್ಟ ಪಾತ್ರಗಳು ಅಂತ ನಮಗನಿಸ್ಬೋದು. ಆ ದುಷ್ಟ ಪಾತ್ರಗಳೂ ಸಹ ಕಥೆ ಮುಂದುವರಿಯುವುದಕ್ಕೆ ಕಾರಣವಾಗಿ ಅತ್ಯಂತ ಅವಶ್ಯಕವಾದ ಪಾತ್ರಗಳು. ಸಾಮಾನ್ಯವಾಗಿ ನಾವು ಮಂಥರೆಯನ್ನು, ಶೂರ್ಪನಖಿಯನ್ನು ದುಷ್ಟ ಪಾತ್ರಗಳು ಅಂತ ಹೇಳ್ತೇವೆ. ಆದರೆ ಕಥೆಯಲ್ಲಿ ನಾಯಕನಿಗೆ ಎಷ್ಟು ಮಹತ್ವವೋ ಖಳನಾಯಕನಿಗೂ ಅಷ್ಟೇ ಮಹತ್ವ. ಮಂಥರೆ ಇಲ್ಲದಿದ್ದರೆ ಏನಾಗ್ತಿತ್ತು? ರಾಮಾಯಣ ನಡೀತಿರಲಿಲ್ಲ, ಮುಂದೆ ಹೋಗ್ತಿರಲಿಲ್ಲ. ರಾಮನಿಗೆ ಪಟ್ಟಾಭಿಷೇಕವಾಗ್ತಿತ್ತು, ಅವನು ಸುಖವಾಗಿ ಅಯೋಧ್ಯೆಯಲ್ಲಿ ಇರ್ತಿದ್ದ. ಮಂಥರೆ ಪಟ್ಟಾಭಿಷೇಕದ ಮುಂಚಿನ ದಿವಸ ಉಪ್ಪರಿಗೆಯನ್ನು ಏರಿದಳಂತೆ. ಏರಿ ಅಲ್ಲಿ ನಗರದ ಸಿದ್ಧತೆಯನ್ನೆಲ್ಲ ನೋಡಿದ್ಲು. ಯಾಕೆ ಸಿದ್ಧತೆ ಅಂತ ವಿಚಾರ ಮಾಡೋಕ್ಕೆ ಬಂದಳು. ಅಲ್ಲಿಗೆ ಶುರುವಾಯಿತು ಕಥೆ. ರಾಮನ ಪಟ್ಟಾಭಿಷೇಕ ನಿಂತು ಹೋಯಿತು. ಪಟ್ಟಾಭಿಷೇಕವನ್ನು ಹಾಳು ಮಾಡಿದವಳು ಮಂಥರೆ ಅಂತ ಮಂಥರೆಯ ತಲೆಯ ಮೇಲೆ ಗೂಬೆ. ಹಾಗೆ ಶೂರ್ಪನಖಿ ಇಲ್ದಿದ್ರೆ ಏನಾಗ್ತಿತ್ತು? ರಾಮ ವನವಾಸಕ್ಕೆ ಬಂದವನು ವನವಾಸ ಮುಗಿಸ್ಕೊಂಡು ಪುನಃ ಅಯೋಧ್ಯೆಗೆ ಹೋಗ್ತಿದ್ದ. ರಾವಣನೊಡನೆ ಸಂಘರ್ಷ ಆಗ್ತಿರಲಿಲ್ಲ. ರಾವಣನೊಡನೆ ಸಂಘರ್ಷವಾಗೋದಕ್ಕೆ ಶೂರ್ಪನಖಿ ಕಾರಣ. ಮಂಥರೆ ರಾಮನನ್ನು ಅಯೋಧ್ಯೆಯಿಂದ ದಂಡಕಾರಣ್ಯಕ್ಕೆ ತಂದಳು. ಶೂರ್ಪನಖಿ ರಾಮನನ್ನು ದಂಡಕಾರಣ್ಯದಿಂದ ಲಂಕೆಗೆ ಕರೆದುಕೊಂಡು ಹೋದಳು. ಹೀಗೆ ಸ್ವಲ್ಪ ಹೇಳ್ಕೊಂಡು ಹೋದರು. ಇಲ್ಲಿ ಆಶ್ಚರ್ಯ ಏನು ಅಂದರೆ, ವಾಲ್ಮೀಕಿಗಳಿಗೆ ಇದೇ ಅಭಿಪ್ರಾಯ ಇತ್ತು ಅನ್ನೋದಕ್ಕೆ ಅವರ ಶ್ಲೋಕ ಒಂದು ನಮಗೆ ಸೂಚನೆ ಕೊಡ್ತದೆ. ಮಂಥರೆಯನ್ನು ಅವರು ಪರಿಚಯ ಮಾಡಿಸಿಕೊಡುವಾಗ ಅವರ ಇಂಟ್ರೊಡಕ್ಷನ್ ಆಗಿದೆ. ಪ್ರಾಸಾದಂ ಚಂದ್ರಸಂಕಾಶಂ ಆರುರೋಹ ಎದೃಚ್ಛಯ ಅಂತ ಒಂದು ಮಾತು. ಆಗ ಈ ಮಂಥರೆ ಚಂದ್ರನ ಬೆಳದಿಂಗಳಿಂದ ಕೂಡಿದ್ದ ಅಥವಾ ಚಂದ್ರನಂತೆ ಶೋಭಿಸುತ್ತಿರುವಂಥ ಉಪ್ಪರಿಗೆಯನ್ನು ಏರಿದಳು. ಮಂಥರೆ ಏರಿದಳು. ಆ ಮಂಥರೆ ಉಪ್ಪರಿಗೆ ಏರಿದ್ದೇ ಅಷ್ಟೆಲ್ಲ ಅನಾಹುತಕ್ಕೂ ಕಾರಣ ತಾನೆ. ಏರಿದಳು. ಯಾಕೆ ಏರಿದ್ಲು ಅಲ್ಲಿಗೆ? ಅಲ್ಲಿ ಬಟ್ಟೆ ಗಿಟ್ಟೆ ಒಣಗಿ ಹಾಕಿದ್ಲ? ಯಾತಕ್ಕೆ ಏರಿದ್ಲು ಅಂತಂದರೆ ಅವ್ರು ಹೇಳ್ತಾರೆ ಎದೃಚ್ಛಯ. ಎದೃಚ್ಛೆಯಿಂದ, ಆಕಸ್ಮಿಕವಾಗಿ ಅಥವಾ ದೈವೇಚ್ಛೆಯಿಂದ. ಒಂದು ದೈವೇಚ್ಛೆ ಉಂಟಾಯಿತಪ್ಪ ಅವಳಿಗಲ್ಲಿ ಮೇಲೆ ಹೋಗಬೇಕು ಅಂತ ಹೋದ್ಲು. ಅದೇ ರೀತಿ ಅರಣ್ಯಕಾಂಡದಲ್ಲಿ ಶೂರ್ಪನಖಿಯನ್ನು ಇಂಟ್ರೊಡಕ್ಷನ್ ಕೊಡುವಾಗಲೂ ಅದೇ ಮಾತು ಹೇಳ್ತಾರೆ ಇವರು ವಾಲ್ಮೀಕಿಗಳು. ತಂ ದೇಶಂ ರಾಕ್ಷಸೀ ಕಾಚಿದ ಆಜಗಾಮ ಎದೃಚ್ಛಯ. ಆ ಪ್ರದೇಶಕ್ಕೆ ಒಬ್ಬಳು ರಾಕ್ಷಸಿ ಬಂದು, ಯಾಕೆ ಬಂದು? ಎದೃಚ್ಛಯ, ಆಕಸ್ಮಿಕವಾಗಿ, ದೈವೇಚ್ಛೆಯಿಂದ. ಅಂದರೆ ಅಲ್ಲಿ ಮಂಥರೆ ಮೇಲೇರಿದ್ದು ದೈವೇಚ್ಛೆಯಿಂದ, ಇಲ್ಲಿ ಶೂರ್ಪನಖಿ ಅಲ್ಲಿ ಬಂದಿದ್ದು ದೈವೇಚ್ಛೆಯಿಂದ. ಹೀಗೆ ಯಾವುದೋ ಒಂದು ದೈವೇಚ್ಛೆ ಇಡೀ ರಾಮನ ಚರಿತ್ರೆಯನ್ನು ಉಂಟು ಮಾಡ್ತಾ ಇದೆ, ಅದರಲ್ಲಿ ಹಿನ್ನೆಲೆಯಲ್ಲಿ ನಿಂತ್ಕೊಂಡು ನಡೆಸ್ತಾ ಇದೆ. ಅದಕ್ಕಾಗಿ ಸುಗ್ರೀವ ರಾವಣನ ವಿಚಾರ ಗೊತ್ತಿದ್ದರೂ ಕೂಡ ನನಗೆ ಗೊತ್ತಿಲ್ಲ ಅಂದುಬಿಟ್ಟ. ಹೀಗಾಯಿತು ಅವನ ಕಥೆ. ಆಮೇಲೆ ತನ್ನ ಕಥೆಯನ್ನು ಹೇಳ್ತಾನೆ ಅವನು. ನೋಡು, ನೀನು ಶೋಕವನ್ನು ಮಾಡೋದು ಸರಿಯಲ್ಲ ಅಂತ ರಾಮನಿಗೆ ಬಹಳ ಉಪದೇಶ ಮಾಡ್ತಾನೆ ಸುಗ್ರೀವ. ಹಿತಂ ವಯಸ್ಯ ಭಾವೇನ ಬ್ರೂಮಿ ನೋಪದಿಶಾಮಿತೆ ವಯಸ್ಯತಾಂ ಪೂಜೆಯನ್ಮೇನತ್ವಂ ಶೋಷಿತುಮರ್ಹಸಿ. ರಾಮನಿಗೆ ಸುಗ್ರೀವನ ಉಪದೇಶ ಬೇಕಾಗಿರಲಿಲ್ಲ. ಅವನಿಗೆ ತುಂಬ ದುಃಖ ಸಾಕಷ್ಟಿತ್ತು. ಅದಕ್ಕಾಗಿ ಸುಗ್ರೀವ ಅವನನ್ನು ಸಮಾಧಾನ ಮಾಡೋದು ನಾನಾ ರೀತಿಯಲ್ಲಿ ಹೇಳಿದ. ರಾವಣ ಸಿಗಲಿಲ್ಲ ಅಂತ ಯೋಚನೆ ಮಾಡಬೇಡ, ಬೇರೆ ಯಾವುದಾದ್ರೂ ಒಂದು ರೀತಿಯಿಂದ ರಾವಣನ ವಿಚಾರವನ್ನು ನಾನು ಕಂಡು ಹಿಡಿತೇನೆ, ದುಃಖ ಪಡಬೇಡ. ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಹಿತಂ ವಯಸ್ಯ ಭಾವೇನ, ನೀನು ಸ್ನೇಹಿತ ಅಂತ ನಾನು ಹೇಳುತ್ತಾ ಇದ್ದೇನೆ, ಗೆಳೆಯ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ನ ಉಪದಿಶಾಮಿತೆ, ನಿನಗೆ ನಾನು ಉಪದೇಶ ಮಾಡ್ತಾ ಇಲ್ಲ. ಸುಗ್ರೀವ ರಾಮನಿಗೆ ಹೇಳೋ ಮಾತನ್ನು ಹೇಗೆ ಹೇಳಬೇಕು, ಒಳ್ಳೆಯ ಮಾತನ್ನು ಅನ್ನೋದಕ್ಕೊಂದು ಉದಾಹರಣೆ. ಅಲ್ಲಿ ಅರಣ್ಯಕಾಂಡದಲ್ಲಿ ಸೀತೆ ಕೂಡ ರಾಮನಿಗೆ ಹೀಗೇ ಹೇಳ್ತಾಳೆ. ಒಂದು ಘಟನೆ ಬಂದಾಗ ಏನು, ಸ್ಮಾರಯೇ ತ್ವಾಂ ನ ಶಿಕ್ಷಯೇ ಅಂತಾಳೆ. ರಾಮನಿಗೆ ಮಾಡಬೇಕಾದ ಉಪದೇಶ ಮಾಡಿಬಿಟ್ಟು, ನಿನಗೆ ನಾನು ಉಪದೇಶ ಮಾಡ್ತಾ ಇಲ್ಲ, ನಿನಗೆಲ್ಲ ಗೊತ್ತಿದೆ, ನೆನಪಿಗೆ ತಂದು ಕೊಡ್ತಾ ಇದ್ದೇನೆ ಅಷ್ಟೇ ಅಂತ. ಅದು ಹೇಳುವ ರೀತಿ ಒಂದು ರೀತಿಯಾದ ಸಂಸ್ಕೃತಿ ಅದು. ಅದೇ ರೀತಿ ಸುಗ್ರೀವ ಹೇಳ್ತಾ ಇದ್ದಾನೆ, ಸ್ನೇಹಿತ ಅಂತ ಹೇಳ್ತಾ ಇದ್ದೇನೆ, ವಿನಃ ಉಪದೇಶ ಮಾಡ್ತಾ ಇಲ್ಲ. ಆದ್ದರಿಂದ ಈ ವಿಚಾರ ಬಿಟ್ಟುಬಿಡು, ಕರ್ತವ್ಯವೇನು ಅದನ್ನು ನಾವು ಮಾಡೋಣ. ಕಿಂತು ಯತ್ನಸ್ತಯ ಕಾರ್ಯೋ ಮೈಥಿಲ್ಯ ಪರಿಮಾರ್ಗಣೆ. ಆದರೆ ಸುಗ್ರೀವ, ನೀನು ಹೇಳ್ತೀಯ ನಿಜ, ಆದರೆ ಸೀತೆಯನ್ನು ಹುಡುಕೋ ವಿಷಯದಲ್ಲಿ ನೀನು ಪ್ರಯತ್ನ ಮಾಡಲೇಬೇಕಲ್ಲ. ಹೌದು, ನಾನು ಮಾಡ್ತೇನೆ ಎಂದು ಹೇಳಿ ಸುಗ್ರೀವಾಗಸ್ಯ ವಚಶ್ರುತ್ವ ಪ್ರತಿಜ್ಞಾತಂ ವಿಶೇಷತಃ. ಆನಂತರ ಇಬ್ಬರೂ ಕೂಡ ಪರಸ್ಪರ ಏನೋ ಸುಖ ದುಃಖದ ಮಾತುಗಳನ್ನು ಹೇಳಿಕೊಂಡರು. ಇಷ್ಟಾದ ಮೇಲೆ
ಶಕ್ಯಂ ಖಲು ಭವೇದ್ರಾಮ ಸಹಾಯೇನ ತ್ವಯಾನಗ ಸುರರಾಜ್ಯಮಪಿ ಪ್ರಾಪ್ತುಂ ಆಢ್ಯೋ ವಾಪಿ ದರಿದ್ರೋ ವಾ ದುಃಖಿತ ಸುಖಿತೋಪಿ ವಾ ನಿರ್ದೋಷೋ ವಾ ಸದೋಷೋ ವಾ ವಯಸ್ಯ ಪರಮಾಗತಿ. ಸ್ನೇಹ ಅನ್ನೋದು ಬಹಳ ದೊಡ್ಡದು ರಾಮ. ನಾವೀಗ ಸ್ನೇಹಿತರಾಗಿದ್ದೇವೆ. ಆ ಸ್ನೇಹದಲ್ಲಿ ನಮ್ಮ ಸ್ನೇಹಿತ ಶ್ರೀಮಂತನೋ ಬಡವನೋ ಯಾವುದೂ ಪರಿಗಣನೆಗೆ ಬರೋದಿಲ್ಲ. ಹೃದಯ ಒಟ್ಟಿಗೆ ಇರಬೇಕಷ್ಟೆ. ಆ ರೀತಿಯಲ್ಲಿ ನಾವಿಬ್ಬರೂ ಸ್ನೇಹಿತರಾಗಿದ್ದೇವೆ. ಈಗ ನನ್ನ ಕಥೆ ಹೇಳ್ತೀನಿ ಅಂತ ಸುಗ್ರೀವ ತನ್ನ ಕಥೆಯನ್ನು ಹೇಳಿದ. ವಾಲಿಗೂ ತನಗೂ ಯಾಕೆ ದ್ವೇಷ ಬಂತು? ಆತ ಹೇಳ್ತಾನೆ, ರಾಮ, ನಾವಿಬ್ಬರು ಅಣ್ಣ ತಮ್ಮಂದಿರು ಬಹಳ ಸ್ನೇಹದಿಂದ ಇದ್ವು. ಒಮ್ಮೆ ಮಾಯಾವಿ ಎಂಬ ಒಬ್ಬ ರಾಕ್ಷಸ ಬಂದ. ಯಾಕೆ ಅವನು ಬಂದ ಅಂದರೆ, ಹಿಂದೆ ಅವನ ತಂದೆಯಾದ ದುಂದುಭಿಯನ್ನು ನಮ್ಮ ಅಣ್ಣ ಕೊಂದಿದ್ದ. ಆ ಸಿಟ್ಟಿನಿಂದ ಮಾಯಾವಿ ಮತ್ತೆ ಅಣ್ಣನ ಮೇಲೆ ಯುದ್ಧಕ್ಕೆ ಬಂದ. ಅವರಿಬ್ಬರು ಯುದ್ಧ ಮಾಡುತ್ತಾ ಮಾಡುತ್ತಾ ದೂರ ಪ್ರದೇಶಕ್ಕೆ ಹೋದರು. ಹುಲ್ಲಿನಿಂದ ಮುಚ್ಚಿದ ಒಂದು ಗುಹೆಯ ಒಳಗೆ ಹೊಕ್ಕರು. ಆಗ ವಾಲಿ ಅಂದ, ಸುಗ್ರೀವ, ನೀನು ಇಲ್ಲಿ ಬಾಗಿಲು ಕಾಯ್ತಾ ಇರು, ಎಲ್ಲಿ ಹೋಗಬೇಡ. ನಾನು ಒಳಗೆ ಹೋಗಿ ಅವನನ್ನು ಕೊಂದು ಹೊರಗೆ ಬರ್ತೇನೆ. ಈ ಮಾತನ್ನು ಹೇಳಿ ವಾಲಿ ಮಾಯಾವಿಯೊಡನೆ ಗುಹೆಯೊಳಗೆ ಹೊಕ್ಕ. ಅವರಿಬ್ಬರಲ್ಲಿ ಭೀಕರವಾದ ಯುದ್ಧ ನಡೆಯಿತು. ಎಷ್ಟೋ ದಿನಗಳ ಕಾಲ ಯುದ್ಧ ನಡೆಯಿತು. ಯಾರೂ ಹೊರಗೆ ಬರಲಿಲ್ಲ. ಮಧ್ಯೆ ಮಧ್ಯೆ ಮಾಯಾವಿಯ ಗರ್ಜನೆ ಕೇಳ್ತಾ ಇತ್ತು. ಕೊನೆಯಲ್ಲಿ ರಕ್ತ ಸುರಿದು ಗುಹೆಯಿಂದ ಹೊರಗೆ ಬರ್ತಾ ಇತ್ತಂತೆ. ಸುಗ್ರೀವ ನಿರ್ಧರಿಸಿಬಿಟ್ಟ, ಮಾಯಾವಿಯ ಗರ್ಜನೆ ಕೇಳ್ತಾ ಇದೆ, ಆದ್ದರಿಂದ ಮಾಯಾವಿ ಬದುಕಿದ್ದಾನೆ, ನಮ್ಮಣ್ಣ ಸತ್ತಿದ್ದಾನೆ. ಬದುಕಿದ ಮಾಯಾವಿ ಮತ್ತೇನಾದರೂ ಬಂದು ನಮ್ಮನ್ನೆಲ್ಲ ನಾಶ ಮಾಡಿಯಾನು, ಹೊರಗೆ ಬರೋಕ್ಕೆ ಬಿಡಬಾರ್ದು ಅವನನ್ನು ಅಂತ ಆ ಗುಹೆಯ ಬಾಗಿಲಿಗೆ ದೊಡ್ಡ ಬಂಡೆಯನ್ನು ಮುಚ್ಚಿಬಿಟ್ಟು ಬಂದುಬಿಟ್ಟ. ಅವನು ಬಂದು ನಗರದಲ್ಲಿ ಹೇಳಿದ, ಅಣ್ಣನ ಕತೆ ಮುಗೀತು. ಸರಿ, ಅಣ್ಣ ಇಲ್ಲದೆ ಹೋದ್ಮೇಲೆ ತಮ್ಮನೇ ಪಟ್ಟಾಭಿಷಿಕ್ತನಾಗಬೇಕಾಯಿತು. ಪಟ್ಟಾಭಿಷಿಕ್ತನಾದ, ರಾಜನಾಗಿ ಕುಳಿತಿದ್ದ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ವಾಲಿ ಬಂದ. ನಾನು ಮಾಯಾವಿಯನ್ನು ಕೊಂದಿದ್ದೇನೆ ಬಂದಾಗ ಸುಗ್ರೀವನಿಗೆ ಸಂತೋಷವೇ ಆಯಿತು. ಅವನೇನು ದುಃಖ ಪಡಲಿಲ್ಲ ಅಥವಾ ಅಸೂಯೇನೂ ಪಡಲಿಲ್ಲ. ಸಂತೋಷದಿಂದ ಅಣ್ಣನನ್ನು ಬರಮಾಡಿಕೊಳ್ಳೋದಕ್ಕೆ ಹೋದರೆ ಅಣ್ಣನಿಗೆ ಸಿಟ್ಟು. ನಾನು ಅಲ್ಲಿ ಕಾವಲಿರಿಸಿದೆ, ನೀನು ಅಲ್ಲೂ ಇಲ್ಲ, ಜೊತೆಗೆ ಬಾಗಿಲನ್ನು ಮುಚ್ಚಿಬಿಟ್ಟಿದ್ದೀಯಾ, ಅದನ್ನು ತೆಗೆದುಕೊಂಡು ಬರೋಕ್ಕೆ ನನಗೆ ಎಷ್ಟು ಕಷ್ಟ ಆಯಿತು, ನೀನು ಬೇಕಂತಲೇ ಹೀಗೆ ಮಾಡಿದ್ದೀಯಾ ಅಂತ ನಿರ್ಧರಿಸಿದ. ಮತ್ತು ಕಪಿಕುಲದ ಪದ್ಧತಿ, ಅಣ್ಣನಿಲ್ಲದೆ ಇದ್ದ ಮೇಲೆ ಅಣ್ಣನ ಹೆಂಡತಿಯಾದ ತಾರೆಯನ್ನು ಸುಗ್ರೀವ ತನ್ನ ಪತ್ನಿಯನ್ನಾಗಿಟ್ಟುಕೊಂಡಿದ್ದ. ಸರಿ, ಸಿಟ್ಟು ಬಂದ ವಾಲಿ ಸುಗ್ರೀವನನ್ನು ಒದ್ದು ಹೊರಗಡೆ ಓಡಿಸಿದ. ಅವನ ಪತ್ನಿಯಾದ ರುಮೆಯನ್ನು ಅಲ್ಲೇ ಇಟ್ಟುಕೊಂಡ. ಇದು ಸರಿಯಾದ ಅಪಕಾರಕ್ಕೆ ತಕ್ಕ ಪ್ರತ್ಯಪಕಾರ, ಉಪಕಾರ ಪ್ರತ್ಯಪಕಾರ. ಸುಗ್ರೀವನನ್ನು ಎಲ್ಲ ಕಡೆಗೂ ಓಡಿಸಿದ. ಸಾಧ್ಯವಾದಲ್ಲೆಲ್ಲ ಅಟ್ಟಿಸ್ಕೊಂಡು ಹೋದ. ಕೊನೆಗೆ ಸುಗ್ರೀವ ಋಷ್ಯಮೂಕ ಪರ್ವತಕ್ಕೆ ಬಂದ. ಈ ಋಷ್ಯಮೂಕ ಪರ್ವತಕ್ಕೆ ಸುಗ್ರೀವ ಯಾಕೆ ಬಂದ ಅಂದರೆ, ಹಿಂದೆ ವಾಲಿ ದುಂದುಭಿಯನ್ನು ಕೊಂದಿದ್ದನಲ್ಲ, ಆ ಕೊಂದ ದುಂದುಭಿಯನ್ನು, ಅವನು ದುಂದುಭಿ ರಾಕ್ಷಸನಾದರೂ ಕೋಣನ ವೇಷ ಧರಿಸಿ ಬಂದಿದ್ದಂತೆ. ಆ ಕೋಣನನ್ನು ಕೊಂದ ಈತ ಗರಗರನೆ ತಿರುಗಿಸುತ್ತಾ ಇದ್ದ ಕೋಣನನ್ನು, ಸತ್ತ ಕೋಣನನ್ನು. ಆ ಕೋಣನ ಮೈಯಿಂದ ಹಾರಿದ ರಕ್ತ ಋಷ್ಯಮುಖ ಪರ್ವತದ ಮೇಲೆ ಬಿತ್ತಂತೆ. ಅಲ್ಲಿದ್ದ ಋಷಿಗಳು, ಮರ್ತಂಗ ಋಷಿಗಳು, ತಮ್ಮ ಆಶ್ರಮ ಅಪವಿತ್ರವಾಯಿತು ಅಂತ ಸಿಟ್ಟಿನಿಂದ ಯಾವನು ಈ ಕಾರ್ಯ ಮಾಡಿದ್ದಾನೋ ಅವನು ಈ ಪರ್ವತದ ಹತ್ತಿರ ಬರಬಾರದು, ಬಂದರೆ ಅವನು ನಾಶವಾಗುತ್ತಾನೆ ಅಂತ ಶಾಪ ಕೊಟ್ಟರು. ವಾಲಿಗೆ ಬಂದ ಶಾಪ ಸುಗ್ರೀವನಿಗೆ ವರ ಆಯಿತು. ಅವನು ಇಲ್ಲಿ ಬಂದು ಕೂತ್ಕೊಂಡ. ಇದಿಷ್ಟು ಕಥೆಯನ್ನು ಸುಗ್ರೀವ ರಾಮನಿಗೆ ಹೇಳಿದ. ಹೇಳಿ ತನ್ನ ಅಣ್ಣನ ಪರಾಕ್ರಮವನ್ನು ಬಹಳವಾಗಿ ವರ್ಣಿಸಿದ. ಆತ ಹೇಳಿದ, ರಾಮ, ನಮ್ಮಣ್ಣ ಸಾಮಾನ್ಯನಲ್ಲ. ಹಿಂದೆ ಅವನು ದೇವಾಸುರರು ಸಮುದ್ರ ಮಥನ ಮಾಡುತ್ತಿದ್ದಾಗ ಇವನಿದ್ದ. ಇವನು ಹೋಗಿ ಒಂದು ಕಡೆಯಲ್ಲಿ ಆ ಶೇಷನನ್ನು ಎಳೆದ, ವಾಸುಕಿಯನ್ನು ಶೇಷನನ್ನು ಎಳೆದು ತಾನು ದೇವತೆಗಳಷ್ಟೇ ಪರಾಕ್ರಮಿ ಅನ್ನೋದನ್ನು ತೋರಿಸಿಕೊಟ್ಟವನು. ಮಹಾಪರಾಕ್ರಮಿ ಆತ. ಇವನು ಹುಟ್ಟಿದೊಡನೆ ದೇವೇಂದ್ರ ಇವನಿಗೆ ಒಂದು ಮಾಲೆ ಕೊಟ್ಟಿದ್ದಾನೆ. ಆ ಮಾಲೆ ಇದ್ದರೆ ಇವನಿಗೆ ಹಸಿವೆ ಬಾಯಾರಿಕೆ ಏನೂ ಆಗೋದಿಲ್ಲ, ಮುಖದಲ್ಲಿ ಕಳೆಗುಂದೋದಿಲ್ಲ. ಮಹಾಶಕ್ತಿ ಸಂಪನ್ನ. ಅವನ ಎದುರಿಗೆ ಯಾರೇ ಯುದ್ಧಕ್ಕೆ ಬಂದರೂ ಅವರು ಅರ್ಧ ಬಲವನ್ನು ಇವನಿಗೆ ಕೊಟ್ಟುಬಿಡೋದೆ, ಅಷ್ಟ ತೇಜಸ್ವಿ ಅವನು ಎಂದು ವಾಲಿಯನ್ನು ವಾಲಿಯ ಪರಾಕ್ರಮವನ್ನು ಹೊಗಳಿದ. ಯಾಕೆ ಹೊಗಳಿದ ಅಂದರೆ ಕಾರಣ ಸ್ಪಷ್ಟ. ರಾಮ ನಿರ್ಧಾರ ಮಾಡಿಬಿಟ್ಟಿದ್ದ ವಾಲಿಯನ್ನು ಕೊಲ್ತೇನೆ ಅಂತ. ವಾಲಿಯ ಪರಾಕ್ರಮ ರಾಮನಿಗೇನು ಗೊತ್ತು? ಈಗಲಾದರೂ ಸಿದ್ಧತೆ ನಡೆಸಿಕೊಳ್ಳಲಿ ಅಂತ ಸುಗ್ರೀವ ವಾಲಿಯ ವಿಷಯವನ್ನು ಹೇಳಿದ. ಆಮೇಲೆ ವಾಲಿಯ
ಪರಾಕ್ರಮವನ್ನು ವರ್ಣಿಸುವಾಗ ಒಂದು ವಿಚಾರ ಹೇಳಿದ. ನೋಡು, ದುಂದುಬಿ ಸತ್ತನಲ್ಲ, ಆ ದುಂದುಬಿಯ ದೇಹವನ್ನು ಎತ್ತಿ ಗರಗರನೆ ತಿರುಗಿಸಿ ಆತ ಎಸೀತಾ ಇದ್ದ. ಅಷ್ಟು ತೋಳ್ಬಲ ದೇಹಬಲ ಉಳ್ಳವನು. ರಾಮ ಅಂದ, ಎಲ್ಲಿದೆ ನೋಡೋಣ ಆ ದೇಹ, ನನಗೂ ಸ್ವಲ್ಪ ತೋರಿಸು. ಸುಗ್ರೀವ ತೆಗೆದುಕೊಂಡು ಹೋದ. ರಾಮ ಹೇಳಿದ ಹಾಗೆ. ಸುಗ್ರೀವನಿಗೇನಿತ್ತು, ವಾಲಿಯನ್ನು ಕೊಲ್ಲುವ ಸಾಮರ್ಥ್ಯ ರಾಮನಿಗೆ ಇದೆಯೋ ಇಲ್ಲವೋ ಅಂತ ಪರೀಕ್ಷೆ ಮಾಡ್ಕೋಬೇಕಾಗಿತ್ತು. ಅದು ಅತ್ಯಂತ ಮುಖ್ಯ. ರಾಮ ಆ ದೇಹ ನೋಡಿ, ಅಸ್ಥಿಪಂಜರ ಇತ್ತದು, ಆ ದೇಹವನ್ನು ಕಾಲಿನಿಂದ ಒದ್ದರಂತೆ ರಾಮ. ಅದು ತುಂಬ ದೂರ ಹೋಗಿಬಿತ್ತು. ಒಡೆಯ್ಯ, ನನ್ನ ಕಾಲಿನಲ್ಲೇ ಇಷ್ಟು ಬಲ ಇದೆ. ಸುಗ್ರೀವ ಅಂದ, ಹೌದು ಹೌದು, ಕಾಲು ಬಲವೇ ಇಷ್ಟು. ಅದು ಕಾಲು ಬಲ, ಮುಕ್ಕಾಲು ಬಲ ಬೇರೆ ಉಂಟು. ಹಾಗೆ ಈ ರೀತಿಯಾದಂಥ ಪರಾಕ್ರಮವನ್ನು ತೋರಿಸಿದರೂ ಸುಗ್ರೀವನಿಗೆ ಸಂಪೂರ್ಣ ನಂಬಿಕೆ ಬರಲಿಲ್ಲ. ಆತ ಹೇಳ್ದ, ರಾಮ, ನೀನೇನು ತಪ್ಪು ತಿಳ್ಕೊಳ್ಬೇಡ, ನಿನ್ನನ್ನು ಹೆದರಿಸೋಕೆ ಹೇಳ್ತಾ ಇಲ್ಲ. ವಾಲಿ ಈ ದೇಹವನ್ನು ಎತ್ತಿದಾಗ ಇದು ರಕ್ತ ಮಾಂಸಗಳಿಂದ ತುಂಬಿತ್ತು. ಈಗ ಬರೀ ಅಸ್ಥಿಪಂಜರ, ಏನಿಲ್ಲ ಇದರಲ್ಲಿ. ಆದುದರಿಂದ ಇದನ್ನು ನೀನು ಒದ್ದು ದೂರ ಹಾಕಿದರೆ ನಿನ್ನ ಶಕ್ತಿ ಹೆಚ್ಚೋ ವಾಲಿ ಶಕ್ತಿ ಹೆಚ್ಚೋ ಅಂತ ನನಗೆ ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ನಿನ್ನ ಶಕ್ತಿ ಹೆಚ್ಚಿದ್ರೂ ಇರ್ಬೋದು, ಆದರೆ ಇದು ಸರಿಯಾದ ಪರೀಕ್ಷೆ ಅಲ್ಲ. ರಾಮನಿಗೆ ಅನಿಸ್ತು, ಇವನಿಗೇನೋ ಸಂಶಯದ ಭೂತ ಹೊಕ್ಕಿಬಿಟ್ಟಿದೆ, ನಂಬಿಕೆ ಆಗ್ತಾಯಿಲ್ಲ. ಹಾಗಿದ್ದರೆ ವಾಲಿಯ ಬಲವನ್ನು ಪರೀಕ್ಷೆ ಮಾಡಬೇಕಾದ್ರೆ, ಅದರ ಜೊತೆಗೆ ನನ್ನ ಬಲವನ್ನು ತುಲನೆ ಮಾಡಬೇಕಾದರೆ ನಾನು ಏನು ಮಾಡಬೇಕು? ಆಗ ಸುಗ್ರೀವ ಹೇಳಿದಂತೆ, ನೋಡು, ಇಲ್ಲೊಂದು ಸಾಲ ವೃಕ್ಷ ಇದೆ, ಒಂದು ಮರ, ಎತ್ತರವಾದ ಮರ, ತಾಳೆ ಮರದಂತೆ ಮರ. ನಮ್ಮ ಅಣ್ಣ ವಾಲಿ ಈ ತಾಳೆ ಮರವನ್ನು ಕೈಯಿಂದ ಅಲುಗಾಡಿಸಿ ಅದರ ಎಲೆಗಳನ್ನೆಲ್ಲ ಉದುರಿಸ್ತಾ ಇದ್ದ. ಈಗ ಕೈಯಿಂದ ಅಲುಗಾಡಿಸಿದರೆ ತಾಳೆ ಮರ ಅಲುಗಾಡುತ್ತದೆ, ಆದರೆ ಎಲೆಯನ್ನು ಉದುರಿಸಬೇಕಾದ್ರೆ ಅದಕ್ಕೆ ವಿಶೇಷವಾದಂಥ ಪ್ರಾವೀಣ್ಯ ಬೇಕು, ಶಕ್ತಿ ಬೇಕು. ಅಂತಹ ಶಕ್ತಿ ಅವನದಾಗಿತ್ತು. ಮತ್ತು ಅದರಲ್ಲಿ ಒಂದು ರೀತಿಯ ನೈಪುಣ್ಯ ಇತ್ತು. ನೀನು ಇಲ್ಲಿ ಏನಾದರೂ ನಿನ್ನ ಪರಾಕ್ರಮವನ್ನು ತೋರಿಸಿದರೆ ನಾನು ಒಪ್ಪಬಹುದೇನೋ. ಆಗ ರಾಮ, ಆಗಲಿ, ಯಾಕೆಂದರೆ ಸಂಶಯಗ್ರಸ್ತವಾದಂತಹ ಮನಸ್ಸನ್ನು ಬಹಳ ಹೊತ್ತು ಇಟ್ಟುಕೊಳ್ಬಾರ್ದು, ಆಮೇಲೆ ಎಲ್ಲದರ ಮೇಲೂ ಸಂದೇಹ ಬರುತ್ತದೆ. ನೋಡು, ನಾನೇನು ನನ್ನ ಪರಾಕ್ರಮವನ್ನು ನೋಡು ಎಂದು ರಾಮ ತನ್ನ ಬಿಲ್ಲಿಗೆ ಬಾಣವನ್ನು ಹೂಡಿ ಒಂದು ತಾಳೆಯ ಮರದಕ್ಕೆ ಬಿಟ್ಟನಂತೆ. ಆ ತಾಳೆಯ ಮರದಲ್ಲಿ ಸುತ್ತ ಅದರ ಜೊತೆಗೆ 5-6-7 ತಾಳೆ ಮರಗಳು ಸಾಲಾಗಿದ್ದು. ಇವನ ಬಾಣ ಎಲ್ಲ ತಾಳೆಯ ಮರಗಳನ್ನು ಭೇದಿಸಿ ಮುಂದೆ ಹೋಗಿ ನೆಲಕ್ಕೆ ಬಿತ್ತು. ಇಷ್ಟೇ ಅಲ್ಲ, ಆಗ ತಾಳೆಯ ಮರದ ಎಲೆಗಳೆಲ್ಲ ಉದುರಿ ಹೋಗಿತ್ತು. ಅಂಥ ಒಬ್ಬ ಧನುರ್ಧಾರಿ, ಬಾಣವಿದ್ಯಾ ಸಂಪನ್ನಾತ. ಅದನ್ನು ನೋಡಿದಾಗ ಸುಗ್ರೀವನಿಗೆ ಮನಸ್ಸಿಗೆ ಸಮಾಧಾನ ಆಯಿತಾ. ಈಗ ನಾನು ನಂಬುತ್ತೇನೆ, ನಿನ್ನಲ್ಲಿ ಮಹಾಪರಾಕ್ರಮ ಉಂಟು ಅಂತ ಹೇಳಿ ಆಮೇಲೆ ಸ್ವಲ್ಪ ಮುಲಾಂಸ ಹೊಡೆದ. ರಾಮ, ನಾನು ಯಾಕೆ ಹೇಳಿದೆ ಅಂತ ಕೇಳಬೇಡ, ನಿನ್ನನ್ನು ಹೆದರಿಸೋಕ್ಕಾಗಲಿ ಅಥವಾ ನಿನ್ನನ್ನು ನಿಕೃಷ್ಟನನ್ನಾಗಿ ನೋಡೋಕ್ಕಾಗಲಿ ಅಲ್ಲ. ನನ್ನ ಅಣ್ಣನ ಬಲ ಎಷ್ಟು ಅಂತ ನನಗೆ ಗೊತ್ತು. ನೀನೇನಾದರೂ ಅವನನ್ನು ಸೋಲಿಸುತ್ತೇನೆ, ಕೊಲ್ಲುತ್ತೇನೆ ಅಂತ ಹೋಗಿ ಕೊನೆಗೆ ನಿನ್ನ ಪ್ರಾಣಕ್ಕೂ ಎರವಾಗಬಾರ್ದಲ್ಲ, ನನಗೋಸ್ಕರ ಬಂದು ನೀನು ಸಾಯಬಾರ್ದು. ಅದಕ್ಕಾಗಿ ನಿನ್ನ ಪರಾಕ್ರಮವನ್ನು ನಾನು ತಿಳಿದುಕೊಳ್ಳಬೇಕಾಗಿ ಬಂತು ಮಾಡಿದೆ. ಈಗ ನನಗೆ ಧೈರ್ಯ ಬಂತು, ನನ್ನ ಅಣ್ಣನನ್ನು ನಾನು ನಿನ್ನ ಜೊತೆಗೆ ಸೇರಿ ಎದುರಿಸಬಹುದು ಅಂದುಕೊಂಡ ಸುಗ್ರೀವ. ರಾಮ, ಹಾಗಿದ್ದರೆ ಇನ್ನು ನಾವು ತಡ ಮಾಡೋದು ಬೇಡ. ನಿನಗೆ ನನ್ನಲ್ಲಿ ನಂಬಿಕೆ ಉಂಟಾಯಿತು ಅಂತಾದರೆ ನೀನು ವಾಲಿಯನ್ನು ಯುದ್ಧಕ್ಕೆ ಕರೀಬೇಕು. ಇಲ್ಲಿ ರಾಮ ನೇರವಾಗಿ ವಾಲಿಯ ಜೊತೆಗೆ ಯುದ್ಧಕ್ಕೆ ಹೋಗಲಿಲ್ಲ, ಹೋಗುತ್ತೇನೆ ಅಂತಲೂ ಹೇಳಲಿಲ್ಲ. ವಾಲಿಯನ್ನು ಕೊಲ್ಲುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಹೇಗೆ ಕೊಲ್ಲುತ್ತೇನೆ ಅಂತ ಸುಗ್ರೀವನಿಗೆ ಹೇಳಲಿಲ್ಲ. ಈಗ ಹೇಳ್ತಾ ಇದ್ದಾನೆ, ನೀನು ವಾಲಿಯನ್ನು ಯುದ್ಧಕ್ಕೆ ಕರೆ, ನಿಮ್ಮಿಬ್ಬರಲ್ಲಿ ಯುದ್ಧ ನಡೆಯಲಿ. ಸುಗ್ರೀವನಿಗೆ ಸ್ವಲ್ಪ ಸಂದೇಹ ಬಂದಿರೋಕ್ಕೆ ಸಾಕು. ಇದೇನಿದು, ನಾನು ಕೊಲ್ಲುತ್ತೇನೆ ಅಂತ ಹೇಳಿದವನು ಈಗ ನೀನು ಯುದ್ಧಕ್ಕೆ ಕರೆ ಅಂತ ಹೇಳ್ತಾ ಇದ್ದಾನಲ್ಲ ಅಂತ. ಆದರೆ ರಾಮನ ಪರಾಕ್ರಮದಲ್ಲಿ ಅವನಿಗೆ ಅಮಿತವಾದ ವಿಶ್ವಾಸ ಬಂತು. ಎಷ್ಟಂದರೂ ಸೂರ್ಯಕುಲ ಸಂಭೂತ, ಸತ್ಯ ಪ್ರತಿಜ್ಞ, ಸೂರ್ಯವಂಶದ ಕೀರ್ತಿ ಕಿಷ್ಕಿಂಧೆಯವರಿಗೂ ಹಬ್ಬಿತ್ತು ಅನ್ನೋದಕ್ಕೆ ಮುಂದೆ ಕೆಲವು ಸಾಕ್ಷಿಗಳಿವೆ. ವಾಲಿಗೂ ಗೊತ್ತಿತ್ತು ಸೂರ್ಯವಂಶದ ಜನ ಎಂಥವರು ಅಂತ, ವಾಲಿಯೇ ಹೇಳ್ತಾನೆ. ಹೀಗಾಗಿ ಸುಗ್ರೀವನ ಕಿವಿಗೂ ಸ್ವಲ್ಪ ಮಟ್ಟಿಗೆ ಬಿದ್ದಿರಲಿಕ್ಕೆ ಸಾಕು. ಆದರೆ ರಾಮ ಯಾರು, ಲಕ್ಷ್ಮಣ ಯಾರು ಎಂಬ ವಿವರ ಅವನಿಗೆ ಗೊತ್ತಿಲ್ಲದಿದ್ದರೂ ಸೂರ್ಯಾಂಶ ಸಂಭೂತರು ಆಡಿದ ಮಾತನ್ನು ನಡೆಸತಕ್ಕವರು ಎಂಬ ವಿಶ್ವಾಸ ಇತ್ತು.
ಆದುದರಿಂದ ವಾಲಿಯನ್ನು ಯುದ್ಧಕ್ಕಾಗಿ ಆಹ್ವಾನಿಸಲು ಸಿದ್ಧನಾದ ಸುಗ್ರೀವ. ಮುಂದಿನ ವಿಷಯವನ್ನು ನಾಳೆ ನೋಡೋಣ. ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇವ್ಯೈ ಚ ತಸ್ಯೈ ಜನಕಾತ್ಮಜಾಯೈ ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.